ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತಯನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಾಗಲಿ ನನಸಿನೊಳಾಗಲಿ, ಮನಸ್ಸು ಕೆಟ್ಟಿರಲಿ ಮುನಿದಿರಲಿ, ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಓಂ ಸತ್ಯಂ ಪರಂ ಧೀಮಹಿ. ತದ ಮುಖ್ಯ ಶಕ್ತಿ, ನಮ್ಮೆಲ್ಲರ ಭಕ್ತಿಯ ಆಕರ್ಷಕ ವ್ಯಕ್ತಿಯಾದ ಆ ಪರಮ ಪೂಜ್ಯ ಶ್ರೀಕೃಷ್ಣನ ಪದತಲಕ್ಕೆ ಪೊಡಮಟ್ಟು ಪುತ್ತೂರಿನ ಮಾಲಿಂಗೇಶ್ವರ ದೇವಸ್ಥಾನದ ಆ ಭಗವಂತನನ್ನು ವಂದಿಸಿ, ಸಕಲ ಪುತ್ತೂರಿನ ಭಕ್ತರ ಹಿರಿಕಿರಿಯ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಒಂದು ದೃಷ್ಟಿಯಿಂದ ಇದು ನನಗೆ ತುಂಬ ಪರೀಕ್ಷೆಯ ಮತ್ತು ಏಕಕಾಲಕ್ಕೆ ನನ್ನನ್ನು ನಾನು ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ ಅಂತ ಭಾವಿಸ್ತೇನೆ. ಇಷ್ಟು ಹೊತ್ತು ಇಲ್ಲಿ ಇದ್ದವರನ್ನೆಲ್ಲ ನೆನೆಯುವುದಾದರೆ ಹೆಸರು ಸುಮ್ಮನೆ ನಾನು ಕೇಳುವಾಗ ಅಂದುಕೊಳ್ತಿದ್ದೆ. ಸುಬ್ರಹ್ಮಣ್ಯ, ಬಲರಾಮ, ರಘುರಾಮ, ಮಾಧವ, ಈಶ್ವರ, ಶ್ರೀಶ, ಅದೆಲ್ಲಕ್ಕೂ ಮುಕುಟಪ್ರಾಯರಾಗಿ ಲಕ್ಷ್ಮೀಶ. ಒಂದು ಶ್ರೀಮದ್ ಭಾಗವತ ಪ್ರಾರಂಭ ಆಯಿತು ಅಂತಂದರೆ ಸಕಲ ದೇವತೆಗಳೆಲ್ಲ ಬಂದು ಅಲ್ಲಿ ನೆಲೆಸ್ತಾರೆ ಅಂತ ತುಂಬ ಗಾಢ ನಂಬಿಕೆ ಇದೆ. ಅದು ಪ್ರತೀತಿ ಅಲ್ಲ. ನನಗೆ ವೈಯಕ್ತಿಕವಾಗಿ ಈ ಹೆಸರು ಕೇಳುವಾಗೆಲ್ಲ ಇದೇನಪ್ಪ, ಎಲ್ಲ ದೇವತೆಗಳ ದೇವರ ಒಂದು ಪ್ರತಿನಿಧಿಗಳ ಹಾಗೆ ಇವೆಲ್ಲರೂ ಬಂದು ಮುಂದೆ ನಿಂತಿದ್ದಾರೇನೋ ಅಂತ ನಾನು ಭಕ್ತಿಯಿಂದ ಪ್ರಣಾಮ ಮಾಡ್ತೇನೆ. ಬಹಳ ಕಷ್ಟ ಯಾಕೆ ಅಂದರೆ, ಈಗ ಇಷ್ಟು ಹೊತ್ತು ನನ್ನನ್ನೆಲ್ಲ ಪರಿಚಯಿಸಿದ ಪರಿಯನ್ನು ನೀವು ನೋಡಿದ್ರಿ. ಅದರ ಒಂದು ಅಂಶ ಕೂಡ ನಾನಲ್ಲ. ಇದು ಯಥಾರ್ಥದ ಮಾತು. ನಿಮಗೇನನ್ನು ನಾನು ಮೆಚ್ಚಿಸಲಿಕ್ಕೆ ಆಡುವುದಲ್ಲ. ಯಾಕೆಂದರೆ ಅವ್ರು ಹೇಳುವಾಗೆಲ್ಲ ನಂಗೆ ಹೊಡೀತಿರ್ತದೆ, ನಾನು ಅದಲ್ಲ ಅಂತ. ಆದ್ದರಿಂದ ನಾನು ಪ್ರಾಮಾಣಿಕವಾಗಿ ನಿಮ್ಮ ಜೊತೆಗೆ ಹೇಳಿಕೊಳ್ಳೋದು, ಯಾಕೆ ಬಂತು ಇದೆಲ್ಲ, ಯಾವ ಕಾರಣಕ್ಕೆ ನಾನು ಇದನ್ನು ಹೇಳುವಂತೆ ಆಯಿತು ಅನ್ನೋದನ್ನು ಯಾಕೆ ಹೇಳ್ತೇನೆ ಅಂತಂದರೆ, ನಾನು ಎಲ್ಲ ಕಡೆ ಇದನ್ನು ಪ್ರಾರಂಭದಲ್ಲಿ ನನ್ನ ಅನರ್ಹತೆಗಳನ್ನು ಹೇಳಿಯೇ ಪ್ರಾರಂಭಿಸುವುದು. ಅದಕ್ಕೆ ಕಾರಣ ಇಷ್ಟೇ. ಸಾಕ್ಷಾತ್ ವೇದವ್ಯಾಸರು ತಾನು ಇದನ್ನು ಶುಕಮುನಿಗಳಿಗೆ ಹೇಳಿ, ಶುಕಮುನಿಗಳು ಪರೀಕ್ಷಿತನಿಗೆ ಹೇಳಿದರು ಅಂತ ಹೇಳುವಾಗ ಆ ಶುಕಮುನಿ ಎಂಥವರು ಅಂತ ಪರಿಚಯಿಸ್ತಾರೆ. ಅಂಥ ಶುಕಮುನಿಗಳನ್ನೇ ಪರಿಚಯಿಸಿ ಅಂಥವರು ಹೇಳಿದ ಶ್ರೀಮದ್ ಭಾಗವತ ಅಂತ. ಹಾಗಾಗಿ ನನ್ನ ಅನರ್ಹತೆಗಳು ನಿಮಗೆ ಗೊತ್ತಿರಲಿ ಅಂತ ನನ್ನ ನಿವೇದನೆ. ನಾನು ಏನನ್ನೂ ಓದಿದವಳಲ್ಲ, ತಿಳಿದವಳಲ್ಲ. ಇದು ಯಾವುದೂ ನಿಮಗೆ ಸುಮ್ಮನೆ ಮುಖಕ್ಕೆ ಹೇಳುವ ಮಾತು ಅಲ್ಲ, ಯಥಾರ್ಥ. ನನಗೆ ಏನೂ ಗೊತ್ತಿಲ್ಲ. ನನಗೆ ವಾಸ್ತವಿಕ ಸಂಸ್ಕೃತದ ವಿಭಕ್ತಿ ಪ್ರತ್ಯಯಗಳಾಗಲಿ ಅಕ್ಷರ ವಿವರಣೆಗಳಾಗಲಿ ಏನೂ ಗೊತ್ತಿಲ್ಲ. ಮತ್ತು ನಾನು ಯಾವ ದೃಷ್ಟಿಯಿಂದ ಇದನ್ನೆಲ್ಲ ಮಾತಾಡಬೇಕು ಅದೂ ಗೊತ್ತಿಲ್ಲ. ಮಾತಾಡಿಸುವವನಿಗೆ ಏನು ಉದ್ದೇಶ ನನಗೆ ಅದೂ ಗೊತ್ತಿಲ್ಲ. ಆದರೆ ಒಂದು ಅಚಾನಕ್ ಸಂದರ್ಭದಲ್ಲಿ ಇದು ಆಡಿದ್ದಂತೂ ಹೌದು. ಆಗ ಅಂಥ ಮಾತು ಆಡಿದ ನಂತರದಲ್ಲಿ ನನಗೆ ಗೊತ್ತೇ ಇಲ್ಲದೆ ಅದನ್ನು
ಬೇರೆ ಬೇರೆಯವರು ಕರೆದ ಹಾಗೆ ಈ ಚರಣ್ ಅನ್ನುವ ಒಬ್ಬರು ನಿಮಗೆ ಪರಿಚಿತರೇ ಇದ್ದಿರಲಿಕ್ಕೆ ಸಾಕು. ನನಗೆ ಅವರು ಪರಿಚಿತರಿದ್ದಿರಲಿಲ್ಲ. ಅವರೊಬ್ಬ RTO ಜನ. ಒಬ್ಬ RTOದವರು ನನಗೆ ಫೋನ್ ಮಾಡಿ ಶ್ರೀಶಾ ಅವರ ಮುಖಾಂತರ ನೀವು ಬೆಳ್ತಂಗಡಿಯಲ್ಲಿ ಭಾಗವತ ಮಾಡಬೇಕು ಅಂದಾಗ ನಾನು ಆಗಲೂ ಈಗಲೂ ಎಲ್ಲರಿಗೂ ಹೇಳೋದು, ನಾನು ಶಾಸ್ತ್ರೀಯ ಜಗತ್ತಿನವಳಲ್ಲ. ಇವತ್ತಿಗೊಂದು ಪೂಜೆ ಆಯಿತು ಶ್ರೀಮದ್ ಭಾಗವತದ ಗ್ರಂಥಕ್ಕೆ. ಶ್ರೀಮದ್ ಭಾಗವತ ಹೇಳುವುದು ಅಂದರೆ ಗ್ರಂಥ ಪೂಜೆ ಮಾತ್ರ ಅಲ್ಲ, ಅದಕ್ಕೆ ಕೆಲವು ನಿರ್ದಿಷ್ಟ ನಿಯಮಗಳಿವೆ, ಕೆಲವು ವ್ರತಗಳಿವೆ, ಕೆಲವು ಇಂತಿಂಥ ಸಂಗತಿಗಳನ್ನು ಪಾಲಿಸಿದವರೇ ಹೇಳಬೇಕು ಅನ್ನುವ ನಿಯಮಗಳೂ ಹೇಳುವ ಒಂದು ಶಾಸ್ತ್ರೀಯ ಪರಂಪರೆ ಇದೆ. ಅನ್ಯಥಾ ಭಾವಿಸಬಾರ್ದು. ನಾನು ಅದು ಯಾವುದೂ ಅಲ್ಲ. ನಾನು ಶಾಸ್ತ್ರೀಯ ಪರಂಪರೆಯ ಯಾವುದನ್ನೂ ನಡೆದವಳಲ್ಲ. ನನಗೆ ವೈಯಕ್ತಿಕವಾಗಿ ಶಾಸ್ತ್ರೀಯ ಪರಂಪರೆಯ ಬಗ್ಗೆ ಅಗೌರವವಿಲ್ಲ, ನಾನು ಸಂಪೂರ್ಣ ಗೌರವಿಸ್ತೇನೆ. ಆದರೆ ನನ್ನ ದಾರಿ ನನ್ನ ಪಾಡಿಗೆ ನಡೆದದ್ದು. ಹಾಗಾಗಿ ನಿಮಗೆ ನಾನು ಇಷ್ಟೆಲ್ಲ ಅನರ್ಹತೆಗಳ ಮಧ್ಯೆ ಯಾಕೆ ಹೇಳ್ತಿದ್ದೇನೆ ಗೊತ್ತಿಲ್ಲ. ಯಾವಾಗ ನಿಲ್ಲಿಕ್ಕಿದೆ ಅದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಆರಂಭ ಆದದ್ದು ಒಂದು ಆಕಸ್ಮಿಕದಲ್ಲಿ. ಅದಾಗಿ ನಾನು ಶುರು ಮಾಡಿದ್ದು, ನಿಮಗೆ ಯಥಾರ್ಥ ಹೇಳೋದು, 2010 ಅಂದರೆ 2020 ಇಸುವಿಯವರೆಗೆ ನಾನು ಮಹಾಭಾರತದ ಪುಟ ತೆಗೆದವಳಲ್ಲ, ನಾನು ರಾಮಾಯಣದ ಪುಟವನ್ನು ಓದಿದವಳಲ್ಲ, ನಾನು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದವಳಲ್ಲ. ನನಗೆ ಶ್ರೀಮದ್ ಭಾಗವತ ಅಥವಾ ಅಷ್ಟಾದಶ ಪುರಾಣಗಳ ಯಾವ ಅಕ್ಷರವೂ ಗೊತ್ತಿರಲಿಲ್ಲ. ನನ್ನ ತಂದೆ, ನನ್ನ ಅಜ್ಜ ಈ ಪೂರ್ವ ಪರಂಪರೆಯನ್ನೆಲ್ಲ ಹೇಳಿದರು ಶ್ರೀಶಾ ಅವರು. ಎಷ್ಟೋ ಜನರಿಗೆ ಒಂದು ಕಲ್ಪನೆ ಇರ್ತದೆ, ದೊಡ್ಡವರ ಮನೆಯಲ್ಲಿ ಹುಟ್ಟಿದವರಿಗೆ ತಾನೇ ತಾನಾಗಿ ಅದೆಲ್ಲ ತಂದೆಯೋ ಮತ್ತೊಬ್ಬರು ಹೇಳಿಕೊಟ್ಟು ಬರುತ್ತೆ ಅಂತ. ಗೊತ್ತಿಲ್ಲ. ನಮ್ಮ ಅಪ್ಪ ನನಗೆ ಒಂದೇ ಒಂದು ಅಕ್ಷರ ಓದಿಸಿಲ್ಲ. ಓದಿಸು ಅಂತ ಕೇಳಿದಾಗ ಏನೇನೋ ನೆಪ ಮಾಡಿ, ನನ್ನ 8ನೇ ತರಗತಿಯಲ್ಲಿ ನಾನು ಹೋಗಿದ್ದೆ, ನನಗೆ ರಾಮಾಯಣ ಹೇಳಿ ಅಂತ. ಕೂಡಿಸಿದ ಹಾಗೆ ಮಾಡಿ, ಒಂದು 8 ದಿನ ಮಾತಾಡಿದ ಹಾಗೆ ಮಾಡಿ, ಅದೇನೋ ನನಗೆ ಕೆಲಸ ಉಂಟು ಆಮೇಲೆ ನೋಡೋಣ ಅಂತ ಹೀಗೆ ನನ್ನನ್ನು ಸರಿಸಿದ್ರು. ಎಂದೂ ಹೇಳಲಿಲ್ಲ. ನನ್ನ ಗುರುಗಳನ್ನು ನೋಡಿದರೆ ಅವರು ಅಷ್ಟಾದಶ ಪುರಾಣ, ಭಗವದ್ಗೀತೆ, ಮಹಾಭಾರತ, ರಾಮಾಯಣ ಅಥವಾ ವೇದ ಇವುಗಳನ್ನು ಯಾವುದನ್ನು ಓದದೆ ಬಿಟ್ಟವರಲ್ಲ ಅಂತ ಅವರ ಕೃತಿಗಳು ಹೇಳ್ತವೆ. ಆದರೆ ನನಗೆ ಒಂದೇ ಒಂದು ದಿನ ಅವರು ಯಾವುದನ್ನೂ ಪಾಠ ಮಾಡಿಲ್ಲ. ನಾನು ನನ್ನ ಪಾಡಿಗೆ ಬದುಕಿದಾಗ, ಆ ಒಂದು ನಡೆಯಲ್ಲಿ ನನ್ನಷ್ಟಕ್ಕೆ ಪ್ರಾರಂಭ ಮಾಡಿದಾಗ ಏನೇನನ್ನೋ ಮಾತನಾಡಿದ್ದೇನೆ. ಅದು ಒಂದು ಕಾಲಕ್ಕೆ ಮಹಿಳಾ ಸಮಾನತೆ, ಈಗಾಗಲೇ ಶ್ರೀಶಾ ಅವರು ಹೇಳಿದ ಹಾಗೆ. ಆಗ ಮಹಿಳಾ ಸಮಾನತೆ ಅನ್ನುವುದೇ ಬಹಳ ದೊಡ್ಡ ಆರ್ಭಟದ ಕಾಲ. ನಾನು ಅದಕ್ಕಾಗಿಯೇ ಬೇರೆ ಬೇರೆ ಕಡೆ ಹೋಗಿ ಮಹಿಳೆಯ ಸಮಾನತೆ ಅಂದರೆ ಏನು, ಸಮಾನತೆ ಅಂದರೆ ಈಗಿನ ಪುರುಷ ಸ್ತ್ರೀ ಅಲ್ಲ ಅನ್ನೋ ಒಂದು ಭಿನ್ನ ಅರ್ಥವಲಯದಲ್ಲಿ ಮಾತಾಡುವಾಗಲೂ ಕೂಡ ಅದು ಹಾಗೆ ಯಾಕೆ ನನಗೆ ಗೊತ್ತಿರಲಿಲ್ಲ. ಅದಾಗಿ ನನ್ನ ಗುರುಗಳು ಸತ್ಯಕಾಮರು ಎತ್ತಿಕೊಂಡು ಹೋದ್ರಲ್ಲ, ಅವರ ಮೂಸೆಯಲ್ಲಿ ನಾನು 4 ವರ್ಷ ಕಳೆದದ್ದನ್ನು ಸಾಕ್ಷಾತ್ ಅದಕ್ಕೆ ಸಾಕ್ಷೀಭೂತರಾಗಿ ಲಕ್ಷ್ಮೀಶ್ ತೋಳ್ಪಾಡಿಯವರು ಎಷ್ಟೋ ಸಂದರ್ಭಗಳಲ್ಲಿ ನನ್ನನ್ನು ಈಗಲೂ ಮಾರ್ಗದರ್ಶನ ಮಾಡುವವರು. ಅಂಥವರ ಕೃಪೆ ಇತ್ತು ಕಾಣ್ತದೆ. ಅವರು 4 ವರ್ಷ ಅವರ ಜೊತೆಗೆ ಕಳೆದಾಗಲೂ ಕೂಡ ನಾನು ಇಂಥದ್ದು ಬೇಕು ಅಂತ ಅವರಿಗೆ ಹೇಳಲಿಲ್ಲ. ಅವರು ಇಂಥದ್ದನ್ನು ಕೊಡ್ತೇನೆ ಅಥವಾ ಓದು ಅಂತ ಈ ಗ್ರಂಥ ಲೋಕದವರೇ ಅಲ್ಲ ಅವರು. ಹಾಗಾಗಿ ಅದು ಒಂದು 4 ವರ್ಷ ಎಂಥದೋ ಲೋಕದಲ್ಲಿ ಕಳೆದವಳು. ಇದಾಗಿ ಸುಮಾರು 98ರಿಂದ 2019ರವರೆಗೆ ನಾನು ಬದುಕಿದ ದಾರಿ ಅದು ನನಗೆ ಗೊತ್ತು. ಅದು ಬೇರೆಯೇ. ಅದು ಜಗತ್ತಿನಲ್ಲಿ ನಾನು ಯಾವುದೇ ಈ ಲೌಕಿಕದ, ಈ ಗ್ರಂಥ ಲೋಕದ ಅಥವಾ ಈ ಜ್ಞಾನ ಪರಂಪರೆಯ ಯಾವುದರ ಒಳಗೂ ಪ್ರವೇಶ ಮಾಡಿದ್ದಲ್ಲ. ಯಾರೋ ನಾನು ವಚನದ ಬಗ್ಗೆ ಮಾತಾಡ್ತೇನೆ ಅಂತ ತಿಳಿದು ವಚನ ಕೇಳಿದಾಗ ವಚನಗಳನ್ನು ಹೇಳಿದೆ. ಅದು ಒಂದಿಷ್ಟು ಕಾಲ. ಅದೊಂದು ಹಂತ ಬಂದಾಗ ಸಾಕು ಅನ್ನಿಸಿದಾಗ ಅದೂ ನಿಲ್ಲಿಸಿದೆ. 2019ರಲ್ಲಿ ನಾನು ನಿಮಗೆ ಪ್ರಾಮಾಣಿಕವಾಗಿ ನನ್ನ ಅನಿಸಿಕೆಗಳನ್ನು ಅಥವಾ ನನ್ನ ಅನುಭವಗಳನ್ನು ಯಾಕೆ ಹೇಳ್ತೀನಿ ಅಂದರೆ, ನನಗೊಂದೇ ಒಂದು ಕಾಳಜಿ, ಇದು ಎಲ್ಲರಿಗೂ ಸಾಧ್ಯ ಅಂತ ಹೇಳುವುದಷ್ಟೇ.
ಇದು ನನಗೇ ಏನೋ ಆಗಿದೆ, ನಾನೇ ಏನೋ ಹೇಳುವವಳು, ನನಗೇ ಎಲ್ಲೋ ಯಾರೋ ಅನುಗ್ರಹ ಮಾಡಿದ್ದಾರೆ ಅಂತ ದಯವಿಟ್ಟು ಭಾವಿಸದೆ, ನನ್ನ ಈ ಅನುಭವದಿಂದ ನನಗೊಂದು ಅಪೇಕ್ಷೆ ಏನೆಂದರೆ, ಹಾಗಾದರೆ ಎಲ್ಲರೂ ಈ ಥರ ಒಂದು ಈ ವಲಯಕ್ಕೆ ಬರಬಹುದಲ್ಲ ಅನ್ನುವ ಏಕಮಾತ್ರ ಕಾರಣಕ್ಕೆ ನಾನು ಈ ಕಾರಣವನ್ನು, ಹಿನ್ನೆಲೆಯನ್ನು ನಿವೇದಿಸ್ತಿದ್ದೇನೆ. ನನ್ನ 2019 ಇಸವಿಯಲ್ಲಿದ್ದೋ ಅದನ್ನು ಗ್ರಹಿಸ್ತಾ ಇದ್ದ ಕಾಲಘಟ್ಟ. ನಾನು ಯಾವುದೇ ನನ್ನದೇ ಆದ ಉದ್ಯೋಗವಾಗಲಿ, ಯಾವುದೇ ಇಂಥ ಪ್ರವಚನ ಯಾವುದು ಮಾಡದೆ ನನ್ನ ಪಾಡಿಗಿದ್ದವಳು. ಆಗ ನನಗೆ ಪ್ರಾರಂಭದಲ್ಲಿ ನಾನು ಯಾಕೋ ಏನೋ ನನ್ನ ತಂದೆಯ ಸಂಗ್ರಹ ಭಾಗವತವನ್ನು ಆಗಲೇ ಒಂದಿಷ್ಟು ಕಣ್ಣಾಡಿಸಿದ್ದೆ. ಅವರ ಉಪನ್ಯಾಸ ಕೇಳುವುದಕ್ಕೆ ತೊಡಗಿದೆ. ಅದು ನನಗೆ ಬೌದ್ಧಿಕ ಚರ್ಚೆಯ ತರ್ಕದ ವಿಷಯವಾಗಿ ನನ್ನನ್ನು ಘರ್ಷಣೆಗೆ ಒಳಪಡಿಸ್ತಾ ಇದ್ದ ಕಾಲಘಟ್ಟ. ಆ ಆಡಿಯೋ ಕೂಡ ಅಷ್ಟು ಸ್ಪಷ್ಟ ಇರಲಿಲ್ಲ. ಅಂಥ ಹೊತ್ತಿನಲ್ಲಿ ನನ್ನ ಜೊತೆಗೆ ನಡೆಯುವ ಒಬ್ಬ ಹುಡುಗ, ಅಮ್ಮ ನೀನು KS ನಾರಾಯಣಾಚಾರ್ಯರ ಶ್ರೀಮದ್ ಭಾಗವತವನ್ನು ಕೇಳುವಂತ ಸುಮಾರು 52 ತಾಸು ಬರೇ ಶ್ರೀಕೃಷ್ಣ ಅವತಾರದ ಬಗ್ಗೆ ಅವರು ಮಾತನಾಡಿದ ಲಿಂಕ್ ಕಳುಹಿಸಿದ. ಬರೇ ಶ್ರೀಕೃಷ್ಣ ಅವತಾರ, ಅದು ಕೂಡ ಕಂಪ್ಲೀಟ್ ಆಗಿಲ್ಲ. ನನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ನಾನು ಒಂದು ಥರ ದಂಗು ಬಿದ್ದವಳ ಹಾಗೆ ಆದದ್ದು ಅವರ ಮಾತಿನ ಆ ಒಂದು ಪ್ರಭಾವದಿಂದ. ಅದು ಪ್ರಭಾವ ಅಂದರೆ ತಪ್ಪಾಗಬಹುದು. ಅದು ಹೇಗಿತ್ತು ಅಂದರೆ, ಮೂಲ ಹಿಡಿದು ಅಲ್ಲಾಡಿಸಿದ ಬಳ್ಳಿಯಂತೆ ಬಳುಕಿತು ಜೀವ ಅನ್ನುವ ಹಾಗೆ ಅದು ಯಾವ ಪರಿ ನನ್ನ ಮೇಲೆ ಪರಿಣಾಮ ಮಾಡಲಿಕ್ಕೆ ಶುರು ಮಾಡಿತು ಅಂತಂದರೆ, ಅವರ ಆ ಮಾತನ್ನು ನಾನು 2.5 ತಾಸು ಒಂದು ಉಪನ್ಯಾಸ ಅವರದ್ದು, ಅದನ್ನು 2.5 ತಾಸು ನಾನು ಬೆಳಿಗ್ಗೆ ಕೇಳ್ತಿದ್ದೆ ಅಥವಾ ಸಂಜೆಗೆ ಕೇಳ್ತಿದ್ದೆ. ನನಗೆ ರಾತ್ರಿಯಲ್ಲಿ ಅವರೊಂದು ಥರ ನಾದಮಯವಾಗಿ ಮಾತಾಡೋರು, ನಾದಮಯವಾಗಿ ಸಂಗೀತ ಕೂಡ ತುಂಬ ಚೆನ್ನಾದ ಕಂಠ ಇತ್ತು, ಹಾಗಾಗಿ ಹಾಡೋರು. ನಾನು ಮಲಗಿದ್ರೆ ರಾತ್ರಿ ನನಗೆ ಯಾರೋ ಕರೆದು ಎಬ್ಬಿಸಿದ ಹಾಗೆ ಆಗ್ತಿತ್ತು ಅದೇ ಧ್ವನಿಯಿಂದ. ಅಲ್ಲಿಂದ ನನ್ನ ಒಳಗೆ ನನಗೆ ತೀವ್ರವಾಗಿ ಒಂದು ಬಹಳ ದೊಡ್ಡ ಪೊಳ್ಳುತನ ಅನುಭವಕ್ಕೆ ಬರಲಿಕ್ಕೆ ಶುರುವಾಯಿತು. ಇಲ್ಲಿ ಏನೋ ನನ್ನ ಒಳಗೆ ಒಂದು ಬಹಳ ದೊಡ್ಡ ಖಾಲಿ ಅನ್ನುವ ಅವಕಾಶ ಇದೆ. ಈ ಖಾಲಿತನ ಯಾಕಿದೆ? ಇದು ಯಾವ ಕಾರಣಕ್ಕೆ ಇದೆ? ನನ್ನ ಒಳಗಿನ ಈ ಖಾಲಿತನ ನಾನು ಹೇಗೆ ನೋಡುವುದೋ, ಕಳಚಿಕೊಳ್ಳುವುದೋ ಏನು ಅಂತ ಗೊತ್ತಿಲ್ಲದೆ ನಾನು ಸುಮ್ಮನೆ ಆ ಖಾಲಿತನವನ್ನು ಅನುಭವಿಸಲಿಕ್ಕೆ ಶುರು ಮಾಡಿದೆ. ನನಗೆ ರಾತ್ರಿ 2 ಗಂಟೆಗೆಲ್ಲ ನಿದ್ದೆ ಬಾರದೆ ಅಳು ಬರ್ತಿತ್ತು, ಒಂದೇ ಸಮನೆ ಅಳು ಬರ್ತಿತ್ತು. ಆಗ ಒಳಗೊಂದು ತೀವ್ರವಾಗಿ ಅನಿಸಕ್ಕೆ ಶುರುವಾಯಿತು, ಈ ಶ್ರೀಮದ್ ಭಾಗವತದಲ್ಲಿ ಏನಿದೆ, ನಾನು ಓದಬೇಕು ಅಂತ. ಈ ಓದಬೇಕು ಅಂತ ಅನ್ನಿಸುವಾಗ ನನಗೆ ಸಂಸ್ಕೃತ ಬರೋದಿಲ್ಲ. ಹೇಗಪ್ಪ ನಾನು ಓದೋದು, ನಾನು ತಿಳಿಯೋದು ಹೇಗೆ ಅಂತ ನಾನು ನನ್ನ ಪಾಡಿಗೆ ಒದ್ದಾಡ್ತಿರುವಾಗ ನನಗೊಬ್ಬ ಮಿತ್ರ ನಮ್ಮ ಮನೆಗೆ ಬಂದರು. ಸತ್ಯೇಶ್ ಬೆಳ್ಳೂರು ಅಂತ, ನಿಮಗೆ ಗೊತ್ತಿರಬಹುದು, ಒಬ್ಬರು ಬರಹಗಾರ. ಅವರು ನಾನು ಕೂತಾಗ ಈ ಥರದ ಆಂತರಂಗಿಕ ಏನೇ ಸಂವೇದನೆಗಳನ್ನು ಮಾತಾಡ್ಕೊಳ್ತಿದ್ವಿ. ನಾನು ಅವನ ಹತ್ರ ಹೇಳಿದೆ, ಸತ್ಯೇಶ್ ನನಗೆ ಯಾಕೋ ಶ್ರೀಮದ್ ಭಾಗವತ ಅಥವಾ ಈ ಥರದ ಗ್ರಂಥಗಳನ್ನು ಓದಬೇಕು ಅಂತ ತುಂಬ ಅನ್ನಿಸ್ತಿದೆ, ಸಂಸ್ಕೃತ ಬರೋಲ್ಲ ಕಣಪ್ಪ, ಹೇಗೆ ಅಂತ. ಅವ್ರು ತಕ್ಷಣ ಹೇಳಿದರು, ಅರೆ ನೀವು ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ, ಇಲ್ಲಿ ಭಾರತ ದರ್ಶನ ಅಂತ ಒಂದು ಪ್ರಕಾಶನ ಸಂಸ್ಥೆ ಶ್ರೀಮದ್ ಭಾಗವತ ಮಾತ್ರ ಅಲ್ಲ, ರಾಮಾಯಣವನ್ನು, ಮಹಾಭಾರತವನ್ನು, ಅದರ ಜೊತೆಗೆ ವಿಷ್ಣು ಪುರಾಣ, ಹರಿವಂಶ ಪುರಾಣ, ಮಾರ್ಕಂಡೇಯ ಪುರಾಣ, ಇಷ್ಟನ್ನು ಸಮಗ್ರವಾಗಿ ಒಂದು ಸೆಟ್ಟಿನ ಥರ ಕೊಡ್ತಾ ಇದೆ, ನಿಮಗೆ ನಾನು ತಂದು ಕೊಡ್ತೀನಿ ಅಂತ ಅವರು ಮರುದಿವಸವೇ ಆ ಪುಸ್ತಕ ತಂದಿಟ್ರು. ಅಲ್ಲಿಂದ ನನ್ನ ಪುಸ್ತಕದ ಓದು ಆರಂಭ ಆದದ್ದು. ಅದರ ಪುಣ್ಯವಾಗಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ನಾನು ನಿಮಗೆ ಹೇಳುವುದಿಷ್ಟೇ, ನಾನು ಯಾವುದೇ ಸಂಸ್ಕೃತ ಶ್ಲೋಕಗಳಲ್ಲಿ ಇದ್ದದ್ದನ್ನು ಓದಬಲ್ಲೆ. ಓದುವಾಗ ಶಬ್ದ ಸಂಧಿಗಳ ವ್ಯತ್ಯಾಸ ಆದರೆ, ತಪ್ಪಾದರೆ ಗೊತ್ತಾಗಿ ಬಿಡಿಸಿ ಓದುವಷ್ಟು ಅದು ಇವತ್ತು ಪರಿಣಾಮವಾಗಿ ನನಗೆ ಒದಗಿ ಬಂದಿದೆ. ಹಾಗಂತ ನನಗೆ ಶಬ್ದಶಃ ಇವತ್ತು ಇಲ್ಲ ಅಂತ ನನಗೆ ಖಚಿತವಾಗಿ ಗೊತ್ತಾಗತ್ತೆ. ಅವಳು ಏನಿದ್ದಳೋ ಅದು ಒಂದೋ ಜಗತ್ತಿನ ಕಣ್ಣಿಗೆ ಹಾಳಾಗಿದ್ದಾಳೆ ಕಂಡ್ರೆ ಹಾಳಾಗಿದ್ದಾಳೆ,
ಒಳ್ಳೆಯವಳಾಗಿದ್ದಾಳೆ, ಬದಲಾಗಿದ್ದಾಳೆ ಕಂಡ್ರೆ ಬದಲಾಗಿದ್ದಾಳೆ. ಸ್ಪಷ್ಟವಾಗಿ ಇದಂತೂ ಸತ್ಯ. 20ಕ್ಕೆ ಆರಂಭ ಮಾಡಿದಾಗ ಇದ್ದ ನಾನು ಇವತ್ತು ಇಲ್ಲ. ಇದರ ಅರ್ಥ ಏನು ಅಂದರೆ, ಒಂದು ಕೃತಿ, ಅದು ಶ್ರೀಮದ್ ಭಾಗವತ ಇರಬಹುದು, ರಾಮಾಯಣ ಇರಬಹುದು, ಭಗವದ್ಗೀತೆ ಇರಬಹುದು, ಮಹಾಭಾರತ ಇರಬಹುದು, ಓದಿದವನನ್ನು ಓದುವುದಕ್ಕೆ ಆರಂಭದಲ್ಲಿ ಇದ್ದ ವ್ಯಕ್ತಿತ್ವಕ್ಕಿಂತ ಭಿನ್ನವಾದ, ಬಯಸಿಯೇ ಇರದ, ಗೊತ್ತೇ ಇಲ್ಲದ ಒಂದು ವ್ಯಕ್ತಿತ್ವವನ್ನು ಖಂಡಿತ ಅನಾವರಣ ಮಾಡುತ್ತೆ. ಅಷ್ಟರ ಮಟ್ಟಿಗೆ ನಾನು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ತೇನೆ, ಪುಸ್ತಕವನ್ನು ದಯವಿಟ್ಟು ಓದಿ. ಭಾಷೆ ಗೊತ್ತಿಲ್ಲ, ಕನ್ನಡ ಬರುವವರಿಗೆ ಕನ್ನಡದ ಅನುವಾದಗಳಿವೆ, ಇಂಗ್ಲೀಷ್ ಬರುವವರಿಗೆ ಇಂಗ್ಲೀಷ್ ಅನುವಾದ ಇದ್ದರೆ, ಅದು ವಿದೇಶಿ ಅನುವಾದ ಇದ್ದರೆ ದಯವಿಟ್ಟು ಓದದೇ ಇರುವುದು ಒಳ್ಳೆಯದು. ವಿದೇಶಿಯರಿಗೆ ಭಾರತೀಯ ಸಂಸ್ಕೃತಿಯ ಶ್ರೀಮದ್ ಭಾಗವತವಾಗಲಿ, ಶ್ರೀಮದ್ ರಾಮಾಯಣ ಆಗಲಿ, ಮಹಾಭಾರತವೇ ಆಗಲಿ, ಭಗವದ್ಗೀತೆಯೇ ಆಗಲಿ ಯಾಕೆ ಬೇಕು ನಮಗೆ? ಆಗಿ ಹೋದದ್ದಲ್ವಾ ಅನ್ನುವ ಒಂದು ಪರಿಪಾಠ ಇದ್ದರೆ, ನಾನು ಈಗಲೂ ಬಹಳ ಬೇಸರದಿಂದ ಹೇಳೋದು, ಎಲ್ಲವನ್ನು ಪೂರ್ವಜರು, ನಮ್ಮ ಹಿರಿಯರು ತಮ್ಮ ತಮ್ಮ ಮನೆಗಳಲ್ಲಿ ಮೊಮ್ಮಕ್ಕಳನ್ನು ಕೂಡಿಸಿ ಓದುತ್ತಿದ್ದರು. ಒಂದು 800 ವರ್ಷದ ಏನೋ ನನಗೆ ಗೊತ್ತಿಲ್ಲ, ಅಥವಾ ಇನ್ನೂ 400 200 ವರ್ಷಗಳ ನಂತರ ಹೋಯ್ತೋ ಗೊತ್ತಿಲ್ಲ. ನಮಗೆ ಓದಿಸುವವರ ಪರಂಪರೆ ಹೋಯಿತು. ಹಾಗಾಗಿ ನಾವು ಓದುವವರಿಲ್ಲ ಅಂದ ಕೂಡಲೇ ಇವತ್ತು ನಾವು ತಿಳಿಯುವ ಮಹಾಭಾರತ, ನಾವು ತಿಳಿಯುವ ರಾಮಾಯಣ, ಅಥವಾ ನಾವು ತಿಳಿಯುವ ಯಾವುದೋ ಈ ಶ್ರೀಮದ್ ಭಾಗವತ ಯಾರೋ ಮಾಡಿದ ಉಪನ್ಯಾಸದ 7 ದಿನಗಳ ಸಂಗ್ರಹ. ದಯವಿಟ್ಟು ನನ್ನನ್ನು ಆ ವಿಷಯದಲ್ಲೂ ಕ್ಷಮಿಸಿ. 7 ದಿನದಲ್ಲಿ ಶ್ರೀಮದ್ ಭಾಗವತದ ಒಳಗೆ ಇರುವ ಸಕಲವನ್ನು ಹೇಳುವುದು ಯಾರಿಗೂ ಸಾಧ್ಯವಿಲ್ಲ, ನನಗಂತೂ ಸಾಧ್ಯವೇ ಇಲ್ಲ, ಶಕ್ಯವೇ ಅಲ್ಲ. ಹಾಗಾಗಿ ನಾನು ಹೇಳುವುದು ಏನಾದರೂ ಇದ್ದರೂ ಅದರ ಅಲ್ಪ ಸ್ವಲ್ಪ ಆ ಸುಗಂಧದ ಭಾಗ ಮಾತ್ರ. ಇಡೀ ಪುಷ್ಪಾಸ್ವಾದನೆ ಅದು ಆ ಗ್ರಂಥದ ಒಳಗೆ ಮುಳುಗಿದವನಿಗೆ ಮತ್ತು ಅದರೊಳಗೆ ಅನುಸಂಧಾನ ಮಾಡಿದಾಗ ಸಿಕ್ಕೀತು ಅಂತ ಕಾಣ್ತದೆ. ಅಂಥ ಬರವಣಿಗೆಯನ್ನು ಮಗನಿಗೆ ಹೇಳುವಾಗಲಿ ಅಥವಾ ನಮಗೆ ಈಗ ಶ್ರೀಮದ್ ಭಾಗವತ ತೆರೆದುಕೊಳ್ಳುವಾಗ ಅದು ಸೂತ ಪುರಾಣಿಕರ ಮುಖಾಂತರ ಶೌನಕಾದಿಗಳ ಪ್ರಶ್ನೆಗೆ ತೆರೆದುಕೊಳ್ಳುವಾಗಲಿ ಅದು ತೆರೆದುಕೊಳ್ಳುವುದು ಕೇಳಿಕೆಯ ಮುಖಾಂತರ. ಶ್ರುತ ಪರಂಪರೆ, ನಮ್ಮ ಇಡೀ ಭಾರತೀಯ ಪರಂಪರೆಯ ಎಲ್ಲ ಗ್ರಂಥಗಳು ಕೂಡ ಕೇಳುವುದರ ಮುಖಾಂತರ ಬಂದದ್ದು. ನಾನು ಯಾವಾಗಲೂ ಭಾವಿಸುವುದು, ನಮ್ಮ ಇಡೀ ಸೃಷ್ಟಿ ಪ್ರಕ್ರಿಯೆ ಕೂಡ ಆಕಾಶ ತತ್ವದಿಂದ, ಆಕಾಶದಿಂದ ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಮತ್ತೆ ಜಲದಿಂದ ಪೃಥ್ವಿ. ಹಾಗಾಗಿ ಭಗವತ್ ತತ್ವ ಆರಂಭ ಆಗುವುದು ಆಕಾಶ ತತ್ವದಿಂದ. ಆಕಾಶಕ್ಕೆ ತನ್ಮಾತ್ರೆ ಶಬ್ದ. ಭಗವಂತ ಹೇಳಿದ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ, ನಿನಗೆ ಜ್ಞಾನ ಮಾರ್ಗದಿಂದ ನನ್ನನ್ನು ಕೇಳುವುದು ನೋಡುವುದು ಸಾಧ್ಯ ಆಗಲಿಲ್ಲವೋ, ನೀನು ಕರ್ಮ ಮಾರ್ಗದಿಂದ ಅದನ್ನು ಮಾಡು. ಕರ್ಮವನ್ನು ನನಗೆ ಸಮರ್ಪಿಸಿ ಸಂಪೂರ್ಣ ನಿಸ್ಪೃಹವಾಗಿ ನಿನಗೆ ಕರ್ಮ ಮಾಡುವುದಕ್ಕೆ ಸಾಧ್ಯವಾಗಲಿಲ್ಲವೋ, ನೀನು ಧ್ಯಾನ ಮುಖಾಂತರ ನನ್ನನ್ನು ನೆನೆ ಅಥವಾ ಭಕ್ತಿ ಮಾಡು. ಧ್ಯಾನವೂ ಸಾಧ್ಯವಾಗಲಿಲ್ಲವೋ, ಧ್ಯಾನ ಯಾರು ಮಾಡುವುದು, ನಮಗೆ ಅಷ್ಟು ಹೊತ್ತು ಸಾಧ್ಯ ಇಲ್ಲ ಅನ್ನುವ ಭಾವವೇ ನಮಗಿದ್ದರೆ, ಮೌನದ ಭಕ್ತಿಯೂ ಸಾಧ್ಯವಿಲ್ಲದಿದ್ದರೆ ಯಾರೋ ನಾನೇ. ಆ ಅರ್ಥದಲ್ಲಿ ನಮಗೆ ಉಳಿದಿರುವ ಈಗ ಏಕಮಾತ್ರ ಒಂದು ಭರವಸೆ ನಮ್ಮ ಹಿರಿಯರೆಲ್ಲ ಹೇಳಿ ಹೋಗಿದ್ದಾರೆ, ಅದನ್ನು ಕೇಳ್ತಿದ್ದೇವೆ. ಆದರೆ ನಾನು ಮತ್ತೆ ನಿಮಗೆ ಹೇಳೋದು, ಅವರು 7 ದಿನದಲ್ಲೂ ನಾನು ಹೇಳಿದ್ನಲ್ಲ, 52 ಗಂಟೆ KS ನಾರಾಯಣಾಚಾರ್ಯರು ಬರೇ ಶ್ರೀಕೃಷ್ಣನ ಅವತಾರವನ್ನೇ ಹೇಳಕ್ಕಾಗಿಲ್ಲ, ಸಂಪೂರ್ಣ ಮಾಡೋಕ್ಕಾಗಿಲ್ಲ. 12 ಸ್ಕಂಧಗಳಲ್ಲಿ 9ನೆಯ ಸ್ಕಂಧದಿಂದ ಶ್ರೀಕೃಷ್ಣನ ಅವತಾರ ಪ್ರಾರಂಭ. ಅದರ ಮೊದಲಿನ 8 ಸ್ಕಂಧಗಳನ್ನು ಅವರು ಪ್ರವೇಶವೇ ಮಾಡಿಲ್ಲ. ನಾನು ವೈಯಕ್ತಿಕವಾಗಿ ಇಂಥದೊಂದು ಶ್ರುತ ಪರಂಪರೆಯನ್ನು ಕೂಡ ನಮಿಸಿ, ಆ ಶ್ರುತ ಪರಂಪರೆಯ ಜೊತೆಗೆ ನಮಗೆ ಬಹಳ ಅದ್ಭುತವಾದ ಓದಬಹುದಾದ ಪರಂಪರೆಯನ್ನೂ ಕೂಡ ಕೊಟ್ಟಿರುವ ನಮ್ಮ ಎಲ್ಲ ಹಿರಿಯರನ್ನ, ನನ್ನ ಅಪ್ಪನನ್ನ ಬಹಳ ಭಕ್ತಿಯಿಂದ ಗೌರವಿಸಿ ನಮಸ್ಕರಿಸಿ, ಹಾಗೆಯೇ ಈ ದಾರಿಯಲ್ಲಿ ನನ್ನನ್ನು ನಡೆಸಿದ ನನ್ನ ಗುರುಗಳಾದ ಸತ್ಯಕಾಮರನ್ನ ಕೂಡ ನಮಿಸಿ, ನನ್ನ ಒಳಗೆ ನನಗೆ ಗೊತ್ತೇ ಇಲ್ಲದೆ ಸದಾ ಆದರ್ಶವಾಗಿ ಚಿಕ್ಕಂದಿನಿಂದ, ಯಾಕೆ ಅಂತ ಗೊತ್ತಿಲ್ಲ, 6ನೇ ವಯಸ್ಸಿಗೆ ನಾನು ನನ್ನ ಅಜ್ಜನನ್ನು ಕಳ್ಕೊಂಡಿದ್ದೇನೆ. ಆದರೆ
6ನೇ ವಯಸ್ಸಿನಿಂದಲೂ ನನಗೆ ಕಣ್ಣಿಗೆ ಆದರ್ಶವಾಗಿ ಸದಾ ಉಳಿದವರು ನನ್ನ ಅಜ್ಜ ಪಡುಮನೂರು ನಾರಾಯಣಾಚಾರ್ಯರು. ಅವರೆಲ್ಲರನ್ನು ನಮಿಸಿ ಇವರೆಲ್ಲರಿಗೂ ಕಾರಣವಾದ ನನ್ನ ಪರಮಗುರುಗಳು ಅಂತ ನಾನು ಭಾವಿಸುವುದು ರಾಘವೇಂದ್ರ ಸ್ವಾಮೀಜಿ. ಚಿಕ್ಕಂದಿನಿಂದ ನನ್ನ ಎಲ್ಲ ಅಂತರಂಗದ ಆತ್ಮೀಯವಾದ ಒಂದು ಸಂಗಾತಿಯ ಹಾಗೆ ಎಲ್ಲವನ್ನ ನಾನು ಅವರ ಮುಂದೆ ಹೇಳಿಕೊಂಡವಳು. ನನ್ನ ಸುಖ ದುಃಖ ದೌರ್ಬಲ್ಯ ದೋಷ ತಪ್ಪು ಎಲ್ಲವುಗಳನ್ನು ಅವರಿಗೆ ಹೇಳಿ ಅವರು ಕೊಟ್ಟದ್ದನ್ನು ನಾನು ಯಾಕೆ ಬೇಕು ಭಾಗವತ? ಶ್ರೀಮದ್ ಭಾಗವತ ಮಾತ್ರವಲ್ಲ, ನಮಗೆ ಯಾಕೆ ಬೇಕು ಪುರಾಣ ಪ್ರಪಂಚ, ನಮಗೆ ಯಾಕೆ ಬೇಕು ರಾಮಾಯಣ, ನಮಗೆ ಯಾಕೆ ಬೇಕು ಭಗವದ್ಗೀತೆ? ಒಂದು ಸಾರಿ ಯೋಚನೆ ಮಾಡಿ. ನಾನು ಪ್ರತಿ ಸಾರಿ ಅಂದುಕೊಳ್ತೇನೆ, ಎಲ್ಲದರಲ್ಲೂ ಕೂಡ ಅದರ ಆರಂಭ ಹೇಗೆ ಅಂದರೆ, ಯಾರೋ ವರ್ತಮಾನ ಕಾಲದ ಒಂದು ಪುಟ್ಟ ಹುಡುಗನೋ ವರ್ತಮಾನ ಕಾಲದ ಒಬ್ಬ ವ್ಯಕ್ತಿಯೋ ಕಥೆಯನ್ನು ಕೇಳ್ತಿರ್ತಾನೆ. ಆದರೆ ಆ ಘಟನೆ ಆಗಿ ಎಷ್ಟೋ ವರ್ಷಗಳು ಅವನಿಗೇ ಆಗಿರ್ತವೆ. ಈಗ ಉದಾಹರಣೆಗೆ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದವರು ಲವಕುಶರು. ಶ್ರೀಮದ್ ರಾಮಾಯಣವನ್ನು ನೀವು ಗಮನಿಸಿದರೆ, ಲವಕುಶರಿಗೆ ವಾಲ್ಮೀಕಿಗಳು ಕಥೆ ಹೇಳುವಾಗ ಇಡೀ ರಾಮಾಯಣ ಮುಗಿದು ಹೋಗಿದೆ. ರಾಮನ ಅಷ್ಟೂ ಘಟನೆ ಆಗಿ ಅವನ ಸೀತಾಪಹರಣ, ಸೀತೆಯನ್ನು ಮತ್ತೆ ಪಡೆದ ಘಟನೆ ಎಲ್ಲವನ್ನೂ ಹೇಳುವಾಗ ಲವಕುಶರು ಅದು ತಮ್ಮ ತಂದೆಯ ಕಥೆ ಅಂತ ಗೊತ್ತಿಲ್ಲದೆ, ಗುರುಗಳು ಹೇಳುವ ಒಂದು ವಿಶೇಷ ಕಥೆ ಅಂತ ಭೂತಕಾಲದ ಕಥೆಯನ್ನು ವರ್ತಮಾನದಲ್ಲಿ ಕೇಳ್ತಾರೆ. ಆದರೆ ಲವಕುಶರು ವರ್ತಮಾನದಲ್ಲಿ ವಾಲ್ಮೀಕಿಗಳ ಮಾತು ಕೇಳುವ ವರ್ತಮಾನದ ಶಿಶುಗಳು ಮಾತ್ರವಲ್ಲ, ಅವರು ನಾಳೆಯ ಭವಿಷ್ಯತ್ತಿನ ರಾಜರು. ಹೀಗೊಂದು ತ್ರಿಕಾಲ ಸಮ್ಮಿಲನ ನಮ್ಮ ಎಲ್ಲ ಪುರಾಣಗಳಲ್ಲಿ ಇದೆ. ನೀವು ಗಮನಿಸಿ, ಮಹಾಭಾರತ ಪ್ರಾರಂಭ ಆಗುವುದು ಜನಮೇಜಯನಿಂದ. ಜನಮೇಜಯನಿಗೆ ವೈಶಂಪಾಯನರು ಪ್ರಶ್ನೋತ್ತರ ರೂಪದಲ್ಲಿ ಮಹಾಭಾರತದ ಕಥೆ ತೆರೆದುಕೊಳ್ಳೋದು. ವೈಶಂಪಾಯನರು ವೇದವ್ಯಾಸರ ಶಿಷ್ಯರು. ವೇದವ್ಯಾಸರು ಹೇಳುವಾಗ ವೈಶಂಪಾಯನರು ಕೇಳಿ ಆ ವೈಶಂಪಾಯನಾದ ಜನಮೇಜಯನಿಗೆ ಇಡೀ ತನ್ನ ಪೂರ್ವಜರ, ನಿನ್ನ ಅಪ್ಪ ಪರೀಕ್ಷಿತ, ಅವರ ಅಪ್ಪ ಅರ್ಜುನ, ಅವರ ಹಿಂದಿನ ಅಥವಾ ಅಭಿಮನ್ಯುನ ಅಪ್ಪ ಅರ್ಜುನ, ಈ ತಲೆಮಾರಿನ ಕಥೆಯನ್ನ ಭವಿಷ್ಯತ್ತಿಗೆ ಸಿದ್ಧ ಮಾಡಿಸುವ ಹಾಗೆ ಕಥೆ. ಇದನ್ನು ನೀವು ಭಗವದ್ಗೀತೆಗೆ ಬಂದರೆ, ಭಗವದ್ಗೀತೆ ಅಂತೂ ಹೇಗೆ ನೋಡಿ, ಮಹಾಭಾರತವೇ ಹೇಗೂ ನಾನು ಈಗ ಹೇಳಿದ ಹಾಗೆ ಇಡೀ ಪಾಸ್ಟ್ ಟೆನ್ಸ್ ಅನ್ನು ಪ್ರೆಸೆಂಟಿನಲ್ಲಿ ಹೇಳುವ, ಫ್ಯೂಚರಿನ ಕಡೆಗೆ ನಮ್ಮನ್ನು ನಡೆಸುವ ಒಂದು ಸೂತ್ರ. ಭಗವದ್ಗೀತೆ ವಿಷಯಕ್ಕೆ ಬಂದರೆ, ಆಗಲೇ ಯುದ್ಧ ಮುಗಿದು 10 ದಿನಗಳ ಬಳಿಕ ಆ ಭೀಷ್ಮರು ಶರಶಯ್ಯೆಯಲ್ಲಿದ್ದಾಗ ಸಂಜಯ ಬಂದು ಯುದ್ಧ ಆರಂಭ ಆಗುವಾಗ ಭಗವದ್ಗೀತೆಯನ್ನು ಶ್ರೀಕೃಷ್ಣ ಹೇಳಿದ್ದ ಅಂತ ಪಾಸ್ಟ್ ಟೆನ್ಸ್ ಅನ್ನು ಯುದ್ಧ ಮಧ್ಯದಲ್ಲಿ ಹೇಳುವುದು. ಇನ್ನು 11ನೇ ದಿನದ ಯುದ್ಧ ಅದು ನಡೀತಿದೆ. ಇವನು ಹೇಳುವಾಗ 10 ದಿನಗಳ ಯುದ್ಧ ಕಳೆದಿದೆ. ಆ ಪ್ರಾರಂಭದಲ್ಲಿ, ಇನ್ನೂ ಯುದ್ಧ ಪೂರ್ವದಲ್ಲಿ ಅರ್ಜುನನ ಮನಸ್ಥಿತಿ ಏನಾಯಿತು, ಕೃಷ್ಣ ಅದಕ್ಕೆ ಹೇಗೆ ಸ್ಪಂದಿಸಿದ ಅನ್ನುವುದನ್ನು ಭೀಷ್ಮರ ಇಡೀ ಘಟನೆ, ತಾನು ಶಂಖ ಊದಿ ಯುದ್ಧಕ್ಕೆ ಸಿದ್ಧ ಅಂತ ಭೀಷ್ಮರು ಕೂಗಿದ್ದರ ನಂತರದ ಘಟನೆಯನ್ನು ಸಂಜಯ ಹೇಳುವಾಗ ಅದು ಮತ್ತೆ ಪಾಸ್ಟ್ ಟೆನ್ಸಿನ ಒಳಗೆ ಪಾಸ್ಟ್ ಟೆನ್ಸ್. ಯಾಕೆ ಮಹಾಭಾರತವೇ ಪಾಸ್ಟ್ ಟೆನ್ಸ್, ಭಗವದ್ಗೀತೆ ಮತ್ತೆ ಅದರ ಒಳಗೆ 10 ದಿನ ಹಳೆಯ ವಿಷಯ ಅಂತ ಸಂಜಯ ಹೇಳ್ತಾನೆ. ಧೃತರಾಷ್ಟ್ರ ಕುರುಡ, ಅವನು ಆ ದಿನಕ್ಕೆ ಕೇಳುವ ಹೊತ್ತಿಗೆ ರಾಜ, ವರ್ತಮಾನಕ್ಕೆ ರಾಜ, ಮುಂದಿನ ದಿನಗಳಿಗೆ ಅವನೇನು, ಭವಿಷ್ಯಕ್ಕೆ ಅವನೊಬ್ಬ ಅಂಧ ಮಾತ್ರನೋ? ನಮ್ಮಂಥ ಕುರುಡರಿಗೆಲ್ಲ ಮುಂದೆ ದಾರಿ ಇದೆಯೋ? ನಾವೆಲ್ಲ ಧೃತರಾಷ್ಟ್ರರಾದಾಗ ಸಂಜಯ ಇಂಥದೊಂದು ಪಾಸ್ಟ್ ಟೆನ್ಸ್ ಅನ್ನು ನಮಗೆ ಹೇಳಿದರೆ ನಮ್ಮ ಕಣ್ಣಿಗೂ ಬೆಳಕು ಬಂದೀತಾ? ಈ ಎಲ್ಲ ಸಾಧ್ಯತೆಗಳ ಹಾಗೆ. ಯಾಕೆ ಅಂದರೆ, ನನಗೆ ಅದಕ್ಕೆ ಯಾವಾಗಲೂ ಅನಿಸೋದು, ಈ ತ್ರಿಕಾಲವನ್ನು ಸಮ್ಮಿಲನ ಮಾಡೋದಕ್ಕೆ ಸಾಧ್ಯ ಆಗುವುದು ಋಷಿ ಮುನಿಗಳಿಗೆ ಮಾತ್ರ. ಹಾಗಾಗಿ ನನಗೆ ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ, ನಾನು ಬಹಳ ತಿಳಿದವಳಲ್ಲ, ನಾನು ಈಗಾಗಲೇ ನಿಮಗೆ ನನ್ನ ಅಜ್ಞಾನಗಳನ್ನೆಲ್ಲ ಹೇಳಿದ್ದೇನೆ. ಆದರೆ ನನಗೆ ವೈಯಕ್ತಿಕವಾಗಿ ಇದೆಲ್ಲ ಓದ್ತಾ ಹೋದ ಹಾಗೆ ಅನ್ನಿಸಿದ್ದು, ಖಂಡಿತಕ್ಕೂ ವೇದವ್ಯಾಸರು ಕವಿಗಳಷ್ಟೇ ಅಲ್ಲ.
ವಾಲ್ಮೀಕಿಗಳು ಕವಿಗಳು ಮಾತ್ರವೇ ಅಲ್ಲ, ಕವಿ ಅನ್ನುವ ಶಬ್ದಕ್ಕೆ ನಾವು ಈಗ ಹೇಳುವ ಪೋಯೆಟ್ ಅನ್ನುವ ಅರ್ಥ ಅಷ್ಟೇ ಇಲ್ಲ, ವಿದ್ವಾಂಸರು ಅಂತ ಕೂಡ ಒಂದು ಅರ್ಥ ಇಟ್ಟುಕೊಂಡ್ರು ನನಗೆ ಅವರು ವಿದ್ವಾಂಸರು ಅಂತಲೂ ಅನಿಸೋದಿಲ್ಲ. ವಿದ್ವಾಂಸರ ಆಚೆಗೊಂದು ಸ್ಥಿತಿ ಬಂದರೆ ಅದು ದರ್ಶನವಾದಾಗ, ಆ ದಾರ್ಶನಿಕ ಸ್ಥಿತಿ ಇದ್ದರೆ ಅದು ತ್ರಿಕಾಲವನ್ನು ಸಮ್ಮಿಲನಗೊಳಿಸುವ ಕಾಲಾತೀತವಾದ ಒಂದು ಸಂಗತಿಯನ್ನು ನಮ್ಮ ಮುಂದೆ ಇಡಲಿಕ್ಕೆ ಸಾಧ್ಯ ಇದೆ ಅನ್ನುವುದಕ್ಕೆ ಈ ಎಲ್ಲ ಪುರಾಣಗಳು, ಎಲ್ಲ ಮಹಾಭಾರತ, ರಾಮಾಯಣ, ಭಗವದ್ಗೀತೆಗಳು ಸಾಕ್ಷಿ. ಆದ್ದರಿಂದಲೇ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ, ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಯಾರು ಯಾರು ಹೇಗೆ ಹೇಗೆ ವರ್ತಿಸಿದ್ರು, ದ್ರೌಪದಿಯ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಅವಳ ದುಃಖ ಹೇಗಿತ್ತು, ಅವಳು ಹೇಗೆ ಎಲ್ಲರನ್ನೂ ಗೋಗರೆದು ಆಲ್ಪರಿದು ಕೇಳಿದ್ಲು, ಆಗ ಅಲ್ಲಿರುವ ಹಿರಿಯರು ಯಾಕೆ ಏನೂ ಪ್ರತಿಕ್ರಿಯೆ ಕೊಡಲಿಲ್ಲ, ಅಂಥ ಹೊತ್ತಿನಲ್ಲಿ ಅಸಹಾಯಳಾದ ದ್ರೌಪದಿಯನ್ನು ಶ್ರೀಕೃಷ್ಣ ಹೇಗೆ ರಕ್ಷಿಸಿದ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಮಹಾಭಾರತವನ್ನು, ದ್ರೌಪದಿಯ ಆ ಸಂದರ್ಭವನ್ನು ಅಥವಾ ಮಹಾಭಾರತದ ಯಾವುದೇ ಸಂದರ್ಭವನ್ನು ನಮಗೆ ಗೊತ್ತಿರುವ ಪ್ರಚಲಿತ ಕಥೆಗಳೆಲ್ಲದರ ಒಟ್ಟಿಗೆ ನಾನು ಪ್ರಸ್ತುತಪಡಿಸ್ತೇನೆ ಅಥವಾ ಯಾರೋ ಒಬ್ಬರು ವಿದ್ವಾಂಸರು ನಮಗೆ ಹೇಳ್ತಾರೆ ಅಂದಾಗ ನಾವು ಇದೀಗ ನಡೆಯುತ್ತಿದೆ, ಈಗ ದ್ರೌಪದಿಯನ್ನು ಎಳ್ಕೊಂಡು ಬರ್ತಾನೆ, ಈಗ ಏನಾಗ್ತದೋ ಏನೋ, ದ್ರೌಪದಿಗೆ ಹೇಗಾಗ್ತದೋ ಏನೋ ಅನ್ನುವ ಭಾವದಿಂದ ನಾವೆಲ್ಲ ನೋಡ್ತೇವಲ್ಲ, ಅದಕ್ಕೆ ನಾನು ಭಾವಿಸೋದು ಇದು ತ್ರಿಕಾಲ ಅತೀತವಾದದ್ದು ವರ್ತಮಾನವಾಗಿ ಬಿಡುತ್ತೆ. ನಮ್ಮ ವರ್ತಮಾನ ಆಗುತ್ತೆ, ನಮಗೆ ಗೊತ್ತೇ ಇಲ್ಲದೆ ನಮಗೆ ಅದು ಹಳೆಯ ಆಗಿ ಹೋದ ದ್ರೌಪದಿಯ ಕತೆ ಆಗೋದಿಲ್ಲ. ಹಳೆಯ ಆಗಿ ಹೋದ ಯಾವುದೋ ಒಂದು ಹೆಣ್ಣು ಮಗಳ ಇತಿಹಾಸವಾಗುವುದಿಲ್ಲ. ನಮ್ಮ ಸುತ್ತಮುತ್ತ ನಮ್ಮ ಮನೆಯ ಯಾವುದೋ ಹೆಣ್ಮಗಳನ್ನು ಈಗ ತೊಂದರೆ ಮಾಡ್ತಿದ್ದಾರೆ, ಅಲ್ಲಿ ಯಾರೂ ರಕ್ಷಿಸುವವರು ಇಲ್ವಾ ಅನ್ನುವ ಭಾವವನ್ನು ನಮ್ಮಲ್ಲಿ ಕೂಡ ಎಬ್ಬಿಸ್ತದಲ್ಲ, ಅದು ಅದರ ವರ್ತಮಾನ ಸ್ಥಿತಿ ಇವತ್ತಿಗೂ ಇದೆ ಅನ್ನುವುದಕ್ಕೆ ಸಾಕ್ಷಿ. ಇದೊಂದು ಘಟನೆ ಅಲ್ಲ. ನೀವು ಯಾವುದೇ ರಾಮಾಯಣದಲ್ಲಿ ಸೀತೆ ಅಪಹರಣ ಆದಾಗ ನಮಗೆ ಗೊತ್ತಿಲ್ವಾ, ಮಾಯಾಜಿಂಕೆ ಬಂದರೆ ಏನಾಗುತ್ತೆ, ಆ ಮಾಯಾಜಿಂಕೆ ಹತವಾದ ನಂತರ ಸೀತೆಯನ್ನು ರಾವಣ ಹೇಗೆ ಅಪಹರಿಸಿದ ನಂತರ ಅವಳಲ್ಲಿ ಅನುಭವಿಸಿದ ಸಂಕಟಗಳೇನು, ಇಷ್ಟೆಲ್ಲ ಸಂಕಟಗಳಾದ ನಂತರ ಇವಳಿಗೊಂದು ಕೊನೆಗೆ ಒಳ್ಳೆಯ ಮುಕ್ತಾಯ ಇದೆ, ನಮಗೆ ಗೊತ್ತಿದೆ, ಕಥೆ ಗೊತ್ತಿದೆ. ಆದರೆ ಸೀತೆ ಅಲ್ಲಿ ದುಃಖ ಅನುಭವಿಸುವಾಗ ನಾವು ಇಲ್ಲಿ ಕಣ್ಣೀರಿಡ್ತೇವೆ. ಸೀತೆಯ ಸಂಕಟ ನಮ್ಮ ಸಂಕಟವಾಗ್ತದೆ. ಸೀತೆ ನಿನ್ನೆ ಆಗಿ ಹೋದ ರಾಮನ ಹೆಂಡತಿ ಆಗೋದಿಲ್ಲ. ಸೀತೆ ಒಬ್ಬ ರಾಕ್ಷಸನ ಕೈಯಲ್ಲಿ ಸಿಕ್ಕ ನಮ್ಮ ಮನೆಯ ಮಗಳ ಹಾಗೋ ನಮ್ಮ ತಾಯಿಯ ಹಾಗೋ ಆಗಿ ನಾವು ಕರಗ್ತೇವಲ್ಲ, ಅದು ವರ್ತಮಾನಕ್ಕೆ ತಂದಿಡುವ ತ್ರಿಕಾಲಜ್ಞಾನಿಗಳಿಗೆ ಮಾತ್ರ ಸಾಧ್ಯ ಇರುವ. ಆದ್ದರಿಂದಲೇ ಭಗವದ್ಗೀತೆ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿ ಅವನ ಷಂಡತನ ಅಂತ ಜನ ಹೇಡಿತನ ಅಂತ ಜನ ಭಾವಿಸುವ, ಅದು ಯಾವುದೂ ಅಲ್ಲದ ಆಂತರಂಗಿಕ ದ್ವಿಜತ್ವವನ್ನು ಉಂಟು ಮಾಡಲಿಕ್ಕೆ ಅರ್ಜುನನಲ್ಲಿ ಎಬ್ಬಿಸಿದನಲ್ಲ ಒಬ್ಬ ಹೊಸ ಮಗುವನ್ನು. ಆ ಕ್ರಿಯೆ ನಮಗೆ ಯಾಕೆ, ಅದು ಪಾಸ್ಟ್ ಟೆನ್ಸಿನ ಅರ್ಜುನನಿಗೆ ಮಾಡಿದ ಉಪದೇಶ ನಮಗೆ ಯಾಕಪ್ಪ ಅಂತ ನಾವು ಯಾಕೆ ಬಿಟ್ಟಿಲ್ಲ? ನಮಗೆ ಈಗ ನಮ್ಮನ್ನು ಎಬ್ಬಿಸುವ ಒಬ್ಬ ಅರ್ಜುನ ಏಳಬಲ್ಲ ಅನ್ನುವ ಕಾನ್ಫಿಡೆನ್ಸ್ ಅನ್ನ ಒಂದು ಭಗವದ್ಗೀತೆ ಯಾಕೆ ಕೊಡ್ತದೆ ಅಂದರೆ, ಅದು ಇತಿಹಾಸವೋ ಅದು ಭೂತಕಾಲದ ಒಂದು ಘಟನೆಯೋ ಆಗದಂತೆ ಅದು ವರ್ತಮಾನದ ಶಿಶುವಾಗಿ, ವರ್ತಮಾನದ ಸತ್ಯವಾಗಿ ನಮ್ಮೊಳಗೆ ಮೂಡುವ ಹಾಗೆ ಬರೆದ ದಾರ್ಶನಿಕ ಋಷಿಗಳಿದ್ದಾರಲ್ಲ ಅವರು ಕಾರಣ. ಆದ್ದರಿಂದಲೇ ಕವಿಗಳು ಸತ್ತು ಹೋಗ್ತಾರೆ. ಬಹಳ ಅಂದರೆ 100 ವರ್ಷ ಇರಬಹುದು. ಸತ್ತದಲ್ಲಿ ಕಲಿಯುಗ ಹೇಗಿರುತ್ತೆ ಅನ್ನುವ ವರ್ಣನೆ ಇದೆ. ಆ ವರ್ಣನೆಯನ್ನು ನೋಡಿದರೆ ಇವತ್ತು ನಾವು ನೋಡುವ ಕಲಿಯುಗದ ಎಲ್ಲ ಲಕ್ಷಣಗಳು ಅಲ್ಲಿ ಹೇಗೆ ಇದೆ ಅಲ್ಲ. ಒಂದು ವೇಳೆ ಅದು ವೇದವ್ಯಾಸರು ಬರೆದದ್ದಲ್ಲ, ಅದು 5000 ವರ್ಷ ಇತಿಹಾಸದ್ದು. ಹೀಗೊಂದು ವಾದ ಇದೆ, ಅದು ಬಿಡೋಣ. ನನ್ನ ಅಪ್ಪ ಅಂತೂ ಅದು ವೇದವ್ಯಾಸರೇ ಅನ್ನುವುದನ್ನು ಖಚಿತವಾಗಿ ಹೇಳ್ತಾರೆ. ನಾನು ನನ್ನ ಅಪ್ಪನನ್ನು ಮತ್ತೆ ಸಂಶೋಧನೆ ಮಾಡೋಕ್ಕೆ ಹೋಗುವುದೂ ಇಲ್ಲ. ಯಾಕೆಂದರೆ ಒಬ್ಬರು ದೊಡ್ಡವರು ಸಂಶೋಧನೆ ಮಾಡುವಾಗ ಸಾಕಷ್ಟು ಜೀವ ಸವೆಸಿ ಒಂದು ನಿರ್ಣಯ ಹೇಳ್ತಾರೆ. ನಾನು ಆ ನಿರ್ಣಯದಲ್ಲಿ ನಂಬಿಕೆ ಇಟ್ಟುಕೊಂಡು ನನ್ನ ಮಾತನ್ನು ಹೇಳ್ತಿದ್ದೇನೆ. ಒಂದು ವೇಳೆ ಅದು ಅಲ್ಲ ಅಂತ ಭಾವಿಸಿದ್ರು 5000 ವರ್ಷಗಳ ಹಿಂದೆ ಈಗ ಆಗುವುದನ್ನು ಹೇಳ್ತಾರಲ್ಲ ಒಬ್ಬ ಮನುಷ್ಯ, ಅದು ಕೂಡ ಒಬ್ಬ ತ್ರಿಕಾಲ ಅತೀತವಾದ ಒಂದು ಜ್ಞಾನ ಸಾಧ್ಯತೆ ಇರುವ ಋಷಿಗೆ ಮಾತ್ರ ಸಾಧ್ಯ. ಅಂಥ ಸಾಧ್ಯತೆಗಳಿರುವುದರಿಂದಲೇ ಈಗ ಶ್ರೀಶರು ಹೇಳಿದ್ರಲ್ಲ, ಗರುಡ ಪುರಾಣ ನಮ್ಮ ಜೀವನಕ್ಕೆ ಸಂಬಂಧಪಡುತ್ತೆ. ಶ್ರೀಮದ್ ಭಾಗವತ ನಮಗೆ ಏನನ್ನೋ ಮಾಡುತ್ತೆ. ನಾನು ನಿಮಗೆ ಖಚಿತ ವಾಕ್ಯನಲ್ಲಿ ಎಲ್ಲರಿಗೂ ಹೇಳುವುದು, ಖಂಡಿತಕ್ಕೂ ಶ್ರೀಮದ್ ಭಾಗವತ ಏನನ್ನಾದರೂ ಮಾಡ್ತದೆ ನಿಮ್ಮ ಒಳಗೆ, ಖಂಡಿತಕ್ಕೂ. ಅದರಲ್ಲಿ ನಿಸ್ಸಂಶಯ. ನನಗಂತೂ ವೈಯಕ್ತಿಕವಾಗಿ, ನಾನು ಒಬ್ಬಳ ಅನುಭವದಿಂದ ಹೇಳ್ತಿಲ್ಲ,
ನಮ್ಮ ಜೊತೆಗೆ ನಾವೊಂದು 30 ಜನ ಕೂತು ಇದನ್ನು ಓದಿದ್ದೇವೆ ಕಳೆದ 3 ವರ್ಷಗಳಲ್ಲಿ 3 ಬಾರಿ. ಆ 30 ಜನರಲ್ಲಿ ಆಗಿರುವ ಪರಿವರ್ತನೆಯನ್ನು ಗಮನದಲ್ಲಿಟ್ಟುಕೊಂಡು ನಾನು ಹೇಳೋದು, ಏನನ್ನೋ ಮಾಡ್ತದೆ, ಅದು ಏನನ್ನೋ ಮೀಟ್ತದೆ, ಅದು ಇಷ್ಟರವರೆಗೆ ಎಚ್ಚರವಾಗದ ಯಾವುದನ್ನೋ ಎಚ್ಚರಿಸ್ತದೆ, ಅಷ್ಟಂತೂ ಖಚಿತ. ಯಾಕೆಂದರೆ ಬಹುಶಃ ನಮಗೆ ಇಡೀ ಜೀವನದಲ್ಲಿ ಬಹಳ ಮಂದಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದು ಕಾರಣವಿಲ್ಲದ ಭಯದ ಜೊತೆಗೆ ಬದುಕುವವರು. ನಿಷ್ಕಾರಣ ಭಯ. ನಮಗೆಲ್ಲರಿಗೂ ಒಂದು ನಿಷ್ಕಾರಣ ಭಯ ಇದೆ. ಅದು ಗಂಡಿರಲಿ, ಹೆಣ್ಣಿರಲಿ, ತಿಳಿದವರಿರಲಿ, ತಿಳಿಯದವರು ಇರಲಿ, ಎಲ್ಲರಿಗೂ ಇರುವ ಒಂದು ಭಯ ಏನು ಅಂದರೆ, ಏನೋ ಒಂದು ಭಯ ಆಗಿ ನಿದ್ದೆ ಬರೋದಿಲ್ಲ. ಯಾವುದೋ ಒಂದು ಭಯ ನಮ್ಮನ್ನು ಏಕಾಂತದಲ್ಲಿ ಒಬ್ಬರೇ ಇರುವಾಗ ಕಾಡುತ್ತೆ. ಅದು ಯಾವುದು? ನಮಗೆ ಗೊತ್ತೇ ಇಲ್ಲದ ಒಂದು ನಿಷ್ಕಾರಣ ಭಯ ಏನಿದೆಯಲ್ಲ, ಆ ನಿಷ್ಕಾರಣ ಭಯವನ್ನು ಜಿಡ್ಡು ಕೃಷ್ಣಮೂರ್ತಿ ಕಾಸ್ಲೆಸ್ ಫಿಯರ್ ಅಂತ ಪದೇ ಪದೇ ಹೇಳ್ತಾರೆ. ದರ್ ಇಸ್ ಅ ಕಾಸ್ಲೆಸ್ ಫಿಯರ್ ಇನ್ ಎವ್ರಿಬಡಿ ಅಂತ. ನಮ್ಮ ಒಳಗೆಲ್ಲ ನಮಗೊಂದು ಕಾರಣವಿಲ್ಲದ ಭಯ ಇದೆ. ಯಾಕೆ ಇದೆ ಗೊತ್ತಿಲ್ಲ. ಒಂದು ಮಗು ಕೂಡ ಇನ್ನೂ ಬೆಚ್ಚಿ ಬಿದ್ದಾಗ ಅದಕ್ಕೆ ಹೆದರಿಕೆ ಆಯಿತು, ಕನಸಿನಲ್ಲಿ ಏನೋ ಕಂಡಿತು ಕಾಣ್ತದೆ ಅಂತ. ಕನಸಿನಲ್ಲಿ ಕಂಡದ್ದು ಅರ್ಥವಾಗಿ ಬೆಚ್ಚಿ ಬೀಳುವಂತಹ ಭಯವೊಂದು ಒಳಗುಂಟಲ್ಲ. ಅಂದರೆ ನಮಗಿನ್ನು ನಾವು ಹೇಳುವ ಬೌದ್ಧಿಕ ಮಟ್ಟದ ಅರ್ಥ ಆಗಿ ಬರುವ ಭಯವೂ ಅಲ್ಲ, ಅದು ಅರ್ಥವೇ ಆಗದ ಒಂದು ಭಯ. ಹಾಗಾದರೆ ಅದು ಇಲ್ಲಿಯ ನಾವು ತಿಳಿಯುವ ಭೌತಿಕ ದೇಹದ ಭಯವಲ್ಲದ್ದು ಯಾವುದೋ ಇರಬೇಕು ಅಂತ ಕಾಣ್ತದೆ. ಅಂಥ ಒಂದು ಭಯವನ್ನು ನಾವೆಲ್ಲ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹೊತ್ತು ಬಂದಿದ್ದೇವೆ. ಸಾಕ್ಷಾತ್ ಶ್ರೀಮದ್ ಭಾಗವತವೇ ಹೇಳುವ ಪ್ರಕಾರ ಕಪಿಲ ಮುನಿ ತನ್ನ ತಾಯಿಗೆ ದೇವಹೂತಿಗೆ ಗರ್ಭಾವಸ್ಥೆಯಲ್ಲಿ ಮಗು ಏನನ್ನೆಲ್ಲ ಅನುಭವಿಸ್ತದೆ ಅನ್ನುವ ವಿವರಣೆ ಕೊಡುವಾಗ ಕಪಿಲ ಮುನಿ ಹೇಳ್ತಾನೆ, ಅಮ್ಮ, ಮಗು ಹೊಟ್ಟೆಯಲ್ಲಿ ಇಂತಿಂಥ ದಿನ ಹೀಗೆ ಆಕಾರ ಪಡೀತದೆ. ಒಂದು ದಿನ ಅದು 7ನೆಯ ತಿಂಗಳಿನ ಹತ್ತಿರ ಬಂದಾಗ ಅದಕ್ಕೆ ಸಂಪೂರ್ಣ ಜ್ಞಾನ ಬರುತ್ತೆ. ಆ ಜ್ಞಾನದ ಕಾರಣವಾಗಿಯೇ ಅದು ಗರ ತಿರುಗಕ್ಕೆ ಶುರು ಮಾಡುತ್ತೆ. ಏನು ಜ್ಞಾನ ಅಂದರೆ ಅದಕ್ಕೆ ಗೊತ್ತಾಗಿ ಬಿಡುತ್ತಮ್ಮ, ನಾನು ಎಲ್ಲಿಂದ ಬಂದೆ, ಏನೇನು ಆಗಿದ್ದೆ, ಏನೆಲ್ಲ ಆದವನು ಈಗ ಈ ಹೊಟ್ಟೆಯಲ್ಲಿ ಯಾಕೆ ಬಂದಿದ್ದೇನೆ, ಇನ್ನು ಮುಂದೆ ಏನಾಗಲಿಕ್ಕಿದೆ, ಎಲ್ಲವೂ ಅದಕ್ಕೆ ತಿಳಿಯುತ್ತದಮ್ಮ. ಆಗ ಅದಕ್ಕೆ ಚಡಪಡಿಕೆ ಶುರುವಾಗುತ್ತೆ. ನಾನು ಇದರಿಂದ ಪಾರಾಗಬೇಕು ಅಂತ ಅದು ಒಂದೇ ಸಮನೆ ಭಗವಂತನನ್ನು ಪ್ರಾರ್ಥಿಸುತ್ತೆ. ಹಾಗೆ ಪ್ರಾರ್ಥಿಸುವಾಗ ಅದರ ವಿಲವಿಲ ಒದ್ದಾಟವೇ ಅದರ ತಿರುಗಾಟ ಅಂತ ಕಪಿಲ ಮುನಿಯ ವಿವರಣೆ. ಹಾಗಾದರೆ ಅದು ಹೋಯಿತೆಲ್ಲಿಗೆ? ಇತ್ತಲ್ಲ, 7ನೆಯ ತಿಂಗಳಲ್ಲಿತ್ತು, 8ನೆಯ ತಿಂಗಳಲ್ಲೂ ಇರುತ್ತೆ ಅನ್ನುತ್ತಾನೆ ಕಪಿಲ ಮುನಿ. 9ನೆಯ ತಿಂಗಳಿನ ಹೊತ್ತಿಗೆ ಮಗು ಒಂದು ತನ್ನ ತಾಯಿಯ ಆ ನೂಕಿಗೆ ಹೊರಗೆ ಬಂತಲ್ಲ, ಅದು ವಾಯುವಿನ ನೂಕು ಅಂತ ಕಪಿಲ ಮುನಿಯ ವಿವರಣೆ. ಹಾಗೊಂದು ನೂಕುವಾಗ ವಾಯು ಇಷ್ಟೂ ಏನು ಜ್ಞಾನದ ನೆನಪು ಸ್ಮರಣೆ ಇತ್ತಲ್ಲ ಆ ಪುಟ್ಟ ಗರ್ಭ ಶಿಶುವಿಗೆ, ಆ ನೂಕಿನ ಹೊತ್ತಿಗೆ ವಾಯು ಒಂದು ಸಣ್ಣ ಚೇಷ್ಟೆ ಮಾಡ್ತಾನೆ ಅನ್ನುವ ಸೂಚನೆ ಕೊಡ್ತಾನೆ ಕಪಿಲ ಮುನಿ. ಒಬ್ಬ ಭಗವದ್ ಅವತಾರ. ಭಾಗವತದ ಪ್ರಕಾರ 24 ಅವತಾರಗಳಲ್ಲಿ ಶ್ರೀ ಕಪಿಲ ಮುನಿಯ ಅವತಾರ ಕೂಡ ಒಂದು. ಅದು ನಿಮಗೆ ವಿವರಣಾತ್ಮಕವಾಗಿ ಮತ್ತೆ ಬರುತ್ತೆ. ಆ ಹೊತ್ತಿಗೆ ಯಾವ ಒಂದು ಮಗು ವಾಯುವಿನ ನೂಕಿಗೆ, ನಾವು ಅದನ್ನು ಹೇಳ್ತೇವಲ್ಲ, ಒದ್ದು ಬಂದಿತು, ಯಾರನ್ನು, ತಾಯಿಯನ್ನು ಒದ್ದು ಈ ನೂಕಿಗೆ ಅದು ಒದ್ದು ಬರುವಾಗ ಅಂತ ಒಂದು ಸರಿ ಉಸಿರು ಎಳೆಯುತ್ತಂತೆ ಆ ಮಗು. ಆಗ ವಾಯು ಡಿಸ್ಕನೆಕ್ಟ್ ಆಯಿತು ನೋಡಿ. ಆದಾಗ ಒಂದು ಬ್ರೇಕ್, ಕಂಟಿನ್ಯೂಟಿ ಹೋಯಿತು, ಆಗ ಕಳಚಿತು ಅನ್ನುವ ವಿವರಣೆಯನ್ನು ಕಪಿಲ ಮುನಿ ಕೊಡ್ತಾನೆ. ನಮ್ಮ ಎಲ್ಲ ಅದಕ್ಕಾಗಿಯೇ ಹೊರಗೆ ಬಂದ ಕೂಡಲೇ ಅದೇ ಲೋಕ, ಅದೇ ವ್ಯವಸ್ಥೆ, ಅದೇ ನೆನಪು, ಆ ಹಳೆಯದೆಲ್ಲ ಹೊರಟು ಹೋಗಿ ಮತ್ತೆ ಜೀವನದ ಆರಂಭ ಅಂತ ಕಪಿಲ ಮುನಿ ತಾಯಿಗೆ ಹೇಳುವ ಮಾತು. ಈ ಒಂದು ಕಳಚಿಕೊಳ್ಳುವ ಯಾವುದೋ ಒಂದು ಬ್ರೇಕ್, ಸಣ್ಣ ಉಸಿರಿನ ಒಂದು ಪಾಸ್, ಎಷ್ಟೊಂದು ಸಂಗತಿಗಳನ್ನು ಮರೆಯಿಸಿ ಮತ್ತೆ ವಿಸ್ಮರಣೆಗೆ ಹಾಕಿ ಇಲ್ಲಿರುವ ಎಲ್ಲ ಸಂಗತಿಗಳನ್ನು ಆತುಕೊಂಡು ಅಪ್ಪಿಕೊಂಡು ಕೂತರೂ ಕೂಡ ಯಾವ ಸ್ಮರಣೆಯ ಮೂಲ ಕಾರಣ ಇದೆಯಲ್ಲ ಭಯ,
ಅದನ್ನು ತಗೊಂಡೇ ಇರ್ತದೆ ಅಂತ ಕಾಣ್ತದೆ. ಆದ್ದರಿಂದಲೇ ಇಡೀ ಜಗತ್ತಿನ ಪ್ರತಿಯೊಬ್ಬ ಜೀವಿ ಎಲ್ಲವನ್ನೂ ಗೆದ್ದಿರಬಹುದು, ಸಾವಿನ ಭಯ ಗೆದ್ದವರು ಬಹಳ ಬಹಳ ಕಡಿಮೆ. ನಮ್ಮಲ್ಲಿ ಅನೇಕರಿಗೆ ಧೀರರು ಅಂತ ಒಂದು ಹೆಸರಿದೆ, ಧೈರ್ಯವಂತರು ಅಂತ ಒಂದು ಹೆಸರಿದೆ. ಈ ಧೈರ್ಯವಂತರು ಸೈನಿಕರು ಅಂತ ಹೇಳಬಹುದು. ಒಂದು ಸೇನೆಯಲ್ಲಿದ್ದವರೆಲ್ಲ ಧೈರ್ಯವಂತರು. ಧೀರರು ಅಂದಾಗ ಅವರು ಜ್ಞಾನದಲ್ಲಿ ರಮಿಸುವವರು ಅಂತ ತಿಳ್ಕೊಂಡ್ರೆ ಅವರು ಜ್ಞಾನದ ಮುಖಾಂತರ ಬದುಕನ್ನು ಅರಿತ ಸ್ಥಿತಿಯ ಒಂದು ವಿಶೇಷ ಹಂತದವರು. ಆ ಧೀರರಿಗೆ ಈ ಭಯ ಇಲ್ಲದೇ ಇರಬಹುದು. ಆದರೆ ಒಬ್ಬ ಧೈರ್ಯವಾನಿದ್ದಾನಲ್ಲ, ಅವನು ಟ್ರೈನ್ಡ್ ಆಗಿರಬಹುದು. ನಾನು ಈ ದೇಶಕ್ಕಾಗಿ ನನ್ನ ದೇಹ ಕೊಡ್ತೇನೆ, ನಾನು ಎಲ್ಲರನ್ನ ಎದುರಿಸಿ ಆ ದೇಶದ ಪ್ರೇಮಕ್ಕಾಗಿ ನನ್ನ ಜೀವ ಕೊಡುವಾಗಲೂ ಅದಕ್ಕಾಗಿ ಭಯಪಡದೆ ಎದೆ ಒಡ್ಡಿ ಮುನ್ನಡೀತೀನಿ ಅನ್ನುವಾಗ ಅದು ಧೈರ್ಯ, ಅದು ಸಾವನ್ನು ಗೆದ್ದ ಧೀರತ್ವ ಅಲ್ಲ. ಆದ್ದರಿಂದ ಅದರೊಳಗೊಂದು ಭಯ ಇದ್ದೇ ಇದೆ. ಧೀರತ್ವದಲ್ಲಿ ನಿರ್ಭಯತ್ವ ಇರಬಹುದು. ಈ ನಿರ್ಭಯತ್ವ ಅನ್ನುವುದನ್ನು ಬಹುಶಃ ಅಧ್ಯಾತ್ಮ ಭಗವಂತನ ಬದುಕಿನ ಅಥವಾ ಒಂದು ಸಾಧಕನ ಬದುಕಿನ ಅಧ್ಯಾತ್ಮದ ಪರ್ಯಟನೆಯಲ್ಲಿ ಕಂಡುಕೊಳ್ಳಬೇಕಾದ ಒಂದು ಕೊನೆಯ ಹಂತ, ಅಥವಾ ಅದನ್ನು ಕಂಡುಕೊಂಡವನಿಗೆ ಮತ್ತೆ ಎಲ್ಲವೂ ಕೂಡ ಸುಸೂತ್ರ ಅನ್ನುವ ಹಾಗೆ ಭಾವಿಸ್ತಾರಾದ್ರಿಂದ ನಮ್ಮ ಎಲ್ಲರ ಪ್ರಶ್ನೆ, ನಮಗೆ ಅದು ಅಧ್ಯಾತ್ಮ ಜೀವಿ ಇರಲಿ, ಸಾಮಾನ್ಯ ಜೀವಿ ಇರಲಿ, ಲೌಕಿಕದೊಳಗಿರಲಿ, ಅಲೌಕಿಕದೊಳಗಿರಲಿ, ಒಬ್ಬ ಕಾರಕೂನ ಇರಲಿ, ಒಬ್ಬ ಮಹಾನುಭಾವ ಅಂತ ಹೇಳಿಸಿಕೊಳ್ಳುವ ಬಹಳ ದೊಡ್ಡ, ನಾವು ಹೇಳುವ ಯಾವುದೇ ದೊಡ್ಡ ಉದ್ಯೋಗದವನಿರಲಿ, ಅವರ ಎಲ್ಲರ ಒಳಗೂ ಸಮಾನವಾಗಿ ಇರುವುದು ಸಾವಿನ ಭಯ. ನಮಗೆಲ್ಲರಿಗೂ ಸಾವಿನ ಭಯ ಇರುವುದರಿಂದಲೇ ಅದು ನಾಳಿನ ಭಯ. ನಿನ್ನೆ ಆಗಿ ಹೋದ ನೆನಪುಗಳು ನಮ್ಮ ಜೊತೆಗೆ ಇವೆ. ಈ ಕ್ಷಣದ ವರ್ತಮಾನವನ್ನು ಸುಂದರ ಮಾಡಿಸಿಕೊಳ್ಳುವುದಕ್ಕೆ ಸಾಧ್ಯವ ಅನ್ನುವ ಹುಡುಕಾಟದಲ್ಲಿ ನಾವು ಪ್ರತಿಯೊಬ್ಬರೂ ಇದ್ದೇವೆ. ಈ ಸ್ಥಿತಿಯಲ್ಲಿ ಈ 3 ಕಾಲವನ್ನು ನಾವೂ ಕೂಡ ನಡೆಯುವಾಗ ಶ್ರೀಮದ್ ಭಾಗವತವೋ ರಾಮಾಯಣವೋ ಮಹಾಭಾರತವೋ ಖಂಡಿತಕ್ಕೂ ಕೈ ಹಿಡಿದು ನಡೆಸ್ತದೆ ಅನ್ನುವ ಹಾಗೆ ಅದರೊಳಗೆಲ್ಲ ತ್ರಿಕಾಲದ ಎಚ್ಚರ ಮೂಡಿಸುವ ಒಂದು ತ್ರಿಕಾಲಾತೀತ ಸ್ಥಿತಿ ಇದೆಯಲ್ಲ, ಅದು ಶ್ರೀಮದ್ ಭಾಗವತದ ನಿಜ ಸೂತ್ರ ಅಂತ ನಾನು ನಂಬಿದ್ದೀನಿ. ಶ್ರೀಮದ್ ಭಾಗವತದಲ್ಲಿ ನಿಮಗೆ ಗೊತ್ತು, ಮತ್ತೆ ನೋಡಿ ಎಷ್ಟು ಆಶ್ಚರ್ಯಕಾರಕ. ಇಡೀ ಶ್ರೀಮದ್ ಭಾಗವತ ಪ್ರಾರಂಭ ಆಗೋದು ಶ್ರೀಕೃಷ್ಣ ನಿರ್ಯಾಣದ ಜೊತೆಗೆ ಮಹಾಪ್ರಸ್ಥಾನ ಮಾಡಿದ ನಂತರದಲ್ಲಿ ಇಡೀ ಭಾಗವತ ತೆರೆದುಕೊಳ್ಳುವುದು. ಯುದ್ಧ ಮುಗಿದಿದೆ, ನಮಗೂ ಉಂಟಲ್ಲ, ಮೊನ್ನೆ ಯುದ್ಧ ಆಯಿತು. ನಾವೆಲ್ಲರೂ ಯುದ್ಧದ ಹಸಿವಿನಿಂದ ಪ್ರತಿಯೊಬ್ಬರೂ ಕೂಡ ಹಿಂಸೆಯನ್ನು ಪ್ರಚೋದಿಸಿ ಯುದ್ಧ ಆಗಬೇಕು ಅಂತ ಕೂಗಾಡಿದ್ದೇವೆ. ಎಷ್ಟು ದೊಡ್ಡ ಅಪರಾಧ, ನಮಗೆ ಅರ್ಥವೇ ಆಗಲಿಲ್ಲ. ಯುದ್ಧ ಪರಿಹಾರ ಅಲ್ಲ ಅನ್ನುವುದೇ ಗೊತ್ತಾಗದವರು ಯುದ್ಧಕ್ಕಾಗಿ ಹಸಿದು ಕೂಗಾಡಿದ್ದಾರೆ. ಬಹಳ ಬಾರಿ ಒಂದು ಮಾತು ಇದೆ, ಒಂದು ಯುದ್ಧ ಮುಗಿದು ಇನ್ನೊಂದು ಯುದ್ಧ ಆರಂಭ ಆಗುವ ನಡುವಿನ ಅವಧಿಯನ್ನು ಶಾಂತಿ ಅಂತ ಹೇಳುವುದು ಅಂತ. ಅಂದರೆ ನಾವು ಪದೇ ಪದೇ ಬದುಕುವುದು ಯುದ್ಧದಲ್ಲಿಯೇ, ಅಪರೂಪಕ್ಕೆ ಸಿಕ್ಕುವುದು ಈ ಶಾಂತಿಯ ಸ್ಥಿತಿ. ಒಂದು ಇಡೀ ಮಹಾಯುದ್ಧ ಮುಗಿಸಿದ್ದಾರೆ ಪಾಂಡವರು, ಇನ್ನು ಅನುಭವಿಸುವ ಹೊತ್ತು. ಎಲ್ಲ ಸಿಂಹಾಸನಸ್ಥರಾಗಿ ಅತ್ತ ಭೀಷ್ಮರೂ ಕೂಡ ತನ್ನ ಪುಣ್ಯವನ್ನು ಕೊಂಡಾಡ್ತಿದ್ದಾರೆ. ಭೀಷ್ಮ ಶರಶಯ್ಯೆಯಲ್ಲಿ ಇಚ್ಛಾಮರಣಿಯಾಗಿ ಒಂದೇ ಸಮನೆ ಹಂಬಲಿಸಿದ್ದ ಅಂತ ಕಾಣಿಸುತ್ತೆ. ಭಗವಂತನನ್ನು ಕಂಡು ತಾನು ಪ್ರಾಣ ಬಿಡಬೇಕು ಅಂತ. ನಿಮಗೆ ಗೊತ್ತು, ಶ್ರೀಕೃಷ್ಣ ಮತ್ತು ಭೀಷ್ಮಾಚಾರ್ಯರ ಸಂಬಂಧ ತುಂಬ ಅದ್ಭುತವಾದ ಭಾವಭಕ್ತಿಯ ಒಂದು ಸಂಬಂಧ. ಅಂಥ ಭೀಷ್ಮಾಚಾರ್ಯರಿಗೆ ತನ್ನ ದರ್ಶನ ಕೊಟ್ಟು ಪಾಂಡವಾದಿಗಳನ್ನು ಜ್ಞಾನ ಪರಂಪರೆ ಒಂದು ನಾಶವಾಗ್ತದೆ, ಆ ನಾಶವಾಗದ ಹಾಗೆ ಅದನ್ನು ನೀವು ಸಂಗ್ರಹಿಸಿ ಅಂತ ಸಾಕ್ಷಾತ್ ಶ್ರೀಕೃಷ್ಣನೇ ಪಾಂಡವರನ್ನು ಕರ್ಕೊಂಡು ಹೋಗಿ ಭೀಷ್ಮಾಚಾರ್ಯರ ಮುಂದೆ ನಿಲ್ಲಿಸಿ ಸಕಲ ಜ್ಞಾನ ಸಂಪತ್ತಿನ ಧಾರೆಯನ್ನು ಭೀಷ್ಮಾಚಾರ್ಯರಿಂದ ಪಡೆದ ಪಾಂಡವರು ಅವರ ಮುಂದೆ ಶ್ರೀಕೃಷ್ಣನನ್ನು ಕೊಂಡಾಡುವ ಭಾಗ ಶ್ರೀಮದ್ ಭಾಗವತದಲ್ಲಿ ಭೀಷ್ಮಾಚಾರ್ಯರು ತುಂಬ ಧನ್ಯತೆಯಿಂದ ಹೇಳ್ತಾರೆ. ಅವನೆಂಥ ಕರುಣಾಮಯಿ,
ತಾನೆಂದೂ ಶಸ್ತ್ರ ಎತ್ತುವುದಿಲ್ಲ ಎಂದು ಪಣ ತೊಟ್ಟವ, ಅದನ್ನು ಪ್ರತಿಜ್ಞೆ ಮಾಡಿ ನಡೆಸಿದವ, ನಾನು ಒಬ್ಬ ಭಕ್ತನಾಗಿ ಅವನು ಶಸ್ತ್ರ ಎತ್ತಿಯೇ ಎತ್ತುವಂತೆ ಮಾಡುತ್ತೇನೆ ಎನ್ನುವ ನನ್ನ ಪ್ರತಿಜ್ಞೆಯನ್ನು ತಾನು ಭಕ್ತನ ಪ್ರತಿಜ್ಞೆ ಸುಳ್ಳಾಗಬಾರದು ಅನ್ನುವ ಏಕಮಾತ್ರ ಕಾರಣಕ್ಕೆ ತಾನೂ ನನ್ನ ಮೇಲೆ ಚಕ್ರಪ್ರಯೋಗ ಮಾಡುವ ಹಾಗೆ ಬಂದು ಬಿಟ್ಟನಲ್ಲ. ಭಕ್ತನ ಮೇಲೆ ಎಂಥ ಕಾರುಣ್ಯ ಅಂತ ಭೀಷ್ಮಾಚಾರ್ಯರು ನೆನೆಯುತ್ತಾರೆ ಶ್ರೀಕೃಷ್ಣನನ್ನು. ಅಂಥ ಶ್ರೀಕೃಷ್ಣ ತನಗೆ ಭೀಷ್ಮಾಚಾರ್ಯರು ತಾನು ಏನೆಲ್ಲ ಆ ಭಗವಂತನಿಂದ ಪಡೆದೆ ಮತ್ತು ಅವನ ಗುಣಗಾನಗಳನ್ನೆಲ್ಲ ಮಾಡಿ ಇಚ್ಛಾಮರಣದ ಮೂಲಕ ತಾನು ಹೊರಟು ಹೋದ ಮೇಲೆ ಶ್ರೀಕೃಷ್ಣ ಮತ್ತೆ ಇವರ ಜೊತೆಗೆ ಒಂದಿಷ್ಟು ಕಾಲ ಇದ್ದು, ಪಾಂಡವರ ಜೊತೆಗಿದ್ದು ತಾನು ದ್ವಾರಕೆಗೆ ಪ್ರಯಾಣ ಹೊರಡುತ್ತಾನೆ ಅನ್ನುವ ಹೊತ್ತಿಗೆ ಒಂದು ಘಟನೆ ನಡೆದು ಬಿಡುತ್ತದೆ. ಅದು ದ್ವಾರಕೆಗೆ ಹೊರಟ ಶ್ರೀಕೃಷ್ಣನ ವೈಭವದಿಂದ ಎಲ್ಲರೂ ಕಳಿಸುವ ಮೆರವಣಿಗೆಯ ಮಧ್ಯೆ ಓಡಿ ಬರುವ ಉತ್ತರೆಯ ಅಪಲಾಪ. ಏನು ಅವಳು ಕೂಗಿಕೊಂಡು ಬಂದ್ಲು ಅಂತಂದರೆ, ನನ್ನ ಹಿಂದೆ ಯಾವುದೋ ಒಂದು ನನ್ನನ್ನು ಅಟ್ಟಿಸಿಕೊಂಡು ಬರುತ್ತಿದೆ, ನಾನು ಸತ್ತರೂ ತೊಂದರೆ ಇಲ್ಲ, ನನ್ನ ಗರ್ಭದಲ್ಲಿರುವ ಶಿಶುವನ್ನು ಕಾಪಾಡುವಂತ. ಹಾಗೆ ಆ ಗರ್ಭದಲ್ಲಿರುವ ಶಿಶುವನ್ನು ಕಾಪಾಡು ಅಂತ ಕೂಗಿಕೊಳ್ಳುವಾಗ ಅಭಿಮನ್ಯುವಿನ ಪುತ್ರನನ್ನು ತನ್ನ ಗರ್ಭದಲ್ಲಿ ಧರಿಸಿದ ಉತ್ತರೆಯ ದುಃಖ ಕೃಷ್ಣನ ಮುಂದೆ ಪ್ರಸ್ತುತವಾಗ್ತದೆ. ಕೃಷ್ಣ ಆ ಸಂದರ್ಭದಲ್ಲಿ ಅರ್ಥ ಮಾಡಿಕೊಂಡದ್ದು ಅಶ್ವತ್ಥಾಮನ ಕೋಪ. ಅತ್ತ ದುರ್ಯೋಧನ ತೊಡೆ ಮುರಿದು ಬಿದ್ದಾಗ ಅಶ್ವತ್ಥಾಮನ ಕೋಪ ಯಾವ ಮಟ್ಟಕ್ಕೆ ಅಂದರೆ ಉಪಪಾಂಡವರ ತಲೆ ಕತ್ತರಿಸಿ ತಗೊಂಡು ಹೋಗಿ ಕೊಡ್ತಾನೆ. ಸಮಾಧಾನ ಆಗುವುದಿಲ್ಲ ಅಶ್ವತ್ಥಾಮನಿಗೆ. ಅವನಿಗೆ ಇನ್ನೊಂದು ಯಾವುದೂ ಉಳಿಬಾರದು, ಇಡೀ ವಂಶ ನಿರ್ವಂಶ ಮಾಡಬೇಕು ಅನ್ನುವ ಹಠ. ಅವ ಬಂದದ್ದು ಈ ಉತ್ತರೆಯ ಗರ್ಭದ ಮೇಲೆ ಕಣ್ಣಿಟ್ಟು ತನ್ನ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಆ ಉತ್ತರೆಯ ಗರ್ಭವನ್ನು ಇಲ್ಲವಾಗಿಸಬೇಕು ಅಂತ ಬಂದನಲ್ಲ. ಅಂಥ ಹೊತ್ತಿನಲ್ಲಿ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ. ನಾನು ನಡೆದ ಜೀವನದ ಅಷ್ಟೂ ದಿನಗಳು ಅದು ಬ್ರಹ್ಮಚರ್ಯದಿಂದ ನಡೆದದ್ದು ಹೌದು, ಆದರೆ ಈ ಉತ್ತರೆಯ ಗರ್ಭದ ಖಚಿತವಾಗ್ತದೆ. ಇನ್ನೊಂದು, ಅದು ಇವನ ರಕ್ಷಣೆಯಿಂದ ಆ ವಂಶ ಉಳಿಯಿತು ಅಂತ. ಎರಡನ್ನ ಮಾಡಿ ಆ ಶ್ರೀಕೃಷ್ಣನ ಕಾರುಣ್ಯದಿಂದ, ಹೇಗೆ ಕಾರುಣ್ಯ, ಬ್ರಹ್ಮಾಸ್ತ್ರ ಇಡೀ ಒಮ್ಮೆ ಬಂತು ಅಂದರೆ ಸುಟ್ಟು ಬೂದಿ ಮಾಡಬಹುದಾದ ಆ ಬ್ರಹ್ಮಾಸ್ತ್ರ ಬರುವಾಗ ಮಾಯಾ ಕವಚದ ಹಾಗೆ ತಾನು ಹೋಗಿ ಸೇರಿಕೊಂಡನ ಮಗುವನ್ನ ತನ್ನ ಮಾಯಾ ಕವಚದಿಂದ ರಕ್ಷಿಸಿದ ಅಂತ. ಹಾಗೆ ರಕ್ಷಿಸುವ ಹೊತ್ತಿಗೆ ಆ ಪುಟ್ಟ ಮಗುವಿಗೆ ಅದು ಅರಿವಾಗಿತ್ತು, ನನ್ನನ್ನು ಯಾರೋ ರಕ್ಷಿಸ್ತಿದ್ದಾರೆ, ನನ್ನನ್ನು ಯಾರೋ ಕಾಪಾಡುವ ಒಂದು ಬೆಳಕಾಗಿ ಕಾಣುತ್ತಿದ್ದಾರೆ ಅಂತ ಅನುಭವಿಸಿತು. ಯಾವುದೋ ಪುಣ್ಯ. ಹಾಗೊಂದು ಅನುಭವಿಸಿದ ಮಗು ತನ್ನ ನಿತ್ಯದ ಆ ಅಮ್ಮನ ನೂಕಿಗೆ ಬಂತಲ್ಲ, ಬಂದಾಗಲೂ ಆ ಸ್ಮರಣೆ ಇತ್ತು ಅನ್ನುವ ಹಾಗೆ ಆ ಪುಟ್ಟ ಮಗು, ಆ ಬೆಳಕು ಎಲ್ಲಿ ಹೋಯಿತು? ನಾನು ಕಂಡ ಆ ದೊಡ್ಡದೊಂದು ಯಾವುದೋ ಇಡೀ ಪಾಂಡವರ ವಂಶದ ಮುಂದುವರಿಸುವ ಕುಡಿಗೆ ಅವನಿಗೆ ಆ ಹೆಸರು ಅಂತ. ಇನ್ನು ಕ್ಷಯಿಸುವುದನ್ನು ನಿಲ್ಲಿಸಿದವ ಅನ್ನುವ ಕಾರಣಕ್ಕೂ ಅವನಿಗೆ ಆ ಹೆಸರು ಅಂತ ಒಂದು ವಿವರಣೆ. ಅಷ್ಟು ಮಾತ್ರ ಅಲ್ಲ, ಅವನ ಜಾತಕವನ್ನು ಆ ಕ್ಷಣಕ್ಕೆ ಹುಟ್ಟಿದಾಗ ಬರೀತಾರಲ್ಲ ಅಲ್ಲಿಯ ಆಸ್ಥಾನದಲ್ಲಿ, ಅವರು ಬರೆದರಂತೆ ಇವನು ಬಹಳ ಒಳ್ಳೆಯ ಹೆಸರು ತರುವ ರಾಜ್ಯನಾಗುತ್ತಾನೆ, ಆ ರಾಜ ಸಾಮ್ರಾಜ್ಯವನ್ನು ಇನ್ನಿಲ್ಲದಂತೆ ಅದ್ಭುತವಾಗಿ ಆಳುತ್ತಾನೆ, ಆದರೆ ಇವನಿಗೆ ಕೊನೆಗೆ ಒಂದು ದಿನ ಒಂದು ತಕ್ಷಕ ಅನ್ನುವ ಹಾವಿನಿಂದ ಸಾವಿನ ಭಯವಿದೆ ಅಂತ. ಹಾಗೊಂದು ತಕ್ಷಕ ಅನ್ನುವ ಹಾವು ತನ್ನನ್ನು ಕೊಲ್ಲುತ್ತೆ ಅನ್ನುವ ಭಯಕ್ಕೆ ಅಲ್ಲಲ್ಲಿ ಪರೀಕ್ಷಿಸ್ತಲೇ ಹೋಗ್ತಿದ್ದನಂತೆ, ಅದಕ್ಕೂ ಪರೀಕ್ಷಿತ ಅಂತಾರೆ ಅಂತ ಇನ್ನು ಕೆಲವರ ವಿವರಣೆ. ಎಲ್ಲಕ್ಕಿಂತ ಚೆನ್ನಾದ ಹೆಸರು, ಅವನ ಮೂಲ ಹೆಸರು ವಿಷ್ಣು ರಾತ. ರಾತ ಅಂದರೆ ರಕ್ಷಿಸಿದವ, ಯಾರು ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟವ ಅಂತ ರಾತ ಅಂದರೆ. ಇವನು ಸತ್ತು ಹೋಗ್ತಿದ್ದ, ಆದರೆ ಭಗವಂತನ ಕೃಪೆಯಿಂದ ರಕ್ಷಣೆಗೆ ಒಳಗಾದ. ಇಂಥ ಪರೀಕ್ಷಿತ ಅಂತಿಂಥ ರಾಜನಲ್ಲ ಅನ್ನುವ ಹೆಸರು ಪಡೆದದ್ದು
ಎಂಥ ಸಂದರ್ಭದಲ್ಲಿ ಅಂತ ನೋಡಿದರೆ ಅದೇನು ಹೂವಿನ ಹಾಸಿಗೆ ಅಲ್ಲ, ಅದು ಅತ್ಯಂತ ಸಂತೋಷದ ಸಿಂಹಾಸನದ ಪಟ್ಟಾಭಿಷೇಕವೂ ಅಲ್ಲ. ಎಂಥ ಸಂದರ್ಭ ಅಂದರೆ ನಮಗೆ ಗೊತ್ತು. ಪಾಂಡವರು ಅಂದರೆ ಶ್ರೀಕೃಷ್ಣ, ಶ್ರೀಕೃಷ್ಣ ಅಂದರೆ ಪಾಂಡವರು. ಒಬ್ಬರು ಇನ್ನೊಬ್ಬರನ್ನು ಬಿಟ್ಟಿಲ್ಲ ಅನ್ನುವ ಹಾಗೆ ಅನ್ಯೋನ್ಯ ಎಲ್ಲಿ ಪ್ರಾರಂಭವಾದದ್ದು ಅಂತ ಕೇಳಿದರೆ, ಯಾವಾಗ ದ್ರೌಪದಿಯ ಸ್ವಯಂವರ ಘೋಷಿತವಾಯಿತಲ್ಲ, ಅಲ್ಲಿ ಕೃಷ್ಣ ಹೋಗಿ ಸಭಾಂಗಣದಲ್ಲಿ ಕುಳಿತ. ನಾನು ಯಾವಾಗಲೂ ಭಾವಿಸೋದು, ಕೃಷ್ಣ, ನಂಗೆ ವೈಯಕ್ತಿಕವಾಗಿ ಓದಿದಾಗ ಅನಿಸಿದ್ದು, ಕೃಷ್ಣ ವಾಸ್ತವಿಕ ಅರ್ಜುನನನ್ನು ಚೂಸ್ ಮಾಡಿದ್ದು. ಅರ್ಜುನ ಕೃಷ್ಣನನ್ನ ಗುರು ಅಂತ ಹೋದದ್ದಲ್ಲ. ಇನ್ಫ್ಯಾಕ್ಟ್ ಅರ್ಜುನನಿಗೆ ಗೊತ್ತೇ ಇಲ್ಲ ಇವ ನನ್ನ ಗುರು ಅಂತ. ಅವ ಯಾವತ್ತು ಹೇಳೋದು, ಇಡೀ ಮಹಾಭಾರತವನ್ನು ನಾವು ಗಮನಿಸಿದರೆ ಅವನು ಹುಟ್ಟಿನಿಂದ, ಅವನ ದ್ರೌಪದಿ ಸ್ವಯಂವರದ ಸಂದರ್ಭದಿಂದ ಅವನು ಯುದ್ಧ ಸಂದರ್ಭದವರೆಗೆ ಕೃಷ್ಣನ ಜೊತೆಗೆ ಸಿಕ್ಕಾಪಟ್ಟೆ ಓಡಾಡಿದ್ದಾನೆ. ಎಲ್ಲಿಯೂ ಕೂಡ ಅವನು ನಾನು ನಿನ್ನ ಶಿಷ್ಯ ಅಂದ ಒಂದೇ ಒಂದು ಉದಾಹರಣೆ ಇಲ್ಲ. ಅವನೇ ಹೇಳ್ಕೊಳ್ತಾನೆ, ಹೇ ಯಾದವ, ಹೇ ಸಖೇತಿ, ಹೇ ಕೃಷ್ಣ ಅಂತಲೇ ಕರೆದಿದ್ದೀನಿ ನಾನು ಅಂತ ಭಗವದ್ಗೀತೆಯಲ್ಲಿ ಪರಿತಪಿಸ್ತಾನೆ ವಿಶ್ವರೂಪ ನೋಡಿದ ಬಳಿಕ. ಹಾಗಾದ್ರೆ ಅರ್ಜುನ ಯಾವಾಗ ಶಿಷ್ಯನಾದ ಅಂತ ನಮಗೆ ಬಹಳ ಜನರಿಗೆ ಹೊಸ ಮುಖ. ನಾವೆಲ್ಲ ಗುರುವನ್ನು ಹುಡುಕಿಕೊಂಡು ಹೋಗುವ ಪರಂಪರೆಯವರು. ನಮಗೆಲ್ಲ ಗುರು ನಮ್ಮ ಹುಡುಕಾಟಕ್ಕೆ ಸಿಗ್ತಾರೆ, ಅವರು ಗುರುಗಳಾಗ್ತಾರೆ, ನಾವು ನಮ್ಮನ್ನು ಅರ್ಪಿಸಿಕೊಂಡ್ರೆ ಅವರು ನಮ್ಮನ್ನು ಶಿಷ್ಯ ಅಂತ ಸ್ವೀಕರಿಸ್ತಾರೆ, ನಮಗೆ ದೀಕ್ಷೆ ಕೊಡ್ತಾರೆ. ಈ ಥರದ ಆರ್ಭಟದಲ್ಲಿ ಇವತ್ತಿನ ಜಗತ್ತು ಇದೆ. ಆದರೆ ಅದು ನಿಜವಾದ ಒಳ್ಳೆಯ ಪರಂಪರೆ ಅಲ್ಲ ಅಂತ ನನ್ನ ವೈಯಕ್ತಿಕ ನಂಬಿಕೆ. ನಾನು ತಪ್ಪಿರಬಹುದು. ಅರ್ಜುನನ ಜೊತೆಗೆ ಮತ್ತೆ ಬೇರೆ ಬೇರೆ ಭಾವದಿಂದ ಶಿಷ್ಯ ಗುರುಗಳಾದದ್ದುಂಟು. ಈಗ ಉದಾಹರಣೆಗೆ ಪ್ರಹ್ಲಾದನೆ ಹೇಳುವ ನವವಿಧ ಭಕ್ತಿಯಲ್ಲಿ ಪಾದಸೇವನೆಯಿಂದ, ದಾಸನ ಭಾವದಿಂದ, ಅಥವಾ ಅರ್ಚನೆಯಿಂದ, ಸ್ಮರಣೆಯಿಂದ, ಶ್ರವಣದಿಂದ, ಕೀರ್ತನೆಯಿಂದ, ಅಥವಾ ನಮಸ್ಕಾರ ಮಾಡುವ ವಂದನೆಯಿಂದ, ಈ ಥರದ ಬೇರೆ ಬೇರೆ ಆತ್ಮನಿವೇದನೆಯಿಂದ ಎಲ್ಲ ಭಕ್ತಿಯ ಸಾಧ್ಯತೆಗಳಲ್ಲಿ ಶಿಷ್ಯರಾಗ್ಬೋದು. ಸಖನಾಗಿ ಒಬ್ಬ ಗೆಳೆಯನ ಹಾಗೆ ಗುರುವಿನ ಜೊತೆಗಿದ್ದು, ಆ ಗುರುವು ಈ ಗೆಳೆಯನಂತೆ ಸಲಿಗೆಯಲ್ಲಿದ್ದ ಹುಡುಗನನ್ನು ಯಾವ ಮಟ್ಟಕ್ಕೆ ಪರಿವರ್ತಿಸಬಹುದು ಅನ್ನೋದಕ್ಕೆ ಏಕಮಾತ್ರ ಉದಾಹರಣೆ ಕೃಷ್ಣಾರ್ಜುನರು. ನಮ್ಮಲ್ಲೆಲ್ಲ ಸಖೀಭಾವ ಗೋಪಿಕೆಯರಲ್ಲೂ ಉಂಟು, ಗೋಪಾಲಕರಲ್ಲೂ ಉಂಟು. ಆದರೆ ಅದು ಸಖೀಭಾವ, ಗೆಳೆತನದ ಭಾವ ಮಾತ್ರವೇ ಹೊರತು ಗುರು ಶಿಷ್ಯ ಭಾವದ ಉದ್ಧಾರಕ್ಕೆ ಬರುವ ಅಂತೆವಾಸಿಯ ಸ್ಥಿತಿ ಅಲ್ಲ ಅಂತ ನಾನು ಅಷ್ಟೇ ನನ್ನ ಡಿಫರೆನ್ಸನ್ನು ನಾನು ಹೇಳ್ತಾ ಇರೋದು. ಆ ಅಂತೆವಾಸಿಯ ಸ್ಥಿತಿಯಲ್ಲಿ ಗೆಳೆಯನ ಹಾಗೆ ಭಾವಿಸಿ ಕೃಷ್ಣ ಅರ್ಜುನನನ್ನು ಉದ್ಧಾರ ಮಾಡಬೇಕು ಅಂತ ಎಲ್ಲಿ ತೀರ್ಮಾನ ಮಾಡಿದ್ದ ಅಂದರೆ ಆ ಸ್ವಯಂವರದ ಹೊತ್ತಿಗೆ. ಇಲ್ಲದ್ರೆ ಅಲ್ಲಿ ಬಂದು ಕೂತು ಏನು ಕೆಲಸ? ಕೃಷ್ಣ ಪದೇ ಪದೇ ಬಲರಾಮನ ಹತ್ರ ಹೇಳ್ತಾನೆ, ಅಲ್ಲಿ ಕಾಣ್ತಾರಲ್ಲ 5 ಜನ, ಅದರಲ್ಲಿ ಅಲ್ಲಿದ್ದಾನೆ ನೋಡು, ಅವನ ಅರ್ಜುನ. ಕೃಷ್ಣ ಅನ್ನೋದು ಖಚಿತ ಹೌದಾದ್ರೆ ಅವನ ಅರ್ಜುನ ಅನ್ನೋದನ್ನು ಖಚಿತ ಮಾಡ್ಕೊ. ಯಾಕೆಂದ್ರೆ ಅವರು ಒಟುವಿನ ವೇಷದಲ್ಲಿದ್ದಾರೆ ಬ್ರಾಹ್ಮಣರ. ಯಾಕೆ ಮತ್ತೆ ಅರ್ಜುನನನ್ನು ತೋರಿಸ್ತಾನೆ? ಅಲ್ಲಿಂದ ಕೃಷ್ಣ ಅರ್ಜುನನನ್ನು ಆಯ್ಕೆ ಮಾಡಿಯಾಗಿತ್ತು. ಅದು ನಿಮಗೆ ಮುಂದೆ ಥ್ರೂ ಔಟ್ ಗೊತ್ತಾಗುತ್ತೆ. ಮಹಾಭಾರತದ ಬೇರೆ ಬೇರೆ ಸಂದರ್ಭಗಳಲ್ಲಿ ಗೊತ್ತಾಗುತ್ತೆ. ಶ್ರೀಮದ್ ಭಾಗವತದಲ್ಲಂತೂ ದ್ವಾರಕೆಯಿಂದ ಕೃಷ್ಣ ಹೊರಟ ಅಂತಂದರೆ, ಹೊರಡುವಾಗ ನಾನಿನ್ನು ಅರ್ಜುನನ ಹತ್ರ ಹೋಗ್ತೀನಿ, ನನಗೀಗ ಅರ್ಜುನ ಸಿಗ್ತಾನೆ, ನಾನು ಅವ್ರ ಜೊತೆಗೆ ಏಕಾಂತದಲ್ಲಿ ಕಳಿಬೇಕು, ನಾನು ಅವನ ಜೊತೆಗೆ ಮಾತಾಡಬೇಕು, ನಾನು ಮತ್ತು ಅವನೇ ಸುಮಾರು ಹೊತ್ತು ನಮ್ಮ ಏಕಾಂತದಲ್ಲಿ ಕೂತು ನಮ್ಮ ದಿನವನ್ನು ನಮ್ಮದಾಗಿಸಿಕೊಳ್ಬೇಕು. ಈ ಥರದ ಮಾತುಗಳು ಥ್ರೂ ಔಟ್ ಕೃಷ್ಣ ನೆನೀತಾನೆ, ಅರ್ಜುನ ಇಲ್ಲ. ಎಲ್ಲ ಸಂದರ್ಭಗಳಲ್ಲೂ ದ್ರೌಪದಿಯ ಸ್ವಯಂವರ ಆಯಿತು, ಪಾಶುಪತಾಸ್ತ್ರ ಆಯಿತು, ಅದು ಖಾಂಡವ ವನವನ್ನು ದಹನ ಮಾಡುವ ಸಂದರ್ಭ ಆಗಬಹುದು, ಮಹೇಂದ್ರ ಪರ್ವತಕ್ಕೆ ಹೋಗುವ ಹೊತ್ತಿರಬಹುದು, ಇಂದ್ರಕೀಲ ಪರ್ವತದಲ್ಲಿ ಇಂದ್ರನ ಸಿಂಹಾಸನದ ಪಕ್ಕಕ್ಕೆ ಕೂತ್ಕೊಂಡ ಸ್ಥಿತಿ ಇರಬಹುದು, ವಿರಾಟನ ಗೋಗ್ರಹಣ ಸಂದರ್ಭದಲ್ಲಿರ್ಬೋದು. ಎಲ್ಲೂ ಕೂಡ ನಮಗೆ ಅರ್ಜುನ ವಿರಾಟನ ಗೋಗ್ರಹಣ ಸಂದರ್ಭ ಬಿಟ್ಟರೆ ಸಿಂಹಾಸನಕ್ಕೆ ಹೋದ ಇಂದ್ರನ ಜೊತೆಗೆ ಹೋದಾಗ ಈ 2 ಸಂದರ್ಭಗಳಲ್ಲಿ ಕೃಷ್ಣ ಇಲ್ಲ. ಆದರೆ ಕೃಷ್ಣನಿಲ್ಲದೆ ಅರ್ಜುನನ ಯಾವ ನಡೆಯೂ ಇಲ್ಲ. ಅಂಥ ಅರ್ಜುನ ದ್ವಾರಕೆಗೆ ಹೊರಟ ಕೃಷ್ಣ ಹೋದ ಬಳಿಕ ಇಲ್ಲಿಂದ ಮತ್ತೆ ಹೋಗ್ತಾನೆ. ಹೋದದ್ದು ಯಾಕೆ? ಅಲ್ಲಿ ಕೃಷ್ಣನ ಜೊತೆಗೆ ಇರಬೇಕು ಅಂತ. ಆದರೆ ಇತ್ತ ಪಾಂಡವಾದಿಗಳು
ಸಿಂಹಾಸನವನ್ನು ಸ್ವೀಕಾರ ಮಾಡಿ ಯುಧಿಷ್ಠಿರನ ಆಧಿಪತ್ಯದಲ್ಲಿ ಕೂತಿದ್ದಾರಲ್ಲ, ಅವರು ಒಂದು ಕಡೆ ತಮ್ಮ ಸಿಂಹಾಸನ ನಡೆಸ್ತಾ ಇದ್ದಾರೆ. ಆ ಹೊತ್ತಿಗೆ ವಿದುರ ಅನ್ನುವ ಒಬ್ಬ, ನಿಮಗೆ ಗೊತ್ತು, ಇವರ ಚಿಕ್ಕಪ್ಪ. ಈ ವಿದುರ ಧೃತರಾಷ್ಟ್ರನ ತಮ್ಮ. ಅವನು ಮೋಡ ಮುಸುಕಿದ ಹಾಗೆ ಇದೆ, ಅವನು ಪ್ರಕಟಿಸ್ತಾ ಇಲ್ಲ, ಬಂದು ಹೇಳುವ ಸ್ಥಿತಿಯಲ್ಲಿಲ್ಲ ಅವನು ಯದುಕುಲಕ್ಕೆ ಏನಾಗಿದೆ ಅಂತ. ಆದರೆ ವಿದುರ ಬಂದಾಗ ಅವನ ಮುಖದಲ್ಲಿರುವ ಭಾವ ಅದು ಪ್ರಸನ್ನವಾಗಿಲ್ಲದೆ ಇರುವುದನ್ನು ಯುಧಿಷ್ಠಿರ ಗುರುತಿಸ್ತಾನೆ. ಆದರೆ ಅಷ್ಟೇ ಅಲ್ಲ, ವಿದುರ ಒಂದು ಹಂತಕ್ಕೆ ಎಲ್ಲ ಚೆನ್ನಾಗಿದೆ ಅಂತ ಹೇಳುವ ಒಂದು ನಿಭಾಯಿಸುವ ಮಾತನ್ನಷ್ಟೇ ಆಡಿ ಯಥಾರ್ಥ ಏನೂ ಹೇಳದೆ ಧೃತರಾಷ್ಟ್ರರನ್ನು ಒಳಗೆ, ಧೃತರಾಷ್ಟ್ರ ಗಾಂಧಾರಿಯರನ್ನು ಒಳಗೆ ಕೂಡಿಸಿಕೊಂಡು, ನೀವು ಇನ್ನೂ ಆ ದಿನಗಳಿಂದ ಎಷ್ಟು ಕಾಡಿದ್ದೀರಿ ಪಾಂಡವರನ್ನು, ಅಂಥ ಪಾಂಡವರ ಎಲ್ಲ ಕಾಟಗಳನ್ನೂ ನೀವು ಕೊಡುವುದಕ್ಕೆ ಕಾರಣಕರ್ತರಾಗಿದ್ದೂ ಕೂಡ ಯಾವ ಪಾಪ ಪ್ರಜ್ಞೆಯೂ ಇಲ್ಲದೆ ದೇಹವನ್ನು ಪೋಷಿಸುವ ಕಾರಣಕ್ಕಾಗಿ ಇನ್ನೂ ಅವರ ಮನೆಯಲ್ಲಿ ಅವರು ಹಾಕಿದ ಅನ್ನವನ್ನು ಊಟ ಮಾಡಿಕೊಂಡಿದ್ದೀರಲ್ಲ, ನಾಚಿಕೆ ಅನ್ನಿಸುವುದಿಲ್ಲವೇ ಅಂತ ಹೇಳಿದ ಮಾತು. ಮೊದಲಿನಿಂದಲೂ ಧೃತರಾಷ್ಟ್ರನಿಗೆ ವಿದುರನ ಮಾತು ಅಲ್ಟಿಮೇಟ್, ಆದರೆ ನಡೆಸಲಿಕ್ಕಾಗದೆ ಒದ್ದಾಡ್ತಿದ್ದ. ಆ ಮಾತಿಗೆ ಧೃತರಾಷ್ಟ್ರ ಗಾಂಧಾರಿ ತಾವು ಹೊರಟೇ ಬಿಡ್ತಾರೆ ವಾನಪ್ರಸ್ಥಾಶ್ರಮಕ್ಕೆ, ಕಾಡಿಗೆ. ಒಂದು ಕಡೆ ಹಿರಿಯರ ನಿರ್ಗಮನ, ಇತ್ತ ಯುಧಿಷ್ಠಿರನಿಗೆ ಸಾಕಷ್ಟು ಅಪಶಕುನಗಳ ಸೂಚನೆಗಳಾಗ್ತಿವೆ. ಈ ಅಪಶಕುನ ಅನ್ನೋದು ತುಂಬ ಬಾರಿ ಮಹಾಭಾರತ ಲಕ್ಷ್ಮಣನಿಗೆ, ಅತ್ತ ಸೀತೆಗೆ, ಇತ್ತ ಇಲ್ಲಿ ನೀವು ಯುಧಿಷ್ಠಿರನಂತೂ ಸಿಕ್ಕಾಪಟ್ಟೆ ಅನುಭವಿಸ್ತಾನೆ ಮಹಾಭಾರತದಾದ್ಯಂತ. ಇದೆಲ್ಲವನ್ನ ಹಾಗೆ ವೇದವ್ಯಾಸರು ದಾಖಲಿಸ್ತಾರೆ. ಅಲ್ಲಿ ಇಂಥ ಹೊತ್ತಿಗೆ ಇಂಥ ಕಾಗೆ ಈ ದಿಕ್ಕಿನಿಂದ ಆ ದಿಕ್ಕಿಗೆ ಹೋಯಿತು, ಆಗ ಅವನ ಕಣ್ಣು ಈ ಥರ ಅದುರಿತು, ಅದು ಬಲಗಣ್ಣು ಇತ್ತು, ಈ ಥರದ ಉಲ್ಲೇಖಗಳನ್ನು ಮಾಡ್ತಾರೆ. ನಾನು ಎಲ್ಲವನ್ನು ಕೂಡ ಅದು ಹೇಗಿದೆ ಹಾಗೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೇನೆ. ಕಾರಣ ಇಷ್ಟೇ, ನನಗೆ ವೈಯಕ್ತಿಕವಾಗಿ ಏನು ನಂಬಿಕೆ ಅಂದರೆ, ಯಾವುದನ್ನು ಕೂಡ ಕಾರಣ ಇಲ್ಲದೆ ವೇದವ್ಯಾಸರಾಗಲಿ ವಾಲ್ಮೀಕಿಗಳಾಗಲಿ ದಾಖಲಿಸುವುದಿಲ್ಲ. ಅದು ನನ್ನ ವೈಯಕ್ತಿಕ ನಂಬಿಕೆ ಇರ್ಬೋದು. ನನಗೆ ವೈಯಕ್ತಿಕವಾಗಿ ಒಂದು ವಾಕ್ಯ, ಒಂದು ಶಬ್ದ ಅದಲ್ಲದೆ ಇನ್ನೊಂದನ್ನು ಹಾಕಲಾಗದ ಹಾಗೆ, ಒಂದು ಘಟನೆ ಇನ್ನೊಂದು ಘಟನೆಯ ಜೊತೆಗೆ ತರ್ಕಬದ್ಧವಾಗಿ ಸುಸೂತ್ರವಾಗಿ ಇರುವ ಹಾಗೆಯೇ ಅವರಿಬ್ಬರೂ ನೋಡ್ಕೊಂಡಿದ್ದಾರೆ. ನಾವು ಕಾರ್ಬಾರ್ ಮಾಡುವುದು ನನಗೆ ಗೊತ್ತಿಲ್ಲ. ವೈಯಕ್ತಿಕವಾಗಿ ನಾವು ಕಾರ್ಬಾರ್ ಮಾಡಿ ಅದು ಹಾಗಲ್ಲ ಅಂತ ಹೇಳುವುದು ತಪ್ಪಾಗ್ತದೋ ಏನೋ. ಹಾಗಾದರೆ ಏನು ಕಾರಣ ಅಂತ ಶೋಧಿಸಬಹುದೋ ಏನೋ. ನಂಗೆ ಅನಿಸಿದ್ದು, ಯಾರು ತನ್ನನ್ನು ತನ್ನ ಅಳತೆಯ ಆಚೆಗೆ ಭಗವಂತನಿಗೆ ಅರ್ಪಿಸಿಕೊಳ್ತಾನಲ್ಲ, ನನ್ನ ಜಾತಕದಲ್ಲಿ ಏನಾದ್ರು ದೋಷ ಇದೆಯಾ ನೋಡಿ ಅಂತೀವಿ, ಅಥವಾ ಮಿತ್ರನ ಹತ್ರ ಹೇಳ್ಕೋತೀವಿ, ಅಥವಾ ಇನ್ನೊಂದು ಯಾರೋ ನಮ್ಮಕ್ಕಿಂತ ದೊಡ್ಡವರನ್ನು ನಂಬ್ತೀವಿ. ನಮಗೆ ಎಲ್ಲರಿಗೂ ಕೂಡ ನಮ್ಮ ಯಾವುದೋ ಭಯಕ್ಕೆ, ದುಃಖಕ್ಕೆ ಮತ್ತು ಯಾವುದೋ ಮುಂದೆ ಆಗುವ ಕೆಟ್ಟ ಸೂಚನೆಗಳಿಗೆ ನಾವು ಯಾರನ್ನು ಅವಲಂಬಿಸ್ತೇವೆ. ಹಾಗಾಗಿ ನಮ್ಮ ಸೂಚನೆಗಳು ನಮಗೆ ಅಲ್ಲಿಯೇ ಡಿಸ್ಪರ್ಸ್ ಆಗಿ ಹೋಗ್ತವೆ ಅಂತ ಕಾಣ್ತದೆ. ಯಾರು ಇದನ್ನು ಯಾರ ಜೊತೆಗೂ ಹಂಚಿಕೊಳ್ಳದೆ, ಯಾವ ಒಬ್ಬ ಪರಿಹಾರ ಸೂಚಿಸುವವನನ್ನೂ ಕೇಳದೆ ಸಂಪೂರ್ಣ ಭಗವಂತನಿಗೆ ಶರಣಾಗ್ತಾನಲ್ಲ, ಪರೋಕ್ಷ ಪ್ರಿಯ ಇವ ಹಿ ದೇವಾಹ. ಭಗವಂತ ನೇರ ಬರಲಾರ, ಅವನು ಸೂಚನೆ ಕೊಡಬೇಕು. ಬಹುಶಃ ಹಾಗಾಗಿ ಯುಧಿಷ್ಠಿರನಂತವರಿಗೆ ಸೂಚನೆ ಆಗ್ತದೆ ಅಂತ ಕಾಣ್ತದೆ. ಸೂಚನೆ ಆಗ್ತದೆ ಯಾಕೆ? ಭಗವಂತ ನೇರ ಬಂದು ಹೇಳಲಾರ ನಿನಗೆ ಕೇಡಿದೆ ಅಂತ, ಎಚ್ಚರಿಸಬೇಕು. ಹೇಗೆ? ಇಷ್ಟು ನಂಬಿದವನನ್ನು ನೋಡು, ನಿನಗೆ ಇಂತಿಂಥ ಸೂಚನೆಗಳು ಅಂತ ಏನಾದರೂ. ಅದಕ್ಕೇನೆ ರಾಮನ ಸೂಚನೆಗಳನ್ನು, ಲಕ್ಷ್ಮಣನ ಸೂಚನೆಗಳನ್ನು, ಸೀತೆಯ ಸೂಚನೆಗಳನ್ನು ಅಥವಾ ಯುಧಿಷ್ಠಿರಾದಿಗಳ ಸೂಚನೆಯನ್ನು ಆ ದಿಶೆಯಲ್ಲಿ ನಾನು ಬಹುಶಃ ಒಬ್ಬ ತನ್ನನ್ನು ಸಂಪೂರ್ಣ ಅರ್ಪಿಸಿಕೊಂಡವನಿಗೆ ಅದೊಂದೇ ದಾರಿ ಅಂತ ಕಾಣ್ತದೆ. ಇಂಥ ಸೂಚನೆಗಳಿಂದ ಯುಧಿಷ್ಠಿರ ಕಂಗಾಲಾಗಿದ್ದಾನೆ. ಇತ್ತ ಬೆಳಗು ಮುಂಜಾನೆ ನೋಡಿದರೆ ಹಿರಿಯರಿಲ್ಲ. ಸಂಜಯನ ಬಳಿ ಕೇಳಿದರೆ ಸಂಜಯ ಗೊತ್ತಿಲ್ಲ, ಅವರು ಹೊರಟು ಹೋದರು ಅನ್ನುವ ಒಂದು ಸಣ್ಣ ಸೂಚನೆಯ ಮಾತನ್ನು ಹೇಳದೆ, ಹೇಳಿದ ಹಾಗೆ ಮಾಡಿ ಸುಮ್ಮನೆ ಕೂತ್ಕೊಳ್ತಾನೆ. ಆಗ ನಾರದರು ಬರ್ತಾರೆ. ಗೊತ್ತಿಲ್ಲ, ನಾನು ಯಾವಾಗಲೂ ನಾರದರನ್ನು ಕೂಡ ನಮ್ಮ ಚಿತ್ತ ಅಂತ ಭಾವಿಸುವುದು. ಚಿತ್ತಕ್ಕೊಂದು, ಅಂತರಂಗಕ್ಕೊಂದು ಸ್ಫುರಣೆ ಆಗ್ತದೆ ನೋಡಿ, ಅದು ನಾರದರು ಅಂತ ಪ್ರತೀಕವಾಗಿ
ಒಬ್ಬ ಸಾಂಕೇತಿಕವಾಗಿ ವ್ಯಕ್ತಿ ರೂಪವಾಗಿ ಕೊಟ್ಟಿದ್ದಾರೋ ಏನೋ. ನಮಗೆ ಯಾವಾಗೆಲ್ಲ ಇದಕ್ಕೆ ಹೇಗಪ್ಪ ಉತ್ತರ ಅಂತ ಯಾವುದೇ ಪುರಾಣ ಪುರುಷರು ವ್ಯಕ್ತಿಗಳು ಗಾಢವಾಗಿ ಯೋಚಿಸಿದಾಗ ಅಲ್ಲಿ ನಾರದರಿದ್ದಾರೆ ನೋಡಿ, ಅದು ಚಿತ್ತದ ಅಂತರಂಗ ಸ್ಫುರಣೆಯ ಪ್ರತೀಕವೇನೋ ಅಂತ ಹೋದರು ಅಂತ ವಿವರಣೆಯನ್ನು ಕೊಡ್ತಾರೆ. ಹೋಗುವುದು ಯಾಕೆ ಉಚಿತ ಅಂತಲೂ ಹೇಳ್ತಾರೆ. ಈಗ ಹೋಗಬೇಕಾದ ಸಮಯ ಅಂತಲೂ ಉಲ್ಲೇಖ ಮಾಡ್ತಾರೆ. ಅದಕ್ಕಾಗಿ ದುಃಖಿಸಬೇಡ ಅಂತಲೂ ಯುಧಿಷ್ಠಿರನನ್ನು ಎಚ್ಚರಿಸ್ತಾರೆ. ಮತ್ತೆ ಇದು ಹೀಗೆ ನಡೆಯಬೇಕಾದದ್ದು ಅಂತ ಒಪ್ಪಿಸ್ತಾರೆ. ಇದು ಒಬ್ಬ ದೊಡ್ಡವರು ಬಂದು ಸಿದ್ಧ ಮಾಡಿದ ಸ್ಥಿತಿ ಯುಧಿಷ್ಠಿರನನ್ನು. ಇಷ್ಟು ಸಿದ್ಧನಾದ ಯುಧಿಷ್ಠಿರ ಮುಂದೆ ಅದಕ್ಕೆ ಸಿದ್ಧನಾದ ಅನ್ನುವುದರೊಳಗಾಗಿ ಬಂದವ ಅರ್ಜುನ. ಅರ್ಜುನ ಹೇಗಿದ್ದ? ಯಾವ ಕಾಲಕ್ಕೂ ಕೂಡ ಮಹಾಪರಾಕ್ರಮಿ, ಶೂರ, ಸದಾ ತೇಜಸ್ವಿ, ಸಾತ್ವಿಕ, ಎಂದೂ ಸುಳ್ಳಾಡದ ಮಹಾಸತ್ಯವಾನ್, ಪ್ರಾಮಾಣಿಕ. ಅಂಥ ಅರ್ಜುನ ದುಃಖಿತನಾಗಿ ಯಾಕೆ ಬಂದ? ಮುಖ ನೋಡಿದರೆ ಕಳೆಗುಂದಿದೆ, ಯಾವ ಪ್ರಸನ್ನ ಭಾವವಿಲ್ಲ. ಹೋಗಿ ಬಂದದ್ದು ಕೃಷ್ಣನ ಹತ್ತಿರ, ಬರುವ ಮುಖದಲ್ಲಿ ಯಾವ ಕೃಷ್ಣನ ಜೊತೆಗಿದ್ದ ಒಂದೇ ಒಂದು ಸೂಚನೆ ಇಲ್ಲ. ಯಾಕೆ ಹೀಗಿದ್ದಾನೆ? ಯಥಾ ಪ್ರಕಾರ ಯುಧಿಷ್ಠಿರ ಪ್ರಶ್ನಿಸ್ತಾನೆ, ಯಾಕೆ ನಿನ್ನ ಮುಖದಲ್ಲಿ ಮೊದಲಿನ ಪ್ರಸನ್ನತೆ ಕಾಣುವುದಿಲ್ಲ? ನೀನು ಯಾರಿಂದಲಾದರೂ ಸೋತೆಯಾ? ಯಾರಾದರೂ ನಿನಗೆ ಅವಮಾನ ಮಾಡಿದರಾ? ಯಾರಾದರೂ ನಿನ್ನ ಜೊತೆಗೆ ನಡೆಸುವ ಕ್ರಿಯೆಗಳನ್ನು ನಡೆಸಿದರಾ? ಅಥವಾ ನಿನಗೇನಾದರೂ ಅಪಚಾರವಾಯಿತಾ? ನೀನು ಭಾವಿಸಿದ್ದು ಸಾಧ್ಯವಾಗದೆ ನಿನಗೆ ಸೋಲಿನ ಅನುಭವವಾಯಿತಾ? ನೀನು ಯಾವ ಕಾರಣಕ್ಕೆ ಹೀಗಿದ್ದಿ? ನೀನು ಹೋಗಿ ಬಂದ ಯದುವಂಶ ಸುಖವಾಗಿದೆಯಾ? ಯದುವಂಶದ ಎಲ್ಲರೂ ನಿನ್ನ ಜೊತೆಗೆ ಚೆನ್ನಾಗಿದ್ದರ? ಯಾರಾದರೂ ನಿನ್ನ ಜೊತೆಗೆ ನಿನಗೆ ಸೇರದ ರೀತಿಯಲ್ಲಿ ವರ್ತಿಸಿದರ? ಹೀಗೆಲ್ಲ ಯುಧಿಷ್ಠಿರ ಒಂದು ಮಗುವನ್ನು ಪ್ರಶ್ನಿಸಿದ ಹಾಗೆ ಪ್ರಶ್ನಿಸ್ತಾನೆ. ಆಗ ಅರ್ಜುನನ ಮಾತು, ಆ ಮಾತಿನ ಆರಂಭವೇ ನಮಗೆ ಗೊತ್ತುಪಡಿಸುವುದು. ಅಲ್ಲಿವರೆಗೆ ನಮಗೆ ಗೊತ್ತಿಲ್ಲ ಶ್ರೀಕೃಷ್ಣನ ಮಹಾಪ್ರಸ್ಥಾನ ಆಗಿದೆ ಅಂತ. ವಿದುರನ ಮಾತು ಕೂಡ ವೇದವ್ಯಾಸರು ಮುಚ್ಚಿಡ್ತಾರೆ. ವಿದುರನ ಮಾತಿನಲ್ಲಿ ಹೇಳ್ತಾರೆ, ಯುಧಿಷ್ಠಿರನಿಗೆ ಯದುವಂಶ ಮುಕ್ತಾಯವಾದದ್ದನ್ನಾಗಲಿ ಶ್ರೀಕೃಷ್ಣ ಮಹಾಪ್ರಸ್ಥಾನ ಮಾಡಿದ್ದನ್ನಾಗಲಿ ಹೇಳಬಾರದು ಎಂದು ವಿದುರನ್ನಾಗಿ ಮಾಡಿ ಹೋಗಿದ್ದಾನೆ ಅಣ್ಣ. ಯಾವ ಖಾಂಡವವನವನ್ನು ದಹನ ಮಾಡುವಾಗ ಸಕಲವೂ ನನ್ನಿಂದ ನಡೆಯುವುದಕ್ಕೆ ಸಾಧ್ಯವಾಗಿ ನನ್ನ ಬೆನ್ನಿಗೆ ನಿತ್ತು ಎಲ್ಲ ಶಕ್ತಿಗಳನ್ನು ನನ್ನ ಮೂಲಕ ಹರಿಸಿದ ಆ ಶ್ರೀಕೃಷ್ಣ ಇನ್ನೆಲ್ಲ ಅಣ್ಣ. ನನ್ನ ಕೈಯಲ್ಲಿ ಸಕಲ ಶಸ್ತ್ರಾಸ್ತ್ರಗಳಿದ್ದರೂ ಕೂಡ ಶಸ್ತ್ರಾಸ್ತ್ರಗಳೇ ಇಲ್ಲದ ಒಬ್ಬ ನಿರ್ವೀರ್ಯನ ಹಾಗೆ ಸೋತು ಹೋದ ಒಬ್ಬ ದುರ್ಬಲ ವ್ಯಕ್ತಿಯನ್ನಾಗಿ ಮಾಡಿ ಆ ಶ್ರೀಕೃಷ್ಣ ನನ್ನನ್ನು ಬಿಟ್ಟು ಹೋದ ಅಣ್ಣ. ಯದುವಂಶದ ಸಕಲರೂ ಒಂದು ಮದ್ಯ ಪೇಯವನ್ನು ಕುಡಿದು ವಾರುಣಿ ಎನ್ನುವ ಪೇಯದ ಮೂಲಕ ತಮ್ಮ ಪ್ರಜ್ಞೆ ಕಳೆದುಕೊಂಡು ಸಾಕ್ಷಾತ್ ತಾವೇ ಹೊಡೆದಾಡಿ ತಾವು ಇನ್ನು ಇಲ್ಲವಾಗಿ ಕುಸಿದು ಬೀಳುವ ಹೊತ್ತಿಗೆ ಅತ್ತ ಶ್ರೀಕೃಷ್ಣ ಕೂಡ ನಮ್ಮನ್ನು ಅಲ್ಲಿಯೇ ನಮಗೆ ಯಾರೂ ಗತಿ ಇಲ್ಲದಂತೆ ಅಡ್ಡಿ ಮಾಡಿದಾಗಲೂ ಅವರ ಮೇಲೆ ದಾಳಿ ಮಾಡಿದಾಗಲೂ ನಾನು ಅವರನ್ನು ಹೊಡೆದಾಡಿ ಸೋಲಿಸಬೇಕು ಎಂದು ಹೊರಟರೆ ನನ್ನ ಪಾಶುಪತಾಸ್ತ್ರವೂ ಕೂಡ ಅದರ ಮುಂದೆ ಯಾವ ಕೆಲಸವನ್ನೂ ಮಾಡದೆ ಆ ದರೋಡೆಕೋರರ ಮುಂದೆ ನಾನು ಸೋತು ಹೋದೆ ಕೃಷ್ಣ. ಯುಧಿಷ್ಠಿರ, ನನ್ನ ಎಲ್ಲ ಗೆಲುವುಗಳೆಲ್ಲವೂ ಸೊನ್ನೆ, ಸುಳ್ಳು ಅನ್ನುವ ಹಾಗೆ, ನಾನು ಏನೂ ಅಲ್ಲ ಎನ್ನುವ ರೀತಿಯಲ್ಲಿ ನನ್ನನ್ನು ಒಂದು ದುರ್ಬಲ ಪಶುವಿನ ಹಾಗೆ ಆ ಶ್ರೀಕೃಷ್ಣ ಬಿಟ್ಟು ಹೋಗಿದ್ದಾನೆ ಅಣ್ಣ. ಇಡೀ ಶ್ರೀಮದ್ ಭಾಗವತ ಪ್ರಾರಂಭ ಆಗೋದು ನಾವು ನಂಬಿದ ಮಹಾ ಭಗವತ್ ತತ್ವವೊಂದು ಈ ಭೂಮಿಯ ಮೇಲೆ ನಿರಂತರವಾಗಿ ನಮ್ಮ ಜೊತೆಗೆ ಓಡಾಡಿ ನಮಗೆಲ್ಲ ಬಲ ಕೊಟ್ಟು, ನಾನು ನಿಮ್ಮ ಜೊತೆಗಿದ್ದೇನೆ ಅನ್ನುವ ಭರವಸೆ ಕೊಟ್ಟು, ನಮ್ಮೊಂದಿಗೆ ನನ್ನಂತೆಯೇ ಬದುಕಬಲ್ಲ ಒಂದು ಶಕ್ತಿ ಅನ್ನುವ ಎಲ್ಲ ವಿಶ್ವಾಸ ಕೊಟ್ಟು, ಅಷ್ಟು ಆಪ್ತ ಭಾವ ಬೆಳೆಸಿ ಏಕಾಏಕಿ ಒಗೆದು ಹೋಯಿತು ಅರ್ಜುನನನ್ನು. ಬರೇ ಅರ್ಜುನನನ್ನಲ್ಲ, ಒಂದು ಯುದ್ಧ ಮುಗಿದ ನಂತರ ಧರ್ಮ ಸ್ಥಾಪನೆ ಆಯಿತು ಅಂತ ಆದ ತಕ್ಷಣ ಭಗವಂತ ಹೀಗೆ ಹೊರಟು ಹೋಗ್ತಾನೆ.
ಭಗವಂತ ಬೇಕು ಅಂತ ನಮಗನ್ನಿಸಿದರೂ ಅವನು ತನ್ನ ಕರ್ತವ್ಯ ಆದ ಮೇಲೆ ನಿಲ್ಲೋದಿಲ್ಲ. ಇಡೀ ಪಾಂಡವರ ವಂಶ ಯಾವ ಒಂದು ಅಧಿಕಾರವೋ, ಯಾವುದೊಂದು ಮೋಸಕ್ಕೋ, ಯಾವುದೊಂದು ದೌರ್ಜನ್ಯಕ್ಕೋ, ಯಾವ ಒಂದು ದುರ್ಯೋಧನನ ಅತಿಕ್ರಮಣಕ್ಕೋ ಪ್ರಬಲವಾಗಿ ತಾವು ಪ್ರತಿಸ್ಪರ್ಧಿಗಳಾಗಿ ನಿಲ್ಲದಿದ್ದರೂ ಕೂಡ ನಿಲ್ಲುವಂತೆ ಮಾಡಿಸಿ ಅವರು ಕೊನೆಯವರೆಗೂ ನಿಲ್ಲುವ ಅಪೇಕ್ಷೆ ಇರಲಿಲ್ಲ. ನಿಮಗೆ ಗೊತ್ತು, ಯುಧಿಷ್ಠಿರನಂತೂ ನನಗೆ 4 ಕುಶಸ್ಥಲ, ವೃಕಸ್ಥಲ ಮುಂತಾದ 4 ಗ್ರಾಮ ಸಾಕು, 5ನೇದ್ದು ದುರ್ಯೋಧನನ ಇಚ್ಛೆ, ನನಗೆ ಶಾಂತಿ ಬೇಕು ಅಂದ. ಸಾಕ್ಷಾತ್ ಭೀಮ ಶಾಂತಿ ಸಂಧಾನ ಮಾಡಿಕೊಬಾ ಅಂದ ಕೃಷ್ಣನ ಹತ್ತಿರ. ಸ್ವತಃ ಅರ್ಜುನ ಅಣ್ಣನ ಮಾತಿಗೆ ನನ್ನ ವಿರೋಧವಿಲ್ಲ, ಶಾಂತಿಯೇ ಆಗಲಿ, ಅದು ಬಿಟ್ಟರೆ ನಿನ್ನ ಮಾತು ಹೇಗೋ ಹಾಗೆ ಅಂದ ಕೃಷ್ಣನಿಗೆ. ನೀವು ನೋಡಿದರೆ ನಕುಲ ಕೂಡ ನನಗೆ ಯುದ್ಧ ಬೇಡ, ಶಾಂತಿ ಬೇಕು ಅಂದಾಗ, ಯಾಕಪ್ಪ ನಿನ್ನಂಥ ನೀನು ಕೂಡ ಶಾಂತಿಯನ್ನು ಕೇಳುತ್ತಿ ಅಂದಾಗ ನಕುಲ ಹೇಳಿದ, 13 ವರ್ಷ, 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸದ ಬಳಿಕ ತುಂಬ ಪರಿವರ್ತಿತರಾಗಿದ್ದೇವೆ, ತುಂಬ ಬದಲಾವಣೆ ಆಗಿದೆ ನಮ್ಮಲ್ಲಿ. ದುರ್ಯೋಧನನೂ 13 ವರ್ಷದಲ್ಲಿ ಬದಲಾಗಿರಬಹುದು, ಒಂದು ಅವಕಾಶ ಕೊಡು ಕೃಷ್ಣ ಅಂದ. ಸಹದೇವ ಒಬ್ಬನೇ ಯುದ್ಧ ಬೇಕು ಅಂದವ. ಯುದ್ಧವೇ ಪರಿಹಾರ ಅಂದಾಗ ಅದಕ್ಕೆ ಧ್ವನಿಗೂಡಿಸಿದವ ಸಾತ್ಯಕಿ ಮತ್ತು ದ್ರೌಪದಿ. ಇಂಥ ಯಾರೂ ಬೇಡವಂದ ಯುದ್ಧವನ್ನು ಮಾಡಿಸಿಯೇ ಸಿದ್ಧನಾದವ ದುರ್ಯೋಧನ. ಕೇಡುಗಾಲ ಪರಾಕಾಷ್ಠೆಗೆ ಹೋದರೆ ಕೇಡು ಇಂಥದೊಂದು ಪರ್ಯವಸಾನದ ಮೂಲಕವೇ ಮುಕ್ತಾಯ ಆಗಬೇಕು. ಅದು ಕೇಡಿನಿಂದಲೇ ಪ್ರಚೋದಿತವಾಗತ್ತೆ. ನಾವು ಬೇಡ ಅಂದರೂ ಕೂಡ ಕೇಡು ಬಿಡಲ್ಲ ನೋಡಿ. ಕೇಡಿಗರೇ ಎದ್ದು ನಿಂತು ಯುದ್ಧ ಬೇಕು ಅನ್ನುವ ಹಾಗೆ ಪ್ರಚೋದಿಸಿ ಕೇಡಿಗರ ನಾಶಕ್ಕೆ ಆ ಯುದ್ಧ. ಒಳಿತಿನವರಿಗೆ ಏನೂ ಆಗೋದಿಲ್ಲ. ಆ ಥರದ ಒಂದು ಭರವಸೆಯ ಹಾಗೆ ಭಗವಂತ ಪಾಂಡವರ ಜೊತೆಗಿದ್ದವ ಇದ್ದಕ್ಕಿದ್ದವ ಹಾಗೆ ಇಲ್ಲವಾದನಲ್ಲ. ಇಡೀ ಮಹಾಭಾರತದ ಅಷ್ಟೂ ಭಗವತ್ ಸೂತ್ರವನ್ನು ಗಮನಿಸಿದರೆ ಯಾವ ಮುಕ್ತಾಯ ಆದ ಮೇಲೆ ಭಗವಂತ ತಾನು ನಮ್ಮನ್ನು ಆ ಕತ್ತಲಲ್ಲಿ, ಆ ಕಠೋರ ಸ್ಥಿತಿಯಲ್ಲಿ, ಆ ದುಃಖದಲ್ಲಿ ಹಾಕಿಯೇ ನಿರ್ಗಮಿಸ್ತಾನೆ. ಯಾಕೆಂದರೆ ಅವನು ಯಾರಿಗೂ ಕೂಡ ಎಚ್ಚರಿಸಲಿಕ್ಕೇ ಬರುವವನು. ಕೇಡಿಗರನ್ನು ನಾಶ ಮಾಡಿದ ನಂತರವೂ ಕೂಡ ಒಳಿತಿನವರ ಜೊತೆಗೆ ಶಾಶ್ವತವಾಗಿ ನಿಮ್ಮ ರಕ್ಷಣೆ ಮಾಡಿಕೊಂಡು ನಾನಿರುವುದಿಲ್ಲ, ನಮ್ಮ ರಕ್ಷಣೆಯ ಹೊಣೆಯನ್ನು ನಮ್ಮ ಮೇಲೆಯೇ ಬಿಟ್ಟು, ಅಥವಾ ಹೀಗೆಲ್ಲ ಒಳಿತಿನ ನಾಶಕ್ಕೆ ಕಾರಣವಾಗುವ ಯುದ್ಧಗಳ ಬೆನ್ನು ಹತ್ತಿದರೆ ಒಳಿತಿನ ಪರಿಣಾಮ ಕೂಡ ದುಃಖದಲ್ಲಿ ಪರ್ಯವಸನ ಆಗ್ತದೆ ಅನ್ನುವುದನ್ನೂ ಹೇಳಿ ಹೋದವ ಶ್ರೀಕೃಷ್ಣ. ಎಂಥ ಒಳಿತನ್ನು ಅನುಭವಿಸ್ತೇವೆ ಅಂತ ಹೊರಟವರಿಗೆ ಶ್ರೀಕೃಷ್ಣ ಕೊಟ್ಟ ಪಾಠ ಯಾವುದು ಅಂದರೆ, ನಾನು ಯುದ್ಧ ಮುಗಿದ ನಂತರ ನಿಮ್ಮ ಜೊತೆ ಗೆಲ್ಲುವುದಿಲ್ಲ, ನೆನಪಿಟ್ಟುಕೊಳ್ಳಿ. ಯುದ್ಧ ಮುಗಿದ ನಂತರ ನಮ್ಮ ಹಣೆ ಬರಹ ಯಾವುದು? ಅದೇ ಕಲಿಯುಗದ ಪ್ರವೇಶ. ಕೃಷ್ಣನ ಅವಸಾನ ಅಂದರೆ ಭಗವಂತನಿಲ್ಲದ ಕಲಿಪ್ರವೇಶ. ಕಲಿಪ್ರವೇಶ ಆದದ್ದರ ಸೂಚನೆಯೇ ಅರ್ಜುನನಂಥ ವೀರ ಕೂಡ ಕೃಷ್ಣನ ಅನುಪಸ್ಥಿತಿಯಲ್ಲಿ ಸೋತು ಹೋದ. ಸಾಕ್ಷಾತ್ ಒಬ್ಬನೇ ವಿರಾಟನ ಗೋಗ್ರಹಣ ಸಂದರ್ಭದಲ್ಲಿ ಯಾವ ಪರಿ ಗೆದ್ದಿದ್ದಾನೆ ಯೋಚನೆ ಮಾಡಿ. ಯಾವ ಪರಿ ಯಾಕೆ ಗೆದ್ದ? ಕೃಷ್ಣ ನಮಗೆ ಕಾಣಲಿಲ್ಲ. ಅನುಪಸ್ಥಿತ ಭಕ್ತನ ಜೊತೆಗೆ ಯಾವತ್ತೂ ಕೂಡ ಭಗವಂತ ಅನುಪಸ್ಥಿತನಾಗಿಯೇ ಕಾಯ್ತಾನೆ. ಆ ಮಟ್ಟಕ್ಕೆ ಕಾದಿದ್ದ. ಆದ್ದರಿಂದ ಗೋಗ್ರಹಣ ಗೆದ್ದಿತು. ಇಲ್ಲಿ ಏನು ಸೂಚನೆ ಕೊಟ್ಟ? ನಿಮ್ಮ ಒಳಿತಿನ ಕಾಲವೂ ಮುಗಿಯಿತು. ಕೆಡುಕಿಗೆ ಕಾಲವಿದ್ದ ಹಾಗೆ ಒಳಿತಿಗೂ ಒಂದು ಅವಸಾನದ ಕಾಲವಿದೆ. ನೀವು ನಿಮ್ಮ ದಾರಿ ನಡೆಯಿರಿ. ನಿರ್ಗಮಿಸಿದನಲ್ಲ, ಎಂಥ ಕೃಷ್ಣ! ಯಾವ ಮಟ್ಟಕ್ಕೆ ಇದ್ದಂತಹ ಕೃಷ್ಣ! ಇಡೀ ಶ್ರೀಮದ್ ಭಾಗವತ ಮತ್ತು ಮಹಾಭಾರತ ತೆರೆದಿಡುವ ಕೃಷ್ಣನನ್ನು ನೋಡಿದರೆ ಅರ್ಜುನನ ಮಾತು ಕೇಳಿದವರಿಗೆ ದುಃಖ ಆಗದೇ ಇರೋದಿಲ್ಲ. ಕಣ್ಣು ನೀರು ಹನಿದು ಯುಧಿಷ್ಠಿರ ಯಾವ ಮಟ್ಟಕ್ಕೆ ಒದ್ದಾಡ್ತಾನೆ ಅಂದರೆ, ತೀರ್ಮಾನ ಮಾಡ್ತಾನೆ ಅವನು, ಸಾಕು ಸಾಕು ಈ ಪಟ್ಟ, ಸಾಕು ಈ ರಾಜ್ಯ, ಸಾಕು ಈ ಎಲ್ಲ ವೈಭವ, ಸಾಕು ಭೋಗ ಸಾಮ್ರಾಜ್ಯ, ಸಾಕು ನನಗೆ ಇದೆಲ್ಲವೂ. ಕೃಷ್ಣನಿಲ್ಲದ ಈ ಲೋಕದಲ್ಲಿ ನಾನಿನ್ನು ಇರುವುದಿಲ್ಲ. ತೀರ್ಮಾನ. ಪಂಚಪಾಂಡವರೆಲ್ಲರೂ ತೀರ್ಮಾನ ಮಾಡಿಬಿಡ್ತಾರೆ. ಸಿಂಹಾಸನದಿಂದ ತಾವು ಎಳೆದು ತಮ್ಮ ಏಕಮಾತ್ರ ಕುಡಿ ಪರೀಕ್ಷಿತನನ್ನು ಕೂಡಿಸ್ತಾರೆ. 36 ವರ್ಷ ಆಲ್ಮೋಸ್ಟ್ ರಾಜ್ಯಾಡಳಿತ.
ಹೀಗೆ ಮಾಡಿದ ಆ ಇಡೀ ವಂಶ ಪಂಚಪಾಂಡವರು ತಾವು ಇನ್ನು ಇಲ್ಲ, ಕೃಷ್ಣನಿಲ್ಲದೆ ಅಂತ ತೀರ್ಮಾನ ಮಾಡಿದಾಗ ಬಂದದ್ದು ಯಾರು ಅಂದರೆ ಕಲಿ ಅಂತ ಸ್ಪಷ್ಟವಾಗ್ತದೆ. ಕಲಿ ಪ್ರವೇಶ ಆದದ್ದಕ್ಕೆ ಮತ್ತು ಪರೀಕ್ಷಿತನ ಪಟ್ಟಾಭಿಷೇಕಕ್ಕೆ ಒಂದೇ ಸಮಯ ಹೊಂದಿ ಬಂತು. ಎಂಥ ಒಂದು ಕಷ್ಟದ ಸನ್ನಿವೇಶದಲ್ಲಿ ಪರೀಕ್ಷಿತ ಕೂತಿದ್ದಾನೆ ಯೋಚನೆ ಮಾಡಿ. ಅಂಥ ಪರೀಕ್ಷಿತ ಅಂತಿಂಥ ರಾಜನಲ್ಲ. ಅವನ ಆಡಳಿತ ಎಂಥ ಉತ್ತಮ ಹಂತದಲ್ಲಿತ್ತು ಅಂತಂದರೆ, ಜಗತ್ತು ಪಾಂಡವರನ್ನು ಮರೆಯಿತು, ಪರೀಕ್ಷಿತನನ್ನು ಮರೆಯಲ್ಲ ಅನ್ನುವ ಹಾಗಿತ್ತಂತೆ. ಪಾಂಡವರನ್ನೇ ನಾವು ಮರೆಯಕ್ಕೆ ಸಾಧ್ಯ ಇಲ್ಲ, ಪರೀಕ್ಷಿತ ಅವರನ್ನು ಮೀರಿಸುವ ಹಾಗೆ ರಾಜ್ಯಭಾರ ಕೊಟ್ಟಿದ್ದಾನೆ ಅಂತ ಕೊಂಡಾಡ್ತಿದ್ದಂತಹ ಕಾಲಘಟ್ಟ. ಅಂಥ ಹೊತ್ತಿನಲ್ಲಿ ಪರೀಕ್ಷಿತ ಮಹಾಸಾತ್ವಿಕ, ಎಲ್ಲ ಒಳಿತುಗಳ ದೊರೆ, ಸಕಲವನ್ನೂ ಕೆಡುಕಿನಿಂದ ದಾಟಿಸಬೇಕು ಅಂತ ಪ್ರತಿ ಪ್ರಜೆಯ ಕಷ್ಟ ಸುಖ ಕಾಲಘಟ್ಟದಲ್ಲಿ ಅವನಿಗೆ ಒಂದು ಸೂಚನೆ ಆಯ್ತಂತೆ, ಕಲಿಪುರುಷ ಬಂದಿದ್ದಾನೆ, ಪರೀಕ್ಷೆ ಮಾಡಿ ಬಾ ಅಂತ. ಇದು ನಮ್ಮ ಕಾಲ. ಕೃಷ್ಣ ಹೋದದ್ದೇ ನಮ್ಮ ಕಾಲ, ನಮ್ಮ ದುರದೃಷ್ಟ. ಕೃಷ್ಣ ಇರುವಾಗ ಕೃಷ್ಣನ, ಅದಕ್ಕೆ ಹರಿಯ ನಾಮ ಒಂದು ಸಿಕ್ಕಿತು ಇನ್ನೇನು ಅಂತ ಒಂದು ಹಾಡು ಬರೆದ್ರಲ್ಲ ಪುರಂದರದಾಸರು, ಅದೊಂದು ಸಿಕ್ಕರೆ ಸಾಕು ಈ ಕಾಲಕ್ಕೆ ಅಂತ. ದಯವಿಟ್ಟು ನನ್ನನ್ನು ತಪ್ಪು ಭಾವಿಸಬಾರ್ದು. ಕೃಷ್ಣ ಅಂದಾಗ ನೀವು ಒಂದು ಆಕಾರ, ವಿಷ್ಣು ಅಂದಾಗ ವಿಷ್ಣು ಅನ್ನುವ ಆ ಆಕಾರ, ಆ ವಿಷ್ಣು ಮತ್ತು ನಾರಾಯಣ ಮತ್ತು ಅದಕ್ಕೆ ಸಂಬಂಧಪಟ್ಟದ್ದೇ ಈ ಅವತಾರ ಅಂತ ಭಾವಿಸದ ಹಾಗೆ ನಾನಂತೂ ಅದನ್ನು ಭಗವತ್ ತತ್ವ ಅಂತ ಭಾವಿಸ್ತೇನೆ. ಎಲ್ಲರನ್ನು ಆಕರ್ಷಿಸುವ ಒಂದು ಸುಪ್ರೀಂ ಎನರ್ಜಿ, ಕರ್ಷತಿ ಇತಿ ಕೃಷ್ಣ ಅಂತ ಭಾವಿಸಿದರೆ, ಜಗತ್ತಿನ ಇತರ ಎಲ್ಲ ವಿಚಾರಗಳಲ್ಲಿ ಮುಳುಗಿ ಮೈ ಮರೆತ ಸಂದರ್ಭದಲ್ಲಿ ಯಾವುದೋ ಒಂದು ನಿರಂತರವಾಗಿ ಸೆಳೀತದಲ್ಲ, ಇದಲ್ಲ ಕಣಯ್ಯ, ಇದಲ್ಲ ಬದುಕು, ಇದರಾಚೆಗೊಂದಿದೆ, ಯಾಕೆ ಮೈ ಮರ್ತಿದ್ದಿ, ಬಾ ಬಾ ಅಂತ ಯಾವುದೋ ಒಂದು ಹೇಳುತ್ತಲ್ಲ, ಆ ಥರದ ಆಕರ್ಷಣೆಯನ್ನು ಉಂಟು ಮಾಡುವ ಯಾವ ಶಕ್ತಿ ಇದೆಯಲ್ಲ ಅದೆಲ್ಲವೂ ಶ್ರೀಕೃಷ್ಣ. ಅದಕ್ಕೆ ಹೆಸರು ಕೃಷ್ಣ ಅಂದಾಗ ದಯವಿಟ್ಟು ಕೃಷ್ಣನೇ ಅನ್ನುವ ಆಕಾರವೇ ಬೇಕಾಗಿಲ್ಲ. ನಮ್ಮನ್ನು ನಿರಂತರವಾಗಿ ಭಗವತ್ ತತ್ವವಾಗಿ ಯಾವ ಆಕಾರದಲ್ಲಿ ನಿಮ್ಮನ್ನು ಸೆಳೀತದೋ ಅದೆಲ್ಲವೂ ಅದು ಭಗವತ್ ತತ್ವ, ಅದು ಸುಪ್ರೀಂ ಎನರ್ಜಿ. ಆ ಸುಪ್ರೀಂ ಎನರ್ಜಿ ನಮ್ಮನ್ನೆಲ್ಲ ಪಾರ್ಟಿಕಲ್ಸ್, ನಾವೆಲ್ಲ ಈ ಸುಪ್ರೀಂ ಎನರ್ಜಿಯ ಪಾರ್ಟಿಕಲ್ಸ್ ಆದ ನಾವಿದ್ದೇವಲ್ಲ ಜೀವಾಂಶರು, ಈ ಜೀವಾಂಶಗಳನ್ನು ಆ ಸುಪ್ರೀಂ ಎನರ್ಜಿ ಇಂದಲ್ಲ ನಾಳೆ ಮನೆಗೆ ಬಾ ಅಂತ ಹೇಳ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲ ಯಾಕೆ ಮನೆಗೆ ಹೋದಾಗ ಖುಷಿ ಆಗೋದು. ನಿಮಗೆ ನಾನು ಪದೇ ಈ ಪ್ರಶ್ನೆ ಕೇಳಿದ್ದೇನೆ ಬೇರೆ ಬೇರೆ ಕಡೆ. ನಾನು ಒಂದು ದಿನ ನಿಮಗೆ ಹೇಳಿದೆ ಅಂತ ಇಟ್ಕೊಳ್ಳಿ, ನಾನು 1 ಕೋಟಿ ಕೊಡ್ತೇನೆ, ನಿಂಗೆ ಎಷ್ಟು ಬೇಕೋ ಅಷ್ಟು ತಿರುಗಾಡಿ ಬಾ ಅಂತ ನಾನು ನಿಮಗೆ ಒಂದು ಆಫರ್ ಕೊಡ್ತೀನಿ. ನೀವು 1 ಕೋಟಿಯಲ್ಲಿ ಇನ್ನಿಲ್ಲದಂತೆ ಎಲ್ಲ ವಿದೇಶ ಎಲ್ಲ ಸುತ್ತಾಡ್ಕೊಂಡು ಖುಷಿ ಪಡ್ತೀರಿ. 4 ತಿಂಗಳಲ್ಲಿ ವಾಪಸ್ ಬಂದ್ರಿ. ನಾನು ಹೇಳಿದೆ ಇನ್ನೂ 2 ಕೋಟಿ ಕೊಡ್ತೇನೆ, ತಿರುಗಾಡಿ ಬಾ. ಅವನು ಜೀವಾಂಶನಲ್ಲ. ನೀನು ಎಷ್ಟೇ ಫ್ರೀ ಕೊಡಪ್ಪ, ಎಷ್ಟೇ ತಿರುಗಾಡಿಸು, ಎಷ್ಟೇ ನೋಡಿಸು, ನನಗೊಮ್ಮೆ ಮನೆಗೆ ಹೋಗಬೇಕು ಅನ್ನಿಸಿದೆ. ಈ ಮನೆಗೆ ಹೋಗಬೇಕು ಅನ್ನುವ ಭಾವ ಉಂಟಲ್ಲ, ಅದೇ ಕೃಷ್ಣ ಸೆಳೆಯುವ ಆಕರ್ಷಣೆ. ಅದೇ ಜೀವಾಂಶನಿಗೆ ಎಷ್ಟು ದಿನ ಆಟ ಆಡ್ತಿ, ಪೆವಿಲಿಯನಿಗೆ ಬರಲ್ವಾ, ಎಷ್ಟು ಸೆಂಚುರಿ ಹೊಡೆದ್ರೆ ಏನು, ಎದುರು ಪಾರ್ಟಿ ಸೋತ ಮೇಲೆ ನೀನು ನಾಟ್ ಔಟ್ ಆದರೂ ಬರಬೇಕಲ್ಲ ಪೆವಿಲಿಯನಿಗೆ. ನೀನು ಕ್ರೀಸಲ್ಲೇ ಇರಕ್ಕೆ ಸಾಧ್ಯನಾ, ಒಮ್ಮೆ ಪೆವಿಲಿಯನ್ ಕಡೆಗೆ ಮುಖ ಮಾಡಲ್ಲ ಅಂತ ನೆನಪಿಸುವ ಶಕ್ತಿ, ಅದನ್ನು ಕೃಷ್ಣ ತಾನು ಹೋಗಿ ಮಾಡಿತ್ತು. ಇದ್ದಾಗ ಕೃಷ್ಣನ ಆ ಅರ್ಥ ಅರ್ಜುನನಿಗಾಗಲಿಲ್ಲ. ನಿಮಗೆ ಗೊತ್ತು, ಭಗವದ್ಗೀತೆಯನ್ನು ಅಷ್ಟು ಉಪದೇಶ ಕೇಳಿದ ಕೃಷ್ಣ ಅಶ್ವಮೇಧಿಕ ಪರ್ವದಲ್ಲಿ ನನಗೆ ಆ ದಿವಸ ನೀನೇನೋ ಯುದ್ಧರಂಗದಲ್ಲಿ ಏನೋ ಹೇಳಿದ್ಯಲ್ಲ, ಅದೆಲ್ಲ ಮರ್ತು ಹೋಗಿದೆ, ಪುನಃ ಹೇಳು ಅಂತಾನೆ. ಕೃಷ್ಣ ಎಷ್ಟು ದೊಡ್ಡವ ಅಂದರೆ, ನೀನು ಭಾಳ ಬೇಜವಾಬ್ದಾರಿ ಕಣೋ, ನನಗೇನೆ ಈಗ ಇನ್ನೊಮ್ಮೆ ಹೇಳಕ್ಕೆ ಸಾಧ್ಯ ಇಲ್ಲ, ಅದನ್ನು ಮರ್ತೆ ಅಂದುಬಿಡ್ತೀಯಲ್ಲ, ಇರಲಿ ಅಂತ ಅನುಗೀತೆ ಹೇಳಿದ. ಅರ್ಥ ಏನು ಹೇಳಿ, ಸಾಕ್ಷಾತ್ ಭಗವಂತ ಎದುರಿಗಿದ್ದರೂ ಕೂಡ ನಾವು ಅವನನ್ನು ತಿಳಿಯೋದಿಲ್ಲ, ಅವನ ಹತ್ರ ಹೋಗೋದಿಲ್ಲ ಅಂತ ಸೂಚನೆ. ಅದು ಒಂದು ಭಾಗ ಮಾತ್ರ ಅಲ್ಲ, ಸಾಕ್ಷಾತ್ ಅಕ್ರೂರನಿಗೆ ದರ್ಶನ ಕೊಟ್ಟ ಕೃಷ್ಣ ಅಲ್ಲಿ ದ್ವಾರಕೆಗೆ ಬರುವ ಹೊತ್ತಿಗೆ, ಮಥುರೆಗೆ ಬರುವ ಹೊತ್ತಿಗೆ, ನಂದಗೋಪದಿಂದ ಮನೆಯಿಂದ ಕರ್ಕೊಂಡು ಬರುವಾಗ ಗೋಕುಲದಿಂದ
ಆ ಅಕ್ರೂರನಿಗೆ ಒಂದು ವೇಳೆ ನೋಡಿ, ಅದನ್ನು ಖಚಿತನೂ ಪಡಿಸಿದ ಕೃಷ್ಣ, ನಾನೇ ನಿನಗೆ ದರ್ಶನ ಕೊಟ್ಟದ್ದು ಅಂತ. ಒಂದು ವೇಳೆ ಕೃಷ್ಣ ದರ್ಶನ ಕೊಟ್ಟದ್ದು ಒಂದು ಚೂರು ಇಲ್ಲಿ ಕೆಲಸ ಮಾಡಿದರೆ ಶಮಂತಕ ಮಣಿಯ ವಿಷಯದಲ್ಲಿ ಹಾಗೊಂದು ಕಳ್ಳತನ ಮಾಡೋಕ್ಕೆ ಸಾಧ್ಯನಾ ಅಕ್ರೂರನಿಗೆ? ಮಾಡಲೇ ಇಲ್ಲ. ಭಗವಂತ ಅಷ್ಟು ಲೈವ್ ಎಕ್ಸ್ಪೀರಿಯನ್ಸ್ ಕೊಟ್ಟಾಗಲೇ ಅಕ್ರೂರನಿಗೆ ಅರ್ಥ ಆಗಲಿಲ್ಲ. ಸಾಕ್ಷಾತ್ ವಿಶ್ವರೂಪ ದರ್ಶನ ಮಾಡಿಸಿ ತನ್ನನ್ನು ತೋರಿಸಿದ ಬಳಿಕವೂ ಅರ್ಜುನನಿಗೆ ವಿಶ್ವರೂಪದ ಮೊದಲಿನ ಆ ಉಪದೇಶ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅಥವಾ ನೀವು ಯಾವುದೇ ಭಗವಂತನ ದರ್ಶನ ಪಡೆದ ಯಾರನ್ನೇ ನೀವು ನೆನಪಿಸಿಕೊಳ್ಳಿ, ಎಲ್ಲಿಯೋ ಒಂದು ಮರೆವಿಗೆ ಅವನು ನಮ್ಮನ್ನು ಒಳಪಡಿಸ್ತಾನೆ. ಯಾವಾಗ ನೆನಪಾಗುವುದು? ಅವನು ಇಲ್ಲವಾದಾಗ. ಇದು ಬಹುಶಃ ಕೇವಲ ದೇವರ ಮತ್ತು ಭಕ್ತರ ಸಂದರ್ಭದಲ್ಲಿ ಮಾತ್ರ ಈ ಮಾತಲ್ಲ, ಗುರು ಶಿಷ್ಯರ ಸಂದರ್ಭದಲ್ಲೂ ಕೂಡ ಹಾಗೆ. ನಮಗೆ ಗುರು ಇರುವಾಗ ಗುರು ಏನು ಹೇಳಿದ್ದಾರೆ, ಏನು ನಮಗೆ ಕೊಟ್ಟಿದ್ದಾರೆ, ಏನು ಅವರ ಶಕ್ತಿ, ಅವರು ಏನನ್ನು ದಾಟಿಸಿದ್ದಾರೆ ಏನೂ ಗೊತ್ತಾಗಲ್ಲ. ಭಾರಿ ಚೇಷ್ಟೆಯಲ್ಲಿ ಇರ್ತೇವೋ ಏನೋ, ನಾನಂತೂ ಹಾಗೇ ಇದ್ದೆ. ಅರ್ಥನೇ ಆಗಲ್ಲ ಅನ್ನುವಷ್ಟು ನಾವು ಅವರೊಟ್ಟಿಗೆ ಬಹಳ ಸಲಿಗೆಯ ಕೃಷ್ಣ ಯಾದವ ಸಖ ಅಂತ ಕರ್ಕೊಂಡು ಆರಾಮಿದ್ದೆ. ವಿಹಾರ ಸಂದರ್ಭದಲ್ಲಿ ತಮಾಷೆ ಮಾಡ್ತಿದ್ದೆ, ಅಪಹಾಸ್ಯ ಮಾಡಿದ್ದೀನಿ ಕಣಪ್ಪ. ಕೆಲವೊಮ್ಮೆ ಪ್ರಮಾದವಶಾತ್, ಕೆಲವೊಮ್ಮೆ ಗೊತ್ತಿಲ್ಲದೆ, ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿ, ಕೆಲವೊಮ್ಮೆ ನೀನು ಒಬ್ಬನೇ ಇದ್ದಾಗ, ಕೆಲವೊಮ್ಮೆ ಎಲ್ಲರ ಸಮ್ಮುಖದಲ್ಲಿ ಮಾಡಿದ್ದೀನಪ್ಪ ಅಂತ ಕೃಷ್ಣನ ಹೇಳ್ಕೊತಾನಲ್ಲ ಅರ್ಜುನ. ಹಾಗೇ ಇರ್ತೀವಿ ನಾವು, ಗೊತ್ತೇ ಆಗಲ್ಲ ಇವ್ರು ಗುರು, ಇವರೇನೋ ಮಾಡೋರಿದ್ದಾರೆ. ಆಹಾ, ಯಾವತ್ತು ಗೊತ್ತಾಗತ್ತೆ ಅಂದರೆ ಅವರು ಇಲ್ಲವಾಗ್ತಾರಲ್ಲ, ಆಗ ಒಳಗಿನದ್ದು ಎಚ್ಚರವಾಗುತ್ತೆ. ಯಾಕೆ ಅರ್ಜುನನಿಗೆ ಈಗ ಗೊತ್ತಾಯಿತು? ಸ್ವಯಂವರ ನನ್ನ ಕಾರಣವಾಗಿ ದ್ರೌಪದಿಯನ್ನು ಗೆದ್ದದ್ದಲ್ಲ, ನನ್ನ ಕಾರಣವಾಗಿ ಖಾಂಡವವನ ಸುಟ್ಟದ್ದಲ್ಲ, ನನ್ನ ಕಾರಣವಾಗಿ ನಾನು ಇಂದ್ರಕೀಲ ಪರ್ವತಕ್ಕೆ ಹೋದದ್ದಲ್ಲ, ನಾನೊಬ್ಬನೇ ವಿರಾಟನ ಗೋಗ್ರಹಣವನ್ನು ಪರಿಹರಿಸಿದ್ದಲ್ಲ, ನಾನೊಬ್ಬನೇ ಮಹಾಭಾರತ ಯುದ್ಧ ಮಾಡಿದವನಲ್ಲ. ಇದೆಲ್ಲ ಗೊತ್ತಾದದ್ದು ಕೃಷ್ಣ ಇಲ್ಲವಾದ ಮೇಲೆ. ಅಲ್ಲಿಯವರೆಗೂ ಕೂಡ ಅರ್ಜುನನಿಗೆ ಗೊತ್ತೇ ಇಲ್ಲ. ಇದು ಭಗವಂತ ನಾನಿಲ್ಲ ಅಂದಾಗ ಅವನಿರುವುದನ್ನು ನೆನಪಿಸುವ ಒಂದು, ಮತ್ತು ಆ ಮೂಲಕ ಜೀವಾಂಶಕ್ಕೆ ಬಾ ಈಚೆ ಕಡೆಗೊಂದು ಮನೆ ಇದೆ, ಮರೆತು ಬಿಟ್ಟಿದ್ದೀಯಲ್ಲ, ಎಷ್ಟು ದಿನ ಅದರಲ್ಲಿಯೇ ತಿರುಗಾಡ್ತೀಯ, ನಿನ್ನ ಮನೆ ನಿನ್ನ ಸುಖ ಇಷ್ಟೇ ಸಾಕ. ನೋಡಿ, ಬಹಳ ಜನರಿಗಿದೆ ಮನೆಯಲ್ಲಿ ಸಾಯಬೇಕು ಅಂತ. ಎಷ್ಟು ಜನ ಹಿರಿಯರು ನನ್ನನ್ನು ಆಸ್ಪತ್ರೆಯಿಂದ ತಗೊಂಡು ಹೋಗು, ಮನೆಯಲ್ಲಿ ಸಾಯಬೇಕು. ಈ ಮನೆ ಅನ್ನುವುದನ್ನು ನಾವು ಪಾರಿಭಾಷಿಕ ಪದವಾಗಿ ನಾವು ಹುಟ್ಟಿದ, ನಾವು ಬೆಳೆದ, ನಾವು ಕಟ್ಟಿದ ಮನೆ ಅಂತ ಭಾವಿಸ್ತೇವೆ. ಎಲ್ಲರಿಗೂ ಇರುವುದು ನನ್ನ ಮನೆಯಲ್ಲಿ ನಾನು ಸಾಯಬೇಕು. ಈ ನನ್ನ ಮನೆ ಯಾವುದು ಅಂತ ಗೊತ್ತಿಲ್ಲದಕ್ಕೆ ನಾವು ತಗೊಂಡೋಗಿ ನಾವು ಕಟ್ಟಿದ ಮನೆಗೆ ಹಾಕ್ತೇವೆ. ಈ ನಮ್ಮ ಮನೆ ಆ ಭಗವಂತನ ಮನೆ ಅಂತ ಗೊತ್ತಾದವರು ಮಾಂ ಏವ ಏಷ್ಯಸಿ ಅಂತ ಅಂಥದ್ದೊಂದು ಸ್ಥಿತಿ ತಲುಪಿ ಒಂದೇ ಸಮನೆ ದುಃಖಿಸುವಾಗ ಅದರ ಪೂರ್ಣ ಪ್ರಮಾಣದ ಮೌನ ಪರಿಣಾಮ ಆದದ್ದು ಯುಧಿಷ್ಠಿರನಿಗೆ. ಅವನು ಏನು ಹೇಳಲ್ಲ, ಅವನಿಷ್ಟೇ ಹೇಳ್ತಾನೆ, ಕೃಷ್ಣನಿಲ್ಲದ ಈ ಲೋಕ ನನಗೆ ಬೇಡ, ಕೃಷ್ಣನಿಲ್ಲದ ಈ ವೈಭವ ಬೇಡ, ಕೃಷ್ಣನಿಲ್ಲದ ರಾಜ್ಯ ಸಿಂಹಾಸನ ಬೇಡ, ಕೃಷ್ಣನಿಲ್ಲದ ಅಧಿಕಾರ ಬೇಡ, ಕೃಷ್ಣನಿಲ್ಲದ ಯಾವ ಸಂಪತ್ತೂ ಬೇಡ, ನಾನು ಹೊರಡುತ್ತೇನೆ ಅಂತ ಹೊರಡ್ತಾನೆ. ಹಾಗೆ ಸ್ವರ್ಗಾರೋಹಣ. ಪರೀಕ್ಷಿತ, ನಾನು ನಿಮಗೆ ಹೇಳಿದೆ, ಇಂಥ ಸಂಕಷ್ಟ ಸಂದರ್ಭದಲ್ಲೂ ಕೂಡ ಕೃಷ್ಣ ಅನುಪಸ್ಥಿತಿಯಲ್ಲಿ ಕೃಷ್ಣನ ಭಾವವನ್ನು ಗರ್ಭದಲ್ಲಿ ಅನುಭವಿಸಿದ್ದರಿಂದ ನಿರಂತರ ಕೃಷ್ಣನನ್ನು ಹುಡುಕ್ತಾ, ಇಂದಲ್ಲ ನಾಳೆ ನನಗೆ ಕೃಷ್ಣ ಕಂಡಾನು ಅನ್ನುವ ಆ ಅಪೇಕ್ಷೆಯಿಂದ ಅಲ್ಲಿ ಇಲ್ಲಿ ನೋಡಿ ನೋಡಿ ಕೃಷ್ಣ ಭಾವವನ್ನೇ ನೆನೆದವನಿಗೆ ಸೂಚನೆಯಾಯಿತಂತೆ ಕಲಿಪುರುಷನ ಪ್ರವೇಶ ಕಾಲಿನಲ್ಲಿ ನಿತ್ತು ಇದೆ. ಅದನ್ನೊಬ್ಬ ವೃಷಲ ರಾಜರ್ಷಿ ಕೋಲು ತೆಗೆದುಕೊಂಡು ಹೊಡೆಯುತ್ತಿದ್ದಾನೆ. ಆ ವೃಷಭದ ಎದುರಿಗೆ ಅಳುತ್ತಿರುವ ಗೋವು ಇದೆ. ಎಲ್ಲ ಸಂಕೇತಗಳನ್ನು ಗಮನಿಸಬೇಕು. ಈ ವೃಷಲ ಹೊಡೆಯುತ್ತಿದ್ದಾನೆ, ಅದನ್ನು ದೂರದಲ್ಲಿ ನಿಂತು ಪರೀಕ್ಷಿತ ನೋಡ್ತಿದ್ದಾನೆ. ರಾಜಧರ್ಮ, ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅನ್ಯಾಯ ಆದರೆ ರಾಜ ರಕ್ಷಿಸಬೇಕು. ಆ ರಾಜ ರಕ್ಷಣೆಯ ಹೊಣೆಯನ್ನು ಪರೀಕ್ಷಿತ ಹೊತ್ತಿದ್ದಾನೆ. ಇತ್ತ ಈ ಕಡೆ ಮಾತುಕತೆ ನಡೆದಿದೆ ವೃಷಭ ಮತ್ತು
ಗೋವಿನದ್ದು. ಗೋವನ್ನು ವೃಷಭ ಕೇಳ್ತಾನೆ, ಯಾಕೆ ಅಳ್ತಿದೀಯಾ, ಏನಾಗಿದೆ ಅಂತ ಅಳ್ತಿ, ನಿನ್ನ ಕಣ್ಣಲ್ಲಿ ನೀರು ಯಾಕೆ, ನಾನು ವೃಷಭ ಒಂದೇ ಕಾಲಲ್ಲಿ ನಿತ್ತ ನನ್ನ ಸ್ಥಿತಿಯನ್ನು ನೋಡಿ ಅಳ್ತಿದ್ದೀಯಾ. ಆಗ ಇಲ್ಲ, ನನಗೆ ಗೊತ್ತಾಗ್ತಿಲ್ಲ, ನೀನು ಒಂದು ಕಾಲು ಯಾಕೆ, ನೀನು 4 ಕಾಲಿನಲ್ಲಿ ಇರಬೇಕಿತ್ತಲ್ಲ ಅಂತ ಕೇಳುತ್ತೆ ಗೋವು. ಆಗ ವೃಷಭ ಹೇಳುತ್ತೆ, ಹೌದು, ನನಗೆ ಹುಟ್ಟುತ್ತಾ 4 ಕಾಲೇ ಇತ್ತು ಆರಂಭದಲ್ಲಿ. ಒಂದೊಂದು ಯುಗ ಮುಗೀತಾ, ಕೃತ, ತ್ರೇತ, ದ್ವಾಪರ ಮುಗಿಯಿತಲ್ಲ, ಒಂದೊಂದು ಯುಗಕ್ಕೆ ಒಂದೊಂದು ಕಾಲು ಕಳೆದು ಹೋಯಿತು. ಶುಚಿತ್ವ, ತಪಸ್ಸು, ದಯೆ, ಸತ್ಯ, ಇವು ನನ್ನ 4 ಕಾಲುಗಳು. ಇವತ್ತು ತಪಸ್ಸು ಹೋಯಿತು, ಶುಚಿತ್ವ ಹೋಯಿತು, ಅದರ ಪರಿಣಾಮವಾಗಿ ದುಃಖವಾಗ್ತಿದೆ ಅಂತ ಈ ಗೋವು ತನ್ನ ದುಃಖವನ್ನು ವ್ಯಕ್ತಪಡಿಸುತ್ತೆ. ಪೃಥು ಚರಿತ್ರೆಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಅವತಾರದ ಪೂರ್ವ ಸ್ಥಿತಿಯಲ್ಲಿ ಮತ್ತು ಇಲ್ಲಿ ಭೂಮಿಯನ್ನು ರೆಪ್ರೆಸೆಂಟ್ ಮಾಡುವುದು ಗೋವು, ನೆನಪಿಟ್ಟುಕೊಳ್ಳಿ. ಗೋವಿಗೆ ದುಃಖವಾದರೆ ಭೂಮಿಯ ದುಃಖ ಅಂತ ಅಲ್ಲಿ ಬರುತ್ತೆ ಸಂದರ್ಭಗಳು. ಗೋವಿಗೆ ಭಾರವಾಗಿದೆ ಅಂದರೆ ಭೂಮಿ ಭಾರವಾಗಿದೆ ಅಂತ ಅರ್ಥ ಅಂತ ಶ್ರೀಕೃಷ್ಣ ಅವತಾರದ ಪೂರ್ವದಲ್ಲಿ ಬ್ರಹ್ಮನ ಹತ್ರ ಹೋಗುವುದು ಭೂಮಿ ಗೋವಿನ ರೂಪದಲ್ಲಿ. ಯಾಕೆ ಬಂದಿದ್ದಿ ಅಂತ ಕೇಳುವಾಗ ಭೂಮಿಯ ಭಾರ ತಡೆದುಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳುವುದು ಈ ಗೋವು. ಭೂಮಿ ಹೋಗುವುದು ಗೋವಿನ ರೂಪದಲ್ಲಿ. ಪೃಥು ತಾನು ರಾಜನಾದಾಗ ಇಡೀ ಭೂಮಿ ಕ್ಷಾಮದಲ್ಲಿ ಒಳಗೊಂಡಿರ್ತದೆ. ಈ ಕ್ಷಾಮ ಯಾಕೆ ಉಂಟಾಯಿತು ಅಂತ ನೋಡಿದಾಗ ಭೂಮಿ ಗೋವಿನ ರೂಪದಲ್ಲಿ ಓಡುತ್ತೆ. ಪೃಥು ಅದನ್ನು ತನ್ನ ಬಾಣದ ಮೂಲಕ ನಿಲ್ಲಿಸಿ, ಯಾಕೆ ಓಡ್ತಿ, ಏನು ತೊಂದರೆ ಎಂದಾಗ ಅದು ತನ್ನ ಕ್ಷಾಮಕ್ಕೆ ಕಾರಣ ಹೇಳುತ್ತೆ. ಪೃಥುವಿನ ಮೊದಲು ಇದ್ದ ವೇನ ಎಷ್ಟು ತೊಂದರೆ ಕೊಟ್ಟಿದ್ದ, ಅದಕ್ಕೆ ಬರಗಾಲ ಬಂದಿದೆ ಅಂತ. ಇಲ್ಲಿ ಇಡೀ ಕಲಿಯುಗದ ಭೂಮಿ ಅಳುತ್ತಿದೆ. ಭೂಮಿ ಅಳುವುದನ್ನು ರೆಪ್ರೆಸೆಂಟ್ ಮಾಡುವುದು ಮತ್ತೆ ಗೋವು. ವೇದ ಕಾಲದಿಂದ ಗೋವು ಮತ್ತು ಭೂಮಿಯನ್ನು ಸಮೀಕರಿಸ್ತಾರೆ. ಭೂಮಿ ಚೆನ್ನಾಗಿರುವುದು ಅಂದರೆ ಗೋವು ಚೆನ್ನಾಗಿರಬೇಕು. ಗೋವು ಕೆಟ್ಟಿದೆ, ಗೋವಿನ ಅವಸ್ಥೆ ಹೀನಾಯಾಗಿದೆ ಅಂದರೆ ಭೂಮಿಯ ಅವಸ್ಥೆ ಕೆಟ್ಟಿದೆ, ಹೀನಾಯಾಗಿದೆ ಅಂತ ಅರ್ಥ. ಇಂಥ ಎಲ್ಲ ಸೂಚನೆಗಳನ್ನು ಕೊಡುವ ಹಾಗೆ ಅಲ್ಲಿ ಗೋವು ಅಳುತ್ತೆ. ಆಗ ಪರೀಕ್ಷಿತ ಎಂಥ ರಾಜನಂದರೆ ಆ ಕಲಿಪುರುಷನನ್ನು ತನ್ನ ಬಾಣಗಳಿಂದ ಕೊಲ್ಲಕ್ಕೆ ಹೊರಡ್ತಾನೆ. ನೀನು ಒಂದರೆ ಕ್ಷಣ ಅದು ಒಂದು ಪ್ರಾಣಿ ಇರಬಹುದು, ನನ್ನ ರಾಜ್ಯದ್ದು, ನನ್ನ ದೇಶದ ಒಂದು ಪ್ರಾಣಿ ಕೂಡ ಕಷ್ಟಕ್ಕೆ ಒಳಗಾಗಲಿಕ್ಕೆ ನಾನು ಬಿಡೋದಿಲ್ಲ. ಅದು ಒಂದು ವೃಷಭ ಇರಬಹುದು, ನಾನು ಆ ವೃಷಭದ ದುಃಖ ಕೂಡ ನನ್ನ ದುಃಖ, ನಿನ್ನನ್ನು ನಾನು ಮುಗಿಸ್ತೇನೆ ಅಂತ ಹೊರಡ್ತಾನೆ. ನಿಮಗೆ ಗೊತ್ತು, ಭಾರತೀಯ ಪರಂಪರೆಯ ಯುದ್ಧ ಪರಂಪರೆಯಲ್ಲಿ ಶರಣಾಗತರಾದರೆ ಬಿಡಬೇಕು. ಶರಣಾಗತರಾದವರ ಮೇಲೂ ಯುದ್ಧ ಹಾಕುವುದು ನಾವು ಮಾತ್ರ, ನಪುಂಸಕರು, ಹೇಡಿಗಳು. ಶರಣಾಗತನಾದವನನ್ನು ಅವನು ಹೇಗಿದ್ರೂ ಬಿಡಬೇಕು. ಅವನು ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಾನೆ, ನನ್ನ ನೀನೇ ರಕ್ಷಿಸಬೇಕು ಅಂತ ಬೇಡಿಕೊಂಡಿದ್ದಾನೆ ಅಂತಂದರೆ ಹೆಣ್ಣಿರಲಿ ಗಂಡಿರಲಿ, ಅವನು ಮಹಾಯೋಧ ಇರಲಿ ಶತ್ರು ಇರಲಿ, ಒಪ್ಪಿಕೊಳ್ಳಬೇಕು. ಇದರ ಅಪಾಯಗಳು ಇನ್ನೊಂದು ಮುಖವಾಗಿ ನಾವು ನೋಡ್ತೇವೆ. ಶರಣಾಗತನಾದದ್ದಕ್ಕೆ ಯಾರನ್ನೋ ಬಿಟ್ಟರೆ ಮುಂದೆ ಬಂದು ಬೆನ್ನಿಗೆ ಇರಿದ ಕಥೆಗಳು ನಮಗೆ ನಮ್ಮ ಇತಿಹಾಸದ ಬಹಳ ಪೂರ್ವದ ಹಳೆಯ ಕಥೆಯಲ್ಲ, ನಮ್ಮ ಇತಿಹಾಸದಲ್ಲೇ ಆದದ್ದು ಗೊತ್ತಿದೆ. ಪೃಥ್ವಿರಾಜ್ ಚೌಹಾಣ್ ಶರಣಾಗತನಿಗೆ ರಕ್ಷಣೆ ಕೊಡಬೇಕು ಅನ್ನುವ ಭಾರತೀಯ ಧರ್ಮ ಪರಂಪರೆಯನ್ನು ಕಾದದ್ದಕ್ಕೆ ಏನಾಯಿತು? ನಾವೇನು ಹೇಳೋದು? ಅವ್ರು ಹಾಗಿದ್ದಾರೆ, ಅದರಿಂದ ನಾವು ಹೀಗಾಗೋಣ. ನನ್ನ ಧಾಟಿ ಇದಕ್ಕಿಂತ ಭಿನ್ನ. ಅವ್ರು ಹಾಗೇ ಇರಲಿ, ನಾವು ಹೀಗೇ ಇರಬೇಕು. ನಮ್ಮ ಧರ್ಮದ ಸತ್ವ ಅದು. ನಮ್ಮ ಧರ್ಮವನ್ನು ಅವರಂತೆ ಮಾಡಿದರೆ ನಮಗೂ ಅವರಿಗೂ ಏನು ವ್ಯತ್ಯಾಸ? ನಾವು ಇನ್ನೊಬ್ಬ ರಾಕ್ಷಸ ಕುಲ ಆಗಬೇಕಾ? ನಾವು ಇನ್ನೊಬ್ಬ ಸಾತ್ವಿಕತೆಯನ್ನು ಕಳಕೊಂಡ ತಾಮಸಕ್ಕೆ ಹೋಗಬೇಕಾ? ಯೋಚನೆ ಮಾಡಬೇಕು. ಸತ್ತರೆ ಸಾಯಲಿ ಅಂದಾಗ ಸಂಖ್ಯೆಯಿಂದ ದೇಹಗಳು ಇಲ್ಲವಾಗಬಹುದು. ನೀನು ನನ್ನನ್ನೇ ಸೇರುತ್ತಿ ಅನ್ನುವ ಭಗವಂತನ ವಾಕ್ಕಾಗಲಿ, ನಿಮಗೆ ಕಷ್ಟ ಬಂದರೆ 3 ದಾರಿ ಅಂತ ವೇದವ್ಯಾಸರು ಸ್ಪಷ್ಟವಾಗಿ ಋಷಿಮುನಿಗಳ ಘಟನೆಯನ್ನೇ ಇಟ್ಟು ಹೇಳ್ತಾರೆ. ಸಂದರ್ಭ ಬಂತು, ಬದುಕಲಾಗದ ಸ್ಥಿತಿ ಋಷಿಗಳಿಗೆ ಸಾತ್ವಿಕರಿಗೆ ನಿರ್ಮಾಣವಾಯಿತು ಎಂದಾದರೆ ಎಲ್ಲ ಪುರಾಣಗಳ ಎಲ್ಲ ಋಷಿಮುನಿಗಳನ್ನು, ದೇವಪೂಜಕರನ್ನು, ಸಾಧಕರನ್ನು, ದೇವರ ದಾರಿ ನಡೆಯುವ ಭಕ್ತರನ್ನು ನಿರ್ವಂಶ ಮಾಡಿ ಅನ್ನುವುದೇ ಅವನ ಆಜ್ಞೆ. ಅಷ್ಟು ಹೇಳಿ ಅವನು ತಪಸ್ಸಿಗೆ ಹೋಗಿರೋದು. ಇದನ್ನು ನಡೆಸ್ತಾ ಇದ್ರು ಹಿರಣ್ಯಕಶಿಪುವಿನ ಇಡೀ ಸೇನೆ. ಆ ಹೊತ್ತಿನಲ್ಲಿ, ಅಂಥ ಹೊತ್ತು ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ವೇದವ್ಯಾಸರು ಹೇಳೋದು 3 ದಾರಿ. ಒಂದು,
ಎಲ್ಲಿ ಸಾಧ್ಯವೋ ಅಲ್ಲಿ ಗೌಪ್ಯವಾಗಿ ಅಡಗಿಕೊಳ್ಳಿ. ಕಾಲ ಒಂದು ಮರಳಿ ಬರುತ್ತದೆ, ಮರಳಿ ಬನ್ನಿ. ಎರಡನೇದು ಅವ್ರು ಹೇಳೋದು, ಸಾಧ್ಯವಾದರೆ ಆ ಒಂದು ಸಂದರ್ಭದಲ್ಲಿ ಸಾವಿಗೆ ಸಿದ್ಧರಾಗಿ ಕೈ ಎತ್ತಿ ಹೇಳಿ, ನಿನಗೆ ಶರಣಾಗುವುದಿಲ್ಲ, ಭಗವಂತನಿಗೆ ಶರಣಾಗುತ್ತೇನೆ, ಸಾಯಿರಿ. ಮೂರನೆಯದ್ದು ಕೃಷ್ಣ ಹೇಳ್ತಾನೆ, ಹೇಡಿಗಳ ದಾರಿ ಅಥವಾ ವೇದವ್ಯಾಸರು ಹೇಳೋದು, ಹೋಗಿ ಅವರಿಗೆ ಬದುಕಿಗಾಗಿ ಶರಣಾಗಿ ಅವರ ದಾರಿ ಹಿಡಿಯಿರಿ. ಮೂರು ಸಾಧ್ಯತೆಗಳು ನಮ್ಮ ಮುಂದೆ ಇವೆ. ಮೂರು ಸಾಧ್ಯತೆಗಳಲ್ಲಿ ಯಾವುದನ್ನು ನಡೀತೇವಲ್ಲ ಅದರ ಮೇಲಿಂದ ಪರಿಣಾಮ. ಇದು ಎಲ್ಲ ಕಾಲಕ್ಕೂ ಇತ್ತು. ಸುರಾಸುರರು ಅಮೃತ ಮಥನ ಮಾಡುವುದಕ್ಕೆ ಪೂರ್ವದಲ್ಲೂ ಇದೇ ಅವಸ್ಥೆ. ಬಲಿಚಕ್ರವರ್ತಿ ಪ್ರಬಲವಾದಾಗಲೂ ಇದೇ ಅವಸ್ಥೆ. ಆ ನಂತರದ ಬೇರೆ ಬೇರೆ ಸುರಾಸುರರ ಕಥೆಗಳು ನಿಮಗೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಇದನ್ನೇ ಸೂಚ್ಯವಾಗಿ ವೇದವ್ಯಾಸರು ಹೇಳ್ತಾರೆ. ನನ್ನ ಒಟ್ಟು ಮಾತಿನ ಅರ್ಥ, ಒಬ್ಬ ಬಲಿಷ್ಠ ದೊರೆಯನ್ನು ನಂಬಬೇಕು. ನಾವೆಲ್ಲ ಯೋಧರಾಗುವುದಲ್ಲ. ಒಬ್ಬ ಬಲಿಷ್ಠ ದೊರೆಯ ಆಯ್ಕೆಯಲ್ಲಿ ನಾವು ಬಹಳ ಎಚ್ಚರ ಇರಬೇಕು. ನಮ್ಮನ್ನು ರಕ್ಷಿಸುವ ದೊರೆ ಯಾರು, ಅವನನ್ನೇ ಬೆಂಬಲಿಸಬೇಕು, ಅವನ ಜೊತೆಗೆ ಇರಬೇಕು, ಅವನಿಗೆ ಪ್ರಾಣ ಕೊಡಬೇಕು. ಅವನೇ ಕೂತು ಇಲ್ಲಿ ಅಡ್ವೈಸ್ ಮಾಡೋದಾಗಲಿ, ನೀನು ಈಗ ಮಾಡು ಅಂತ ಹೇಳುವ ಹಕ್ಕುಗಳಾಗಲಿ ನಮಗಿಲ್ಲ. ನೋಡಬೇಕು ಅವನು ಎಷ್ಟು ನಾಜೂಕಿನ ಸ್ಥಿತಿಯಲ್ಲಿದ್ದಾನೆ, ಅವನಿಗೆ ಏನು ಸಾಧ್ಯವೋ, ಅವನು ಕೂಡ ಒಬ್ಬ ಮನುಷ್ಯ, ಅವನಿಗೆ ಎಲ್ಲ ರೀತಿಯಿಂದ ಒಳಿತಾಗಲಿ ಅಂತ ಪ್ರಾರ್ಥಿಸಬೇಕು. ಅದು ನಮ್ಮ ಕೆಲಸ. ಅಂಥದ್ದನ್ನೆಲ್ಲ ಸೂಚಿಸ್ತದೆ ಪರೀಕ್ಷಿತನ ಹೆಜ್ಜೆ. ಅವನು ಯಾವ ಥರದ ದೊರೆ ನೋಡಿ, ಒಂದು ಎತ್ತಿಗೆ ಉಪದ್ರವ ಕೊಡ್ಲಿಕ್ಕೆ ಬಿಡಲಿಲ್ಲ. ಬಂದವ ರಾಜರ್ಷಿಯ ವೇಷದಲ್ಲಿದ್ದ ವೃಷಲ ಅಂತ, ಅವನನ್ನು ಕೊಲ್ಲುವುದಕ್ಕೆ ಸಿದ್ಧನಾದರೆ ಶರಣಾಗತನಾದ ನಮ್ಮ ದುರದೃಷ್ಟಕ್ಕೆ ಪರೀಕ್ಷಿತನ ಕೈಯಲ್ಲಿ ಕಲಿ ಸತ್ತು ಹೋಗಿದ್ದಾಗ ಮದುವೆಯಾದ ಧಾರ್ಮಿಕ ಸ್ತ್ರೀ ಅಲ್ಲ, ಅಧಾರ್ಮಿಕ ಸ್ತ್ರೀಯ ಜೊತೆಗೆ ಸಂಘ. ಮತ್ತು ನಾಲ್ಕನೆಯದ್ದು, ಅಹಿಂಸೆ ಮಾಡಿ ಬದುಕಬೇಕು ನಾವು. ಆ್ಯಕ್ಚುಲಿ ಹಿಂಸೆ ಮಾಡಬಾರ್ದು. ಅದಕ್ಕೆ ಅವನು ಹೇಳ್ತಾನೆ, ನೀನು ಹಿಂಸೆಯಲ್ಲಿ ಇರು. 4 ಜಾಗ ಕೊಟ್ಟ. ಒಂದು ಜೂಜಾಟದಲ್ಲಿ ಕಲಿ ಇದ್ದಾನೆ, ನೆನ್ಪು ಮಾಡ್ಕೊಳ್ಬೇಕು. ಯಾರೆಲ್ಲ ಸಂಜೆ 6 ಆದ ಕೂಡಲೇ ಕುಡಿಲಿಕ್ಕೆ ಹೋಗ್ತಾರೆ, ನೆನ್ಪಿಟ್ಕೋಬೇಕು ಕಲಿಯನ್ನು ಮನೆಗೆ ಕರ್ಕೊಂಬರ್ತಿದ್ದೇವೆ ಅಂತ. ಯಾರೆಲ್ಲ ಪರಸ್ತ್ರೀಯ ಹತ್ರ ಸಂಜೆ ಆದಮೇಲೆ ರಾತ್ರಿ ಆದಮೇಲೆ ಹೋಗ್ತಾರೆ, ಅವರು ನೆನ್ಪಿಟ್ಕೋಬೇಕು, ನಾನು ಪರಸ್ತ್ರೀಯ ಹತ್ರ ಹೋಗೋದಲ್ಲ, ಕಲಿಪುರುಷನನ್ನು ಮನೆಗೆ ಕರ್ಕೊಂಬರೋದು ಅಂತ. ಯಾರೆಲ್ಲ ಹಿಂಸೆಯನ್ನು ಪ್ರಚೋದಿಸ್ತಾರೆ ಅವರು ನೆನ್ಪಿಟ್ಕೊಳ್ಬೇಕು, ನಮ್ಮ ಮನೆಗೆ ಕಲೆಯನ್ನು ತರ್ತಿದ್ದೇವೆ ಅಂತ. ಅವ ಪ್ರಚಂಡ ಆಸಾಮಿ ಕಲಿ. ಅವನು ಹೇಳಿದನಂತೆ, 4 ಜಾಗ ಸಾಲುವುದಿಲ್ಲ, ಇನ್ನೊಂದು ಕೊಡು ಅಂತ ಪರೀಕ್ಷಿತನ ಹತ್ರ. ಆಗ ಕೊಟ್ಟ ಜಾಗ, ಹಾಗಾದರೆ ಇನ್ನೊಂದು ಜಾಗ ಕೊಡ್ತೇನೆ, ಚಿನ್ನದಲ್ಲಿ ಇರು ಅಂತ. ಯಾರೆಲ್ಲ ಮನೆಗೆ ತಂದು ಚಿನ್ನ ಸಂಗ್ರಹಿಸ್ತಾರೆ, ಯಾರೆಲ್ಲ ಚಿನ್ನವನ್ನು ಬಹಳ ಅಕ್ಷಯ ತೃತೀಯ ದಿವಸ ಖರೀದಿ ಮಾಡಿದರೆ ಜಾಸ್ತಿ ಆಗ್ತದೆ ಅಂತ ಎಣಿಸ್ತಾರೆ, ಅವರೆಲ್ಲ ಕಲಿಯನ್ನು ಹೆಚ್ಚಿಸ್ತಾರೆ, ಕಲಿಯ ಸಂಗ್ರಹ ಮಾಡ್ತಾರೆ. ಇದರ ಅರ್ಥ ನಾನು ಪಾಪ ಆಚಾರ್ಯರನ್ನ ಅವರ ವೃತ್ತಿಯನ್ನ ದೋಷಪೂರಿತ ಅಂತ ಹೇಳ್ತಿದ್ದೇನೆ ಅಂತಲ್ಲ. ಚಿನ್ನಕ್ಕೆ ಅದರದೇ ಬೇರೆ ಆಯಾಮ, ಅದನ್ನು ಶಾಸ್ತ್ರೀಯವಾಗಿ ಅದರ ಹಿನ್ನೆಲೆಗಳನ್ನು ಬಲ್ಲವರು. ನಿಮಗೆ ಗೊತ್ತು, ಕಿವಿ ತೂತು ಮಾಡೋದ್ರಿಂದ ಏನಾಗುತ್ತೆ, ಮೂಗು ತೂತು, ಇದೆಲ್ಲ ಒಂದು ಹೇಳುವ ಒಂದು ಅಕ್ಯುಪಂಕ್ಚರ್ನ ಮಾದರಿಯ ವಿವರಣೆಗಳೆಲ್ಲ ಇವೆ. ಅದು ಒಂದು ಬೇರೆ. ಆದರೆ ಆಮಿಷಕ್ಕೊಳಗಾಗಿ ಸಂಗ್ರಹ ಮಾಡ್ತಾರಲ್ಲ, 1 ಸೈಟ್ ಇದ್ರೆ ಸಾಲುವುದಿಲ್ಲ, 2 ಸೈಟ್ ಬೇಕು, 2 ಸೈಟ್ ಇದ್ರೆ ಸಾಲುವುದಿಲ್ಲ, 3 ಸೈಟ್ ಬೇಕು, ಅದು ಆಮಿಷ. ನಮ್ಮ ಅವಶ್ಯಕತೆಗೆ ಎಷ್ಟು ಬೇಕು ಅಷ್ಟೇ ಇದ್ರೆ ಅದು ಆಮಿಷ ಅಲ್ಲ. ಅದನ್ನು ಜಾಸ್ತಿ ಮಾಡುವುದು, ಕಪಾಟಲ್ಲಿ ನೋಡಿ ಸಂತೋಷ ಪಡೋದು, ಇಷ್ಟು ಚಿನ್ನ ಇದೆ, ಅದು ಕಲಿ. ಅಗತ್ಯ ಎಷ್ಟು, ಆಲಂಕಾರಿಕವಾಗಿ ಆಭರಣದ ದೃಷ್ಟಿಯಿಂದ ನನ್ನ ಶ್ರೀಮಂತಿಕೆಯನ್ನು ಮೆರೆದಾಡಿಸುವುದಕ್ಕಲ್ಲದೆ ಇದು ಭಗವಂತನಿಗೆ ಮಾಡುವ ಅಲಂಕಾರ ಅನ್ನುವ ಭಾವದಿಂದ ಮಾಡಿದರೆ ನಿಜಕ್ಕೂ ಆ ಭಾವ ಇದ್ದರೆ ಯಾವುದೂ ದೋಷ ಅಲ್ಲ ಅಲ್ವಾ. ನಾನು ಹಾರ ಹಾಕಿಕೊಳ್ಳುವಾಗ ಇದು ವನಮಾಲಿ ಅಂತ ಅವನಿಗೆ ಭಾವಿಸಿದರೆ, ಇದು ಕರ್ಣಕುಂಡಲ ಅಂತ ಅವನನ್ನು ನೆನೆದರೆ, ಇದು ಅವನಿಗೆ ಸಲ್ಲುವ ಕಂಕಣ ಅಂತ ಭಾವಿಸಿದರೆ ದೋಷಗಳಿಲ್ಲ. ಆದರೆ ನನ್ನ ಹತ್ರ ಎಷ್ಟಿದೆ ನೋಡಿ ಅಂತ ಹಾಕಿದರೆ ಅದು ಕಲಿಯ ಆವಾಹನೆ. ಆ ದೃಷ್ಟಿಯಲ್ಲಿ ಈ 5 ಸ್ಥಾನಗಳನ್ನು ಕೊಟ್ಟ ಮಹಾನುಭಾವ ಪರೀಕ್ಷಿತ. ಲೋಕಕ್ಕೆ ಕಲ್ಯಾಣ ಆಗಬೇಕು, ಕೆಡುಕಿನಲ್ಲಿ ಮಾತ್ರ ಕಲಿ ಇರಬೇಕು, ಎಲ್ಲ ಕಡೆ ಅವನು ಕಾರ್ಬಾರ್ ಮಾಡಬಾರ್ದು, ಕೆಡುಕು ಮಾಡುವವರಿಗೆ ಮಾತ್ರ ಅವನ ದೋಷ ಅಥವಾ ಅವನ ಪರಿಣಾಮ ಆಗಬೇಕು, ಒಳ್ಳೆಯ ನಡೆಯುವವರಿಗೆ ಸಾತ್ವಿಕರಿಗೆ ಎಂದೂ ತೊಂದರೆ ಆಗಬಾರ್ದು. ಇಂಥ ಎಲ್ಲ ಮನಸ್ಥಿತಿಯನ್ನು ಉಳ್ಳ ಪರೀಕ್ಷಿತ ಹಾಗೆ ಅಂಥ ಸಂದರ್ಭದಲ್ಲಿ ಸಾಕ್ಷಾತ್ ಕಲಿ ಪುರುಷನನ್ನ
ಗೆದ್ದವ. ಎಷ್ಟು ಸಾತ್ವಿಕ ಇರಬಹುದು. ಕೇಡಿನಲ್ಲಿ ಮಾತ್ರ ದೋಷ ಉಂಟಾಗಲಿ ಅಂತ ಜಾಗ ತೋರಿಸುವಾಗಲೇ ಗೊತ್ತಾಯಿತು ನೋಡಿ. ಜೂಜಾಟ, ಮದ್ಯ ಅಥವಾ ಹಿಂಸೆ ಅಥವಾ ಪರಸ್ತ್ರೀ ಮೋಹವನ್ನು ಜೊತೆಗೆ ಚಿನ್ನವನ್ನು ಹೇಳುವಾಗ ಅವನು ಕೇಡಿಗರಲ್ಲಿ ಮಾತ್ರ ಕಲಿ ಅಂತ ತೀರ್ಮಾನ ಮಾಡಿದ. ಒಳ್ಳೆಯದ್ರ ಜೊತೆಗೆ ಸದಾ ಒಳಿತನ್ನು ಅಪೇಕ್ಷೆ ಪಟ್ಟವ. ಅಂಥ ಸಾತ್ವಿಕ ಪರೀಕ್ಷಿತನಿಗೆ ಒಂದು ಸಂದರ್ಭ ಬಂತು. ವಿಹಾರಕ್ಕೆ ಹೊರಟಿದ್ದಾನೆ. ಆ ವಿಹಾರದ ಹೊತ್ತಿನಲ್ಲಿ ಅವನಿಗೆ ಕಾಣಿಸಿದ್ದು ಒಂದು ಜಿಂಕೆ. ಜಿಂಕೆಯ ಬೆನ್ನಟ್ಟಿದವರ ಕಥೆ ಏನಾಗ್ತದೆ, ಅದು ಎಲ್ಲ ರಾಜರ ಕಥೆ. ಅದು ಜಿಂಕೆ ಒಂದು ನೆಪ, ಅವರ ಮುಕ್ತಾಯ ಅದು ಜೀವಕ್ಕೆ ಸಂಬಂಧಪಟ್ಟ ಮುಕ್ತಾಯ ಆಗಿದೆ. ಅಂಥದ್ದೊಂದು ಪರೀಕ್ಷಿತನ ಅಂತ್ಯಕ್ಕೆ ಕಾರಣವಾದ ಜಿಂಕೆಯ ಬೇಟೆ ಎಲ್ಲಿಗೆ ಹೋಯಿತು, ಯಾವ ಸಾವಿನ ಭಯ ಹುಟ್ಟಿಸಿತು, ಯಾಕೆ ಸಾವನ್ನು ನಾವೀಗ ಅನುಸಂಧಾನ ಮಾಡಬೇಕು, ಆ ಅನುಸಂಧಾನವೇ ಶ್ರೀಮದ್ ಭಾಗವತದ ಅನಾವರಣ ಅನ್ನುವುದನ್ನೆಲ್ಲ ನಾಳೆ ದಿನ ಮತ್ತೆ ನೋಡೋಣ. ನಮಸ್ಕಾರ. ಪ್ರೀತಿಯ ಎಲ್ಲ ಬಂಧುಗಳೇ, ಮಾಯಾ ಜಿಂಕೆ ಸೀರಿಯಲ್ ಅಲ್ಲ ಇದು. ಇದು ನಮ್ಮನ್ನು ಕಾಡ್ತಾ ಇರುವ ವಿಚಿತ್ರವಾದಂತಹ ಜಿಂಕೆ. ಇದು ರಾಮಾಯಣದಲ್ಲಿ, ಮಹಾಭಾರತದಲ್ಲಿ, ಋಷಿಗಳ ಪರಂಪರೆಯಲ್ಲಿ ಎಲ್ಲ ಒಂದು ಜಿಂಕೆ ನಮ್ಮನ್ನು ಕಾಡ್ತಾ ಹೋಗ್ತದೆ. ಸ್ನೇಹಿತರೆ, ನಾಳೆ 5:45 ಎಲ್ಲರೂ ಕೂಡ ದಯವಿಟ್ಟು ಬನ್ನಿ. ನಿಮ್ಮ ಉಪಾಹಾರ ಸ್ವೀಕರಿಸಿ ಸರಿ 6ರಿಂದ ನಾವು ಪ್ರವಚನಕ್ಕೆ ಮಾನಸಿಕವಾಗಿ ಪ್ರೀತಿಯ ವೀಣಕ್ಕನಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಇವತ್ತು ನೀವು ಖುಷಿ ಏನು ಅಂದರೆ, ನಮ್ಮಲ್ಲೊಂದು ಕಾಲಕ್ಕಿತ್ತು ಚಿತ್ರಮಂದಿರ ತುಂಬಿದೆ ಅಂತ ಬೋರ್ಡ್ ಹಾಕೋದು. ಇವತ್ತು ನಮ್ಮ ಸಭಾಭವನ ತುಂಬಿದೆ ಅಂತ ಹೇಳುವ ಧನ್ಯೋಸ್ಮಿ ಭಾವ ನಮ್ಮಲ್ಲಿದೆ. ನಾಳೆ ಮತ್ತೆ ನೀವು, ನಮ್ಗೆ ಗೊತ್ತಿದೆ ಆದಿತ್ಯವಾರ ಕೆಲವರ ವಿಶೇಷವಾಗಿ ವೈದ್ಯರುಗಳು ತುಂಬ ಜನ ನಾಳೆ ಅವರು ಸಹಜವಾಗಿ ಅವರ ಕರ್ತವ್ಯ ಮಾಡಲೇಬೇಕಾಗ್ತದೆ. ಆದರೆ ಉಳಿದವರನ್ನು ಕಳಿಸುವುದರ ಮೂಲಕ ಈ ಇಡೀ 7 ದಿನಗಳ ಒಂದು ಜ್ಞಾನ ಪಥ ಏನಿದೆ ಅದು ನಮ್ಮದನ್ನಾಗಿಸಿಕೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ಕೃತಜ್ಞತೆಗಳು. ದಯವಿಟ್ಟು ಗಮನಿಸಿ, ಕೆಳಗೆ ಮೆಟ್ಲುಗಳಿವೆ, ಸ್ವಲ್ಪ ಜಾಗ್ರತೆಯಿಂದ ಹೋಗಿ. ಎಡಭಾಗದಲ್ಲಿ ವಾಶ್ರೂಮ್ ಇದೆ, ಕೈ ತೊಳೆಯುವ ವ್ಯವಸ್ಥೆಗಳಿವೆ. ಎಲ್ರಿಗೂ ಆ ಸಮಸ್ಯೆಗಳ ಪರಿಹಾರಕ್ಕೆ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ನಿಮ್ಮ ಜಾಗ್ರತೆಗಳನ್ನು ಮಾಡಿ ನಾಳೆ ಮತ್ತೆ ಸೇರಿಕೊಳ್ಳೋಣ. ಎಲ್ರಿಗೂ ಶುಭರಾತ್ರಿ. ನಮಸ್ಕಾರ.